ವಚನ ಮಂಟಪ, ಸಂವಾದಗೋಷ್ಠಿ, ಆಡಳಿತ, ಅನುಭವ ಮಂಟಪ 5 ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ತಮ್ಮೆಲ್ಲರಿಗೂ ಆತ್ಮೀಯವಾದ ವಂದನೆಗಳನ್ನು ಸಲ್ಲಿಸ್ತಾ, ಸರ್ವಾಧ್ಯಕ್ಷರು ಮತ್ತು ನಮ್ಮೆಲ್ಲರ ಮಾರ್ಗದರ್ಶಕರು ಆಗಿರುವ ಪರಮಪೂಜ್ಯ ಡಾಕ್ಟರ್ ಶ್ರೀ ಮಲ್ಲಿಕಾರ್ಜುನ ಮುರುಘರಾಜೇಂದ್ರ ಮಹಾಸ್ವಾಮಿಗಳ ಚರಣಾರವಿಂದಗಳಿಗೆ ವಂದಿಸ್ತಾ, ವೇದಿಕೆಯ ಮುಂಭಾಗದಲ್ಲಿ ಕುಳಿತ ಎಲ್ಲ ಸಹೃದಯರನ್ನು ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ, ಇದೊಂದು ವಿಭಿನ್ನವಾದ ಮತ್ತು ವಿಶಿಷ್ಟವಾದ ಗೋಷ್ಠಿ. ಬಹಳ ಉತ್ಸಾಹ ಮತ್ತು ಉತ್ಸುಕತೆಯಿಂದ ತಾವೆಲ್ಲರೂ ಕಾಯ್ತಾ ಇದ್ದೀರಾ. ಯಾಕಂತಂದರೆ ಇಡೀ ಜಿಲ್ಲೆಯನ್ನು ಮುನ್ನಡೆಸುವ ಮಾನ್ಯ ಜಿಲ್ಲಾಧಿಕಾರಿಗಳು ಇರುವ ವಿಶೇಷವಾದ ಆಡಳಿತ ಗೋಷ್ಠಿ. ಆತ್ಮೀಯವಾದ ಸ್ವಾಗತ ಶ್ರೀ ಪ್ರಭುಲಿಂಗ ಕವಳಿಕಟ್ಟಿ ಸರ್ ಅವರಿಗೆ ಆತ್ಮೀಯವಾದ ಸ್ವಾಗತವನ್ನು ಈ ಕಾರ್ಯಕ್ರಮದಲ್ಲಿ ನಾವು ಕೋರ್ತಾ ಇದ್ದೇವೆ. ಸರ್ ಅವರ ಉಪಸ್ಥಿತಿ ನಿಜಕ್ಕೂ ನಮಗೆ ಗೌರವವನ್ನು ತಂದಿದೆ. ಬಹಳ ಒಳ್ಳೆಯ ಹೆಸರಿಟ್ಟಿದ್ದಾರೆ ಸರ್ ನಿಮಗೆ. ಶ್ರೀ ಪ್ರಭುಲಿಂಗ ಅಂತ ಪ್ರಭುದೇವರನ್ನು ನೆನಪಿಸುವ ಹೆಸರು. ನಾವೆಲ್ಲರೂ ಪ್ರಭುವಿನ ವಚನಗಳ ಬಹಳ ದೊಡ್ಡ ಸಹೃದಯಿಗಳು ಮತ್ತು ಪ್ರಭುದೇವರನ್ನು ಗೌರವಿಸುವಂಥವರು. ಅಂಥವರ ಹೆಸರಿನಲ್ಲಿ ಸರ್ ಪ್ರಭುಲಿಂಗ ಕವಳಿಕಟ್ಟಿ ಸರ್ ನಮ್ಮ ಜೊತೆಗಿದ್ದಾರೆ ಅನ್ನೋದು ಈ ಅನುಭವ ಮಂಟಪದ ಒಂದು ವಿಶಿಷ್ಟತೆಯನ್ನು ಹೆಚ್ಚಿಸಿದೆ ಅಂತ ಭಾವಿಸ್ತೇನೆ. ಜೋರಾದ ಚಪ್ಪಾಳೆ ನಮ್ಮ ಜಿಲ್ಲಾಧಿಕಾರಿಗಳಿಗೆ. ಒಳ್ಳೆಯದು, ಆರೋಗ್ಯಕ್ಕೆ ಸ್ವಲ್ಪ ಜೋರಾಗಿ ಚಪ್ಪಾಳೆ ತಟ್ಟಿ. ಹಾಗೆಯೇ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಯುವ ಉತ್ಸಾಹಿ, ಆಡಳಿತ ನಿರ್ವಹಣೆಯಲ್ಲಿ ತಮ್ಮ ಕೌಶಲ್ಯವನ್ನು ತೋರಿಸ್ತಾ ಇರುವವರು, ನಿರಂತರವಾಗಿ ಜಿಲ್ಲೆಯ ಬಗ್ಗೆ ಒಂದು ಎಚ್ಚರವನ್ನು ಉಳ್ಳ ನಮ್ಮ ಉತ್ಸಾಹಿ ಪೊಲೀಸ್ ಅಧೀಕ್ಷಕರು ಶ್ರೀ ಬಿ ನಿಖಿಲ್ ಸರ್ ನಮ್ಮ ಜೊತೆಗಿದ್ದಾರೆ. ಅವರನ್ನು ಅತ್ಯಂತ ಗೌರವದಿಂದ ಈ ಕಾರ್ಯಕ್ರಮಕ್ಕೆ ನಾನು ಸ್ವಾಗತಿಸ್ತಿದ್ದೇನೆ. ಹಾಗೆಯೇ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿರುವವರು ನಮ್ಮೆಲ್ಲರ ಆತ್ಮೀಯರು, ಸದಾ ಜಿಲ್ಲೆಯ ಬಗ್ಗೆ ಕ್ರಿಯಾಶೀಲರಾಗಿ ಯೋಚಿಸುವಂಥವರು, ಮಹಾನಗರ ಪಾಲಿಕೆಯ ಆಯುಕ್ತರಾದ ಶ್ರೀ ಕೆ ಮಾಯಣ್ಣಗೌಡರು ನಮ್ಮ ಜೊತೆಗಿದ್ದಾರೆ. ಅವರನ್ನು ಅತ್ಯಂತ ಪ್ರೀತಿಯಿಂದ ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಿದ್ದೇನೆ. ಇವತ್ತು ಶ್ರೀ ಆರ್ ಮೋಹನ್ ಕುಮಾರ್ ಜಿಲ್ಲಾಧ್ಯಕ್ಷರು ಅವರು ಬರಬೇಕಾಗಿತ್ತು. ಅವರ ಅನುಪಸ್ಥಿತಿಯನ್ನು ನಾನು ಇಲ್ಲಿ ಗುರುತಿಸ್ತೇನೆ. ಹಾಗೆಯೇ ಅವರನ್ನು ಗೌರವಯುತವಾಗಿ ವಂದಿಸ್ತೇನೆ. ಈ ಸಂದರ್ಭದಲ್ಲಿ ನಾವೆಲ್ಲರೂ ಇವತ್ತು ಮಾತಾಡಬೇಕಾದ ಹಿಂದಿನ ಸವಾಲುಗಳು ಮತ್ತು ವಚನಗಳಲ್ಲಿ ಉತ್ತರ ಅಂತ. ನಾನು ಇದನ್ನು ಆರಂಭ ಮಾಡಬೇಕಾದ್ರೆ ಪ್ರಭುದೇವರ ಒಂದು ವಚನದಿಂದಲೇ ಶುರು ಮಾಡಬಹುದು ಅಂತ ಅನಿಸುತ್ತೆ. ಆ ವಿನಯ ನಮ್ಮೆಲ್ಲರೊಳಗೂ ಇರಲಿ ಮತ್ತು ಆ ವಿನಯ ನಮ್ಮೆಲ್ಲರೊಳಗೂ ಯಾವಾಗಲೂ ಇರಬೇಕಾದದ್ದು ಅನ್ನುವ ಕಾರಣಕ್ಕಾಗಿ ಈ ವಚನದ ಮೂಲಕ ಇದನ್ನು ಹೇಳಬಹುದು ಅಂತ ಅಂದ್ಕೊಳ್ತೇನೆ. ನಾನೆಂಬ ಅಹಂಕಾರದಲ್ಲಿ ನಾನುಂಡೆನಾದಡೆ ನನಗದೇ ಭಂಗ. ನಾನೆಂಬ ಅಹಂಕಾರದಲ್ಲಿ ನಾನುಂಡೆನಾದಡೆ ನನಗದೇ ಭಂಗ. ಸ್ತುತಿ ನಿಂದೆಗೆ ನೊಂದೆನಾದಡೆ ಅಂಗೈಯಲ್ಲಿದ್ದ ಗುಹೇಶ್ವರ ಲಿಂಗಕ್ಕೆ ದೂರ ಕಾಣ ಗುಹೇಶ್ವರ ಅಂತ ಪ್ರಭುಲಿಂಗ ದೇವರು ಹೇಳ್ತಾರೆ. ಆ ವಚನದಲ್ಲಿ ನಾವೆಲ್ಲರೂ ಆ ವಿನಯವನ್ನು ಉಳ್ಳವರು. ಇವತ್ತು ಆಡಳಿತ ಅನ್ನುವ ಒಂದು ವಿಶಿಷ್ಟ ಪರಿಕಲ್ಪನೆಯನ್ನು ವಚನ ಸಂವಾದದ ಮೂಲಕ ನಾವು ಎದುರುಗೊಳ್ತಾ ಇದ್ದೀವಿ. ಈ ದೇಶ ಪ್ರಜಾಪ್ರಭುತ್ವದ ದೇಶ, ನಮಗೆಲ್ಲ ಗೊತ್ತಿದೆ. ಪ್ರಜಾಪ್ರಭುತ್ವ ಮಾದರಿಯನ್ನು ಅನುಸರಿಸಿಕೊಂಡಿದ್ದೇವೆ. ಅಧಿಕಾರಶಾಹಿ ಅನ್ನೋದು ಇಲ್ಲಿ ಬಹಳ ಮುಖ್ಯವಾಗಿ ಇಡೀ ಸಮುದಾಯವನ್ನು, ಜನರನ್ನು, ಕಾನೂನುಗಳ ವ್ಯವಸ್ಥೆಯನ್ನು ಅತ್ಯಂತ ಸುಭಿಕ್ಷವಾಗಿ ನಡೆಸುವ ಒಂದು ಮಾದರಿ. ಭಾರತದ ಪ್ರಜಾಪ್ರಭುತ್ವದ ಈ ವಿಶ್ವ ಮಟ್ಟದ ಅತ್ಯಂತ ವಿಶಾಲವಾದ ಪ್ರಜಾಪ್ರಭುತ್ವದ ಈ ರಾಷ್ಟ್ರದ ಪರಿಕಲ್ಪನೆಯಲ್ಲಿ ಮೊದಲ ಪ್ರಜಾಪ್ರಭುತ್ವವನ್ನು ಸ್ಥಾಪಿಸಿ, ಜನಪರವಾಗಿ ಯೋಚಿಸಿ, ಜನರಿಗೆ ತಲುಪಬೇಕಾದ ಎಲ್ಲ ವಿಚಾರಗಳನ್ನು, ಅರಿವನ್ನು ನೀಡಿದ ಮೊದಲ ಕ್ರಾಂತಿ ಚಳುವಳಿ ಇದ್ದರೆ ಅದು ಶರಣ ಚಳುವಳಿ. ಅದನ್ನು ಬಿಟ್ಟರೆ ಬೇರೆ ಯಾವುದೂ ಭಾರತದಂಥ ಪ್ರಪಂಚದಲ್ಲಿಯೇ ಇಲ್ಲ. ಯಾಕೆ ಈ ಮಾತನ್ನು ನಾನು ಹೇಳ್ತಾ ಇದ್ದೇನೆ ಅಂತಂದರೆ, ಬಸವಾದಿ ಶಿವಶರಣರು ಯೋಚಿಸಿದ್ದು ಅಧಿಕಾರದ ಪರವಾದದ್ದಲ್ಲ. ಅಧಿಕಾರಿಯಾಗಿ ಏನು ಮಾಡಬೇಕು ಅನ್ನುವುದಕ್ಕಿಂತಲೂ ಜನರಿಗೆ ಅಧಿಕಾರಿ ಏನು ಮಾಡಬೇಕು ಅನ್ನೋದು, ಅದು ಜನಪರವಾದದ್ದು. ಪ್ರತಿ ಕ್ಷಣದಲ್ಲಿಯೂ ನಿಮ್ಮಂಥ ಸಾಮಾನ್ಯ ಜನರ ಬಗ್ಗೆ ಬಸವಣ್ಣನವರು ರಾಜ ತೇಜದಲ್ಲಿದ್ದಂಥ ಬಸವಣ್ಣನವರು ಆಡಳಿತವನ್ನು ಸಮಾನತೆಯ ನೆಲೆಯಲ್ಲಿ ಸೃಷ್ಟಿಸಿದರು. ಅಧಿಕಾರ ಅನ್ನುವುದು ಒಂದು ಕಡೆ ಕೇಂದ್ರೀಕೃತವಾಗಬಾರದು ಅನ್ನುವುದನ್ನು ಭಾವಿಸಿದರು. ಯಾರೊಬ್ಬನೋ ಅದನ್ನು ಅಧಿಕಾರ ಚಲಾಯಿಸಿ ಎಲ್ಲ ಸಮುದಾಯವನ್ನು ನಿಯಂತ್ರಿಸಬಾರದು, ಜನರಿಗೆ ಸ್ವ ಅರಿವನ್ನು ಕೊಡುವುದರ ಮೂಲಕ ನಾವೆಲ್ಲರೂ ಅಧಿಕಾರದ ಮಹತ್ವವನ್ನು ಅರ್ಥ ಮಾಡಿಕೊಳ್ಬೇಕು ಅನ್ನೋದನ್ನು ಬಸವಾದಿ ಶರಣರು
ತಮ್ಮ ವಚನಗಳಲ್ಲಿ ಹೇಳಿದರು. ಹಾಗಾಗಿ ನಾವು ಪ್ರತಿ ಸಂದರ್ಭದಲ್ಲಿಯೂ ನಾವು ಏನು ಯೋಚನೆ ಮಾಡ್ತೇವೆ ಅಂತಂದರೆ, ಈ ವಿಶಾಲವಾದ ಪ್ರಜಾಪ್ರಭುತ್ವದ ವ್ಯವಸ್ಥೆಯನ್ನು ನಾವು ಕಾರ್ಯಾಂಗ, ನ್ಯಾಯಾಂಗ ಮತ್ತು ಆಡಳಿತಾಂಗ, ಅದರಲ್ಲಿಯೂ ಮುಖ್ಯವಾಗಿ ನಾವು ಗಮನಿಸ್ತೇವೆ. ಈ ಆಡಳಿತಾಂಗದ ಕಾರ್ಯಗಳನ್ನು, ವೈಖರಿಯನ್ನು ನಾವು ಬಹಳ ಮುಖ್ಯವಂತ ಪ್ರಭಾವಿಸ್ತೇವೆ. ಇದರಲ್ಲಿ ನ್ಯಾಯ, ನಿಷ್ಠೂರವಾದ ಒಂದು ಪರಿಕಲ್ಪನೆ ಬೇಕು, ಸಮಾನತೆ ಬೇಕು. ಮಹಿಳೆಗಾಗುತ್ತಿರುವ ಶೋಷಣೆಯ ವಿರುದ್ಧವೂ ಇವತ್ತು ಜಾಗೃತಿಯನ್ನು ವಚನಗಳಲ್ಲಿ ಕಾಣ್ತೇವೆ. ಒಬ್ಬ ನ್ಯಾಯವಂತ ನಿಷ್ಠೂರಿಯಾಗಿ ನಾನು ಹೇಗೆ ಆಡಳಿತವನ್ನು ನಡೆಸಬೇಕು ಅನ್ನೋದರ ಬಗ್ಗೆ ವಚನಗಳಲ್ಲಿ ಉತ್ತರವನ್ನು ಕಾಣ್ತೇವೆ. ಸಮಾನತೆ, ಜಾತಿ, ಲಿಂಗ ಆಧಾರಿತ ಸಮಾನತೆಯ ತತ್ವವನ್ನು ಆಡಳಿತದಲ್ಲಿ ನಿರ್ವಹಿಸಬೇಕಾದ ರೀತಿಯನ್ನು ನಾವು ವಚನಗಳಲ್ಲಿ ಕಾಣ್ತೇವೆ. ಈಗ ನಾವು ಆರಂಭಿಸಬೇಕಾಗಿರೋದು ನಮ್ಮ ಪ್ರತಿನಿಧಿಗಳಾಗಿ ನಮ್ಮೆಲ್ಲ ಯೋಚನೆಗಳನ್ನು ಅವರ ಮಾತುಗಳಲ್ಲಿ ಕೇಳೋದಕ್ಕೆ. ಇದು ಒಂದು ರೀತಿಯ ಸಂವಾದ, ಅಭಿಪ್ರಾಯಗಳ ವಿನಿಮಯ. ಇಲ್ಲಿ ಜಿಲ್ಲಾಧಿಕಾರಿಗಳಾಗಿಯೋ, ಪೊಲೀಸ್ ಅಧೀಕ್ಷಕರಾಗಿಯೋ ಅಥವಾ ನಗರ ಪಾಲಿಕೆಯ ಆಯುಕ್ತರಾಗಿಯೋ ಸರ್ ಮಾತಾಡ್ತಿದ್ದಾರೆ ಅಂತಂದರೆ, ಇವರೆಲ್ಲ ಮಾತಾಡ್ತಿದ್ದಾರೆ ಅಂತಂದರೆ ಅವರೆಲ್ಲರೂ ಜನಪರ ಕಾಳಜಿ ಉಳ್ಳವರು. ಅವರೆಲ್ಲರೂ ತಮ್ಮದೇ ಆದ ವಿಶಿಷ್ಟವಾದ ಛಾಪನ್ನು ಅಧಿಕಾರದ ವಲಯದಲ್ಲಿ ಸ್ಥಾಪಿಸಿದವರು, ಜನಪರವಾಗಿ ಯೋಚಿಸಿದವರು. ಅಂಥವರು ನಮ್ಮ ಜೊತೆಗಿದ್ದಾರೆ. ನಾನು ಮೊದಲು ಮಾಯಣ್ಣಗೌಡರವರನ್ನು ವೇದಿಕೆಗೆ ಅಲ್ಲೇ ಅವರು ಕೂತು ಮಾತಾಡಬಹುದು, ಅವರನ್ನು ಆಹ್ವಾನಿಸ್ತಿದ್ದೇನೆ. ಸರ್, ಇವತ್ತು ಜನಪರ ಆಡಳಿತ ಈ ಪರಿಕಲ್ಪನೆಯನ್ನು ನಾವು ಇಟ್ಕೊಳ್ಳೋದಿದ್ದರೆ ನಿಜವಾಗಿಯೂ ಆಡಳಿತದ ಅಥವಾ ಪ್ರತಿಯೊಂದು ನಮ್ಮ ಉದ್ದೇಶಗಳು ಜನಸಾಮಾನ್ಯರಿಗೆ ತಲುಪುತ್ತಾ ಇದೆಯೇ? ಯಾಕಂದರೆ ನಾವು ಜನಸಾಮಾನ್ಯರ ಕೇಂದ್ರೀಕೃತವಾಗಿ ಅವರನ್ನು ಉದ್ದೇಶಿಸಿ ಅವರ ಮೂಲಕವೇ ನಾವು ಆಡಳಿತದ ಪರಿಕಲ್ಪನೆಯನ್ನು ಹೊರಡಿಸಲಿಕ್ಕೆ ಇವತ್ತು ಸಾಧ್ಯವೇ? ಯಾಕಂದರೆ ಜನಸಮೂಹವನ್ನು ನಾವೆಷ್ಟು ವಚನಕಾರರು ಹೇಳ್ತಾರಲ್ಲ, ಪ್ರತಿಯೊಂದು ಸಂದರ್ಭಗಳಲ್ಲಿಯೂ ಕೂಡ ಜನಸಾಮಾನ್ಯರ ನೆಲೆಯನ್ನು ತಲುಪುವುದು ಹೇಗೆ, ಜನಸಾಮಾನ್ಯನೊಬ್ಬನಿಗೆ ಜಾತಿ, ಲಿಂಗ ಯಾವುದೇ ಭೇದ ಇಲ್ಲದೆ ಆರ್ಥಿಕ ಸಬಲೀಕರಣವನ್ನು ಕೊಡೋದು ಹೇಗೆ ಅನ್ನುವ ಮಾತನ್ನು ಕಾಯಕದ ಪರಿಕಲ್ಪನೆಯಲ್ಲಿ ಇವತ್ತು ವಚನಕಾರರು ಕೊಡ್ತಾರಲ್ಲ, ಅದರ ಬಗ್ಗೆ ತಮ್ಮ ಅನಿಸಿಕೆಯನ್ನು ಹಂಚಿಕೊಳ್ಬೇಕಾಗಿ ವಿನಂತಿಸ್ಕೊಳ್ತೇನೆ. ಗಣ್ಯರಿಗೆ, ಸಹೃದಯ ಮನಸ್ಸುಗಳಿಗೆ ನಮಿಸುತ್ತಾ ಈ ಒಂದು ಸಮಾರಂಭದಲ್ಲಿ ಮಾತಾಡಬೇಕಾದ್ರೆ ನನಗೆ ಮುಖ್ಯವಾಗಿ ರಷ್ಯಾ ಉಕ್ರೇನ್ ಮೇಲೆ ಬಾಂಬ್ ಆಗ್ತಾ ಇರೋದು, ಉಕ್ರೇನ್ ರಷ್ಯಾ ಮೇಲೆ ಬಾಂಬ್ ಆಗ್ತಾ ಇರೋದು, ಪಾಲಿಸ್ತಾನ್ ಮೇಲೆ ಬಾಂಬ್ ಆಗ್ತಾ ಇರೋದು, ಅಮೇರಿಕಾ, ಇಸ್ರೇಲ್ ಮತ್ತು ಇರಾನ್ ದೇಶಗಳು ಹೊಡೆದಾಡ್ತಾ ಇರುವಂಥದ್ದು, ಬಹ್ರೈನ್ ಮೇಲೆ, ಸೌದಿ ಅರೇಬಿಯಾ ಮೇಲೆ, ಲೆಬನಾನ್ ಮೇಲೆ, ಈಜಿಪ್ಟ್ ಮೇಲೆ ದಾಳಿ ಆಗ್ತಾ ಇರೋದು, ಅಣು ಬಾಂಬ್, ಭೀಕರ ಬಾಂಬ್, ಭಯಂಕರ ಬಾಂಬ್, ಬಾಂಬ್ ಬ್ಲಾಸ್ಟರ್, B-35 ಬಾಂಬ್ಗಳು, ಕೆಮಿಕಲ್ ದಾಳಿ, ಅಣು ದಾಳಿ ನಡೆಸ್ತಾ ಇರೋದು ನೆನಪಿಗೆ ಬರುತ್ತೆ. ಆ ಅಣುದಾಳಿಗೂ, ಭೀಕರತೆಗೂ, ಆರ್ಥಿಕ ಹೊಡೆತಕ್ಕೂ, ಹಿಂಸಾತ್ಮಕ ಕ್ರಮಕ್ಕೂ, ಯುದ್ಧಕ್ಕೂ, ಆ ಒಂದು ಗ್ಲೋಬಲೈಸೇಷನ್ ನಡೀತಾ ಇರುವಂಥ ಆ ಒಂದು ತಲ್ಲಣಕ್ಕೂ ಇಷ್ಟೆಲ್ಲ ಇಡೀ ವಿಶ್ವ ನಡುಗ್ತಾ ಇದ್ರು. ನಮ್ಮ ಭಾರತದಲ್ಲಿ ನಮ್ಮ ಕರ್ನಾಟಕ, ನಮ್ಮ ಕರ್ನಾಟಕದಲ್ಲಿ ನಮ್ಮ ಶಿವಮೊಗ್ಗದಲ್ಲಿ ನಮ್ಮ ಕುವೆಂಪು ರಂಗಮಂದಿರದಲ್ಲಿ ನಮ್ಮ ಶರಣರು ಎಲ್ಲರೂ ಕೂಡ ಒಟ್ಟಿಗೆ ಸೇರಿ ಶಾಂತವಾಗಿ ಸಮೃದ್ಧ ಸಮಾಜವನ್ನು ಕಟ್ಟುವತ್ತ ಇಲ್ಲಿ ಶರಣ ಸಾಹಿತ್ಯ ಸಮ್ಮೇಳನವನ್ನು ಸಂತೋಷದಿಂದ, ಸಡಗರದಿಂದ, ಜ್ಞಾನ ವಿನಿಮಯ ಮಾಡ್ಕೊಳ್ತಾ ಇದ್ದೀವಲ್ಲ. ಆ ಸತ್ಸಂಗತ್ವೇ ನಿಸ್ಸಂಗತ್ವಂ, ನಿಸ್ಸಂಗತ್ವೇ ನಿರ್ಮೋಹತ್ವಂ, ನಿರ್ಮೋಹತ್ವೇ ನಿಶ್ಚಲತತ್ವಂ ಅನ್ನೋ ರೀತಿಯಲ್ಲಿ ಸತ್ಕಂಪನಗಳನ್ನು, ಸದ್ವಿಚಾರಗಳನ್ನು ಶರಣ ಸಾಹಿತ್ಯ ವಚನಗಳ ಮೂಲಕ, ಹಲವಾರು ವೈವಿಧ್ಯಮಯ ಕಾರ್ಯಕ್ರಮಗಳ ಮೂಲಕ ವಿನಿಮಯ ಮಾಡ್ಕೊಳ್ತಾ ಇದ್ದೀವಲ್ಲ, ಇದಕ್ಕಿಂತ ಹೆಮ್ಮೆ ಏನು ಬೇಕು? ಆದರೂ ಆ ಯುದ್ಧಕ್ಕೂ ವಚನಕ್ಕೂ ಲಿಂಕ್ ಇದೆ, ಆ ಯುದ್ಧಕ್ಕೂ ಆಡಳಿತ ನಿರ್ಧಾರಕ್ಕೂ ಲಿಂಕ್ ಇದೆ. ಹೇಗೆ ಒಬ್ಬ ಕವಿ ಅಥವಾ ಜನಗಳು ಚಂದ್ರನಾಗಲಿ, ಸೂರ್ಯನಾಗಲಿ, ಬೆಟ್ಟನಾಗಲಿ, ನಿಸರ್ಗನಾಗಲಿ ಹಲವಾರು ದಿಕ್ಕಿನಲ್ಲಿ, ಹಲವಾರು ರೂಪಗಳಲ್ಲಿ ಸನ್ನಿವೇಶಕ್ಕೆ ತಕ್ಕಂತೆ, ತಮ್ಮ ಮನೋಭಾವನೆಗೆ ತಕ್ಕಂತೆ ವಿಶ್ಲೇಷಿಸಬಹುದೋ, ವರ್ಣಿಸಬಹುದೋ, ಅದೇ ರೀತಿ ಬಸವಣ್ಣನವರ ಒಂದು ಪ್ರಮುಖ ವಚನ ನಮಗೆಲ್ಲ ಗೊತ್ತಿರೋದು, ಅದಕ್ಕೂ ಈ ಯುದ್ಧಕ್ಕೂ ಈ ಶಾಂತಿಗೂ ಏನು ಸಂಬಂಧ ಅನ್ನೋದ್ರ ಬಗ್ಗೆ ನನ್ನದೇ ಆದಂಥ ಒಂದು ಕಲ್ಪನೆಯ ಮೂಲಕ ನಾನು ತಮ್ಮೊಂದಿಗೆ ಹಂಚಿಕೊಳ್ಳಿಕ್ಕೆ ಇಷ್ಟಪಡ್ತೇನೆ. ನಮಗೆಲ್ಲ ಗೊತ್ತಿರೋ ಹಾಗೆ, ಎಲ್ಲರಿಗೂ ತಿಳಿದಿರೋ ಅಂಥದ್ದು, ಕಳಬೇಡ, ಕೊಲಬೇಡ, ಉಸಿಯ ನುಡಿಯಲು ಬೇಡ, ಮುನಿಯ ಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇದರ ಹಳಿಯ ಬೇಡ. ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಎಲ್ಲರಿಗೂ ಕೂಡ ಪ್ರತಿಯೊಬ್ಬರ ನರನಾಡಿಗಳಾಗ್ತಾ ಇರೋದು. ಆದರೆ ಈ ಕಳಬೇಡ, ಕೊಲಬೇಡ ಈ ಇದಕ್ಕೂ ಯುದ್ಧಕ್ಕೂ ಶಾಂತಿಗೂ ಏನು ಸಂಬಂಧ?
ಇದನ್ನು ನಾವು ವಿಶ್ಲೇಷಣೆ ಮಾಡ್ತಾ ಹೋದಾಗ ನಮ್ಮ ಭಾರತದ ಒಂದು ವಿದೇಶಾಂಗ ನೀತಿ, ಆಡಳಿತಾತ್ಮಕ ವಿದೇಶಾಂಗ ನೀತಿ ಆಲಿಪ್ತ ನೀತಿ ಅಂತ ಕರೀತಾರೆ, ನಾನ್ ಅಲೈನ್ಮೆಂಟ್ ಮೂಮೆಂಟ್ ಅಂತ ಕರೀತಾರೆ, ತಟಸ್ಥ ನೀತಿ ಅಂತ ಕರೀತಾರೆ, ಪಂಚಶೀಲ ತತ್ವಗಳು ಅಂತ ಕರೀತಾರೆ. ನಾವೆಲ್ಲ ಚರಿತ್ರೆಯಲ್ಲಿ ಓದಿರ್ತೀವಿ, ಸಂವಿಧಾನದಲ್ಲಿ ತಿಳ್ಕೊಂಡಿರ್ತೀವಿ. ಆ ಪಂಚಶೀಲ ತತ್ವಗಳಲ್ಲಿರುವಂಥ ಮೂಲ ತತ್ವಗಳು ನಾನ್ ಅಗ್ರೆಷನ್, ನಾನ್ ಇನ್ವೈಷನ್ ಅಬೌಟ್ ದಿ ಅದರ್ ಕಂಟ್ರಿ, ಲವ್ವಿಂಗ್ ಈಚ್ ಆ್ಯಂಡ್ ಎವ್ರಿ ಕಂಟ್ರೀಸ್ ಪ್ರಾಸ್ಪ್ಯಾರಿಟಿ, ಬೇರೆ ದೇಶಗಳ ಸಹಬಾಳ್ವೆ, ಬೇರೆ ದೇಶಗಳ ಜೊತೆ ಹೊಂದಾಣಿಕೆ, ಇತರ ದೇಶಗಳ ಜೊತೆ ತಿರಸ್ಕರಿಸದಿರೋದು, ನಾವು ಮುನ್ನುಗ್ಗದಿರೋದು. ಆ ಪಂಚಶೀಲ ತತ್ವಗಳೇ, ಆ ನಾನ್ ಅಲೈನ್ಮೆಂಟ್ ಮೂಮೆಂಟ್ನ ಪಾಲಿಸಿಯೇ, ಆ ಭಾರತದ ಆಲಿಪ್ತ ನೀತಿಯಿಂದ ಮುಂದುವರೆದಂಥ ಇಂದಿನ ವಿದೇಶಾಂಗ ನೀತಿಯೇ ಇಂದಿನ ಶಾಂತಿಗೆ ಕಾರಣವಾಗಿದೆ. ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ಬೇರೆ ಬೇರೆ ದೇಶದ ಜೊತೆ ನಾವು ಅಸಹ್ಯ ಪಡಬಾರದು, ಬೇರೆ ಬೇರೆ ದೇಶಗಳ ಜೊತೆ ಮುನಿಯಬಾರದು, ಅವ್ರ ಜೊತೆ ಕಾಳಗ ಮಾಡಬಾರದು, ಯುದ್ಧ ಮಾಡಬಾರದು, ಶಾಂತಿಯಿಂದ ಇರಬೇಕು, ಸಹಬಾಳ್ವೆಯನ್ನು ಪ್ರೋತ್ಸಾಹ ಮಾಡಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರ ಅಲ್ಲಿ ಯುದ್ಧ ನಡೀತಾ ಇದ್ರು ಕೂಡ ಇಲ್ಲಿ ಕುವೆಂಪು ರಂಗಮಂದಿರದಲ್ಲಿ ಶರಣ ಸಾಹಿತ್ಯ ಸಮ್ಮೇಳನದ ಶಾಂತಿ ಕಹಳೆ, ಸಹಬಾಳ್ವಿತ ಕಹಳೆ ಮೂಡ್ತಾ ಇದೆ. ಇದಕ್ಕೆಲ್ಲ ವಿದೇಶಾಂಗ ತತ್ವಕ್ಕೂ ಕೂಡ ಮೂಲ ಕಾರಣ ನಮ್ಮ ಆ ವಚನದಲ್ಲಿ ಯಾಕೆ ಇರಬಾರದು ಅಂತ ನಾನು ತಮ್ಮೊಂದಿಗೆ ಹಂಚಿಕೊಳ್ಳಿಕ್ಕೆ ಇಷ್ಟಪಡ್ತಾ ಮುಂದಿನ ವೇದಿಕೆಯನ್ನು ಮಾನ್ಯರಿಗೆ ಬಿಟ್ಟುಕೊಡ್ತಾನೆ. ತಾವೊಬ್ಬ ಅಧಿಕಾರಿಯಾಗಿ ಇಡೀ ದೇಶ ಪ್ರಕ್ಷುಬ್ಧ ಸ್ಥಿತಿಯಲ್ಲಿರುವಾಗ ಭಾರತದ ಇಡೀ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಎಲ್ಲರೂ ನಾವು ಸುಖವಾಗಿದ್ದೇವೆ ಅಂತಂದ್ರೆ ಅದಕ್ಕೆ ಕಾರಣ ನಮ್ಮ ಆಡಳಿತ ವ್ಯವಸ್ಥೆಯೇ, ನಮ್ಮ ಪ್ರಭುತ್ವದ ಮಾದರಿಯೇ. ಈ ಕಾರಣಕ್ಕಾಗಿ ನಾವೆಲ್ಲರೂ ಶಾಂತವಾಗಿ ಇವತ್ತಿದ್ದೇವೆ. ಇದನ್ನೇ ಇಟ್ಕೊಂಡು ನಾವು ಯೋಚಿಸೋಣ. ಸರ್, ಶಿವಮೊಗ್ಗ ತುಂಬಾ ಶಾಂತವಾಗಿದೆ, ಶಿವಮೊಗ್ಗದ ಆಡಳಿತ ವ್ಯವಸ್ಥೆಗಳು ತುಂಬಾ ಚೆನ್ನಾಗಿ ನಡೀತಾ ಇದೆ, ಇಲ್ಲಿ ಕ್ರೌರ್ಯಗಳಿಲ್ಲ, ಹಿಂಸೆಗಳಿಲ್ಲ, ಗಲಭೆಗಳಿಲ್ಲ. ಇಂಥದನ್ನೆಲ್ಲ ವಚನಗಳು ಬಹಳ ವಿಶಿಷ್ಟವಾಗಿ ಹೇಳ್ತವೆ. ಯಾಕಂತಂದರೆ ಪ್ರತಿಯೊಂದು ಮಾತಿನಲ್ಲಿಯೂ ನಾವು ಯೋಚಿಸಬೇಕಾದಂಥ ದಾರಿ ಇದನ್ನೇ ಎನ್ನೋದನ್ನು ನಮ್ಮ ವಚನಕಾರರು, ಶರಣರು ನಮಗೆ ಹೇಳಿದರು. ಇಲ್ಲಿ ಅರಿವು ಅನ್ನೋದು ಬಹಳ ಮುಖ್ಯ. ಈ ಅರಿವು ಎಲ್ಲ ರೀತಿಯ ಅರಿವು, ಇದು ಮನುಷ್ಯತ್ವವನ್ನು ಗೌರವಿಸುವ ಅರಿವು. ಹೀಗಾಗಿ ಇವತ್ತು ನಾವು ಎಲ್ಲರನ್ನೂ ಸಮಾನವಾಗಿ ಕಾಣಬೇಕಾದ್ರೆ ಮಾನ್ಯ ನಿಖಿಲ್ ಸರ್ ನಮ್ಮನ್ನು ಕುರಿತು ಮಾತಾಡಬೇಕು. ಇಲ್ಲಿ ಸೇರಿರುವ ಎಲ್ಲ ನನ್ನ ಮಿತ್ರರಿಗೆ ಹಾಗೂ ಅತಿ ಗಣ್ಯರಿಗೆ, ಇಲ್ಲಿ ಇಂಥ ಟೈಮಲ್ಲಿ ನೀವೆಲ್ಲರೂ ಬಂದು ನಮ್ಮ ಜೊತೆ ನೀವು ಸಮಯ ಕಳೀತಾ ಇದ್ದೀರಾ ಅಂದರೆ ನಿಮ್ಮ ಸಮಾಜದ ಮೇಲಿರುವ ಆಸಕ್ತಿ ಹಾಗೂ ಸಾಹಿತ್ಯದ ಮೇಲಿರುವ ಆಸಕ್ತಿ ಎರಡೂ ಕೂಡ ನಮಗೆ ಇಲ್ಲಿ ಕಂಡುಬರುತ್ತೆ. ನನಗೆ ಎಲ್ಲ ಶುರು ಮಾಡೋದಕ್ಕಿಂತ ಮುಂಚೆ ಯಾಕೆ ವಚನ ಅನ್ನೋ ಒಂದು ವೇ ಆಫ್ ಲೈಫ್ ಅಂತ ಏನಂತೀವಿ, ಯಾಕೆ ನನಗೆ ಇದು ನನ್ನ ಪರ್ಸನಲ್ ಅಭಿಪ್ರಾಯ ಇದು. ವಚನಗಳು ಅತ್ಯಂತ ಸರಳವಾಗಿರ್ತವೆ. ನನಗೆ ನನ್ನ ಜೀವನವನ್ನು ಯಾವ ರೀತಿ ನಡೆಸ್ಕೊಳ್ಬೇಕು ಅನ್ನೋದನ್ನು ವಚನಗಳು ಹಲವಾರು ಶರಣರು ಹೇಳಿರೋದು ಒಂದು ಕಡೆ ಆದರೆ, ಈ ವಚನ ಅನ್ನೋ ಒಂದು ಕಾನ್ಸೆಪ್ಟೇನೆ ಸಾಕು ನಮಗೆ ಜೀವನವನ್ನು ನಮ್ಮ ಮುಂದುವರಿಸೋದಕ್ಕೆ. ಯಾಕೆ ಅಂದರೆ ವಚನ ಎಷ್ಟು ಸರಳವಾದ ಭಾಷೆಯಲ್ಲಿ ಇರುತ್ತೆ, ನಾವು ನಮ್ಮ ಜೀವನವನ್ನು ಅದೇ ರೀತಿ ಸರಳವಾಗಿಯೇ ಕ್ಲಿಷ್ಟಕರ ರಹಿತವಾದ ಒಂದು ರೀತಿಯಲ್ಲಿ ನಾವು ನಮ್ಮ ಜೀವನವನ್ನು ಮಾಡ್ಬೋದು. ಅದು ನಮಗೆ ವಚನದಲ್ಲಿ ಪ್ರಥಮವಾಗಿ ತಿಳ್ಕೋಬೇಕಾಗಿರೋದು. ಈಗ ಡೀಟೇಲ್ಸ್ ಎಲ್ಲ ಆಮೇಲೆ ಹೋಗೋಣಂತೆ. ಎಷ್ಟು ಕ್ಲಿಷ್ಟಕರವಾಗಿರೋದನ್ನು ಕೇವಲ 4 ಸಾಲುಗಳಲ್ಲಿ ಎಲ್ಲರಿಗೂ ಬರುವಂಥ ಆಡು ಭಾಷೆಯಲ್ಲಿ ಎಲ್ಲರಿಗೂ ಮನೆ ಮುಟ್ಟುವಂತೆ ಎಕ್ಸಾಂಪಲ್ಸನ್ನು ತಗೊಂಡು ವಚನಗಳು ನಮಗೆ ಕೊಡ್ತಾಯಿದ್ರು. ಸೊ ಇಷ್ಟು ಸರಳತೆಯನ್ನು ನಾವು ನಮ್ಮ ಜೀವನದಲ್ಲಿ ಪ್ರತಿನಿತ್ಯ ನಮ್ಮ ಜೀವನದ ಒಂದು ಭಾಗವಾಗಿ ಮಾಡಿಕೊಂಡು ಮುಂದೆ ಹೋಗಬೇಕಾಗತ್ತೆ. ಸೊ ಈ ರೀತಿ ಮಾಡಿದಾಗ ಏನಾಗುತ್ತೆ, ಜನರಿಗೆ ನಾವು ಏನು ಹೇಳಬೇಕು ಅಂತ ಇದ್ದೀವಿ ಅದನ್ನು ನಮ್ಮ ಜೀವನದಲ್ಲಿ ನಾವು ನಡೆಯೋ ಒಂದು ದಾರಿಯೇ ಅವ್ರಿಗೆ ಮಾದರಿ ಆಗುತ್ತೆ. ವಚನಗಾರರು ಅದನ್ನೇ ಮಾಡ್ತಾ ಇದ್ದು, ಅವರು ಮಾಡಲಿಲ್ಲದನ್ನು ಯಾರೂ ಹೇಳಲಿಲ್ಲ. ಆ ಒಂದು ಅನುಭವ ಮಂಟಪದಲ್ಲಿ ಏನು ವಿಚಾರ ವಿನಿಮಯ ಆಗ್ತಾ ಇತ್ತು
ಅದು ಎಲ್ಲರಿಗೂ ಅನ್ವಯ ಆಗುವಂತೆ, ಎಲ್ಲರಿಗೂ ಮನಮುಟ್ಟುವಂತೆ ಅವರು ಡಿಸ್ಕಷನ್ಸನ್ನು ಮಾಡ್ತಾಯಿದ್ರು. ಈ ಒಂದು ವೇದಿಕೆಯನ್ನು ನಾವು ಅನುಭವ ಮಂಟಪ ಅಂತಲೇ ಕರಿತಾ ಇದ್ದೀವಿ. ಸೊ ನಮ್ಮ ಒಂದು ಅನಿಸಿಕೆ ಆಗಿರ್ಬೋದು, ನಮ್ಮ ಮುನ್ಸಿಪಾಲಿಟಿ ಆಯುಕ್ತರ ಅನಿಸಿಕೆ ಆಗಿರ್ಬೋದು, ನಮ್ಮ ಡಿ ಸಿ ಸಾಹೇಬ್ರ ಅನಿಸಿಕೆ ಆಗಿರ್ಬೋದು, ಎಲ್ಲರದು ಒಂದು ಪಾಯಿಂಟ್ ಆಫ್ ವ್ಯೂ ಇರುತ್ತೆ. ಆದರೆ ಆ ಪಾಯಿಂಟ್ ಆಫ್ ವ್ಯೂವನ್ನು ಒಂದೇ ಕಡೆಗೆ ತಂದು ಇಲ್ಲಿ ನಾವು ಡಿಸ್ಕಷನ್ ಮಾಡ್ತೀವಲ್ಲ, ಇದು ಈ ಸಂಸ್ಕೃತಿ ಬಂದಿರೋದೇ ನಮ್ಮ ಶರಣರಿಂದ. ಈ ಏನು ಪ್ರಜಾಪ್ರಭುತ್ವದ ಬಗ್ಗೆ ಮಾತಾಡಿದ್ರು ಮೇಡಮ್ ಅವರು, ನನಗೆ ಕೇಳಿದ್ರೆ ಎಲ್ಲರೂ ಡೆಮಾಕ್ರಸಿ ಅಂತ ಹೇಳಿ ಗ್ರೀಸ್ಗೆ ಹೋಗ್ತಾರೆ. ಬಟ್ ಐ ಡಿಫರ್ ಫ್ರಮ್ ಇಟ್. ಯಾಕಂದರೆ ಡೆಮಾಕ್ರಸಿ ವಾಸ್ ನಾಟ್ ಇನ್ ಇಟ್ಸ್ ಟ್ರೂಯೆಸ್ಟ್ ಸೆನ್ಸ್ ಇನ್ ಗ್ರೀಸ್. ಯಾಕಂದರೆ ಅಲ್ಲೂ ಕೂಡ ನನ್ನ ಮಗನಿಗೆ ಒಂದು ಜಾಗ ಕೊಡ್ತಾ ಇದ್ರು, ಅಥವಾ ಪ್ರಬಲವಾದವರು ಬಂದು ಆ ಏನು ಪಾರ್ಲಿಮೆಂಟಲ್ಲಿ ಕುತ್ಕೋಬೋದಿತ್ತು. ಆದರೆ ನಮ್ಮ ಅನುಭವ ಮಂಟಪ ಆ ಥರ ಇರಲಿಲ್ಲ. ದ ಟ್ರೂಯೆಸ್ಟ್ ಫಾರ್ಮ್ ಆಫ್ ಡೆಮೋಕ್ರಸಿ ವಾಸ್ ಫಸ್ಟ್ ಸೀನ್ ಇನ್ ನಮ್ಮ ಅನುಭವ ಮಂಟಪ. ಯಾಕಂದರೆ ಯಾರೇ ಆಗಿರ್ಬೋದು, ಯಾವ ಜಾತಿ ಇಲ್ಲ, ಯಾವ ಭೇದ ಇಲ್ಲ, ಯಾವ ಭಾಷೆ ಇಲ್ಲ, ನೀನು ಎಲ್ಲಿ ಅವರಾಗಿರ್ಬೋದು, ನೀನು ಅನುಭವ ಮಂಟಪಕ್ಕೆ ಬಂದು ಯು ಕುಡ್ ಆಲ್ವೇಸ್ ಥ್ರೋ ಇನ್ ಯೋರ್ ಪಾಯಿಂಟ್ ಆಫ್ ವ್ಯೂ. ಡಿಸ್ಕಷನ್ಸ್ ಆಗೋದು ಅಲ್ಲಿ. ಈ ಆಪರ್ಚುನಿಟಿ ಎಲ್ಲಿ ಸಿಗುತ್ತೆ? ಸಮಾನತೆ ಬಗ್ಗೆ ಎಲ್ಲರೂ ಕೇಳ್ತಾರೆ, ಎಲ್ಲರೂ ನಾವು ಇತ್ತೀಚಿನ ದಿನಗಳಲ್ಲಿ ಮಾತಾಡ್ತೀವಿ. ಇತ್ತೀಚಿನ ದಿನಗಳಿಗೂ ಎಲ್ಲ ಅಡಿಪಾಯ ಆಗಿರೋದು ನಮ್ಮ ಅನುಭವ ಮಂಟಪದಲ್ಲಾದಂತಹ ವಿಚಾರ ವಿನಿಮಯನೇ. ನಾವು ಏನು ಆ ದಿನ ಇವ ಯಾರವ ಅಂತ ಏನು ಒಂದು ಎರಡು ಮಾತಲ್ಲಿ ಇವ ನಮ್ಮವ ಅಂತ ಬಂತು, ಅದನ್ನೇ ನಾವು ನಮ್ಮ ಸಂವಿಧಾನದಲ್ಲೂ ತೊಗೊಂಬಂದ್ಬಿಟ್ವಿ ನಾವು. ಅದಕ್ಕೆ ಬುನಾದಿ ಬಂದಿದ್ದೆ ನಮ್ಮ ಶರಣೆಯರ ವಚನಗಳಲ್ಲಿ. ಇದನ್ನು ನಾವು ಯಾವಾಗಲೂ ಜ್ಞಾಪಕ ಇಟ್ಕೋಬೇಕಾಗತ್ತೆ. ಆ್ಯಂಡ್ ಸಮಾನತೆಯ ಬಗ್ಗೆ ಇನ್ನೊಂದು ಮಾತು ಬರುತ್ತೆ. ಎಲ್ಲರೂ ಫಸ್ಟ್ ಟೈಮ್ ವಿ ಆರ್ ಕ್ರೆಡಿಟೆಡ್ ವಿತ್ ಫೀಮೇಲ್ ಫ್ರ್ಯಾಂಚೈಸ್. ಅಂದರೆ ನಮ್ಮ ಭಾರತದಲ್ಲಿ ಪ್ರಥಮ ಬಾರಿಗೆ ಎಲೆಕ್ಷನ್ಸ್ ಆದರೆ ಆವಾಗಲೇ ನಾವು ಫೀಮೇಲ್ಗೆ ವೋಟಿಂಗ್ ರೈಟ್ಸನ್ನು ಕೊಟ್ಟಿದ್ವಿ. ಅದು ಬೇರೆಯ ಪಾಶ್ಚಾತ್ಯ ದೇಶಗಳಲ್ಲಿ ಅದು ಇರಲೇ ಇಲ್ಲ ಕಾನ್ಸೆಪ್ಟು. ನಾವು ಬಂದಾದಮೇಲೆ ಅಲ್ಲೂ ಕೊಡೋಕ್ಕೆ ಶುರು ಮಾಡಿದ್ರು. ಆದರೆ ನೀವು ನಮ್ಮ ವಚನ ಸಂಸ್ಕೃತಿಗೆ ಹೋದರೆ ಆಯ್ದಕ್ಕಿ ಲಕ್ಕಮ್ಮವರಾಗಿರ್ಬೋದು, ಇಲ್ಲ ನಮ್ಮ ಅಕ್ಕ ಮಹಾದೇವಿಯವರಾಗಿರ್ಬೋದು, ಎಲ್ಲರೂ ಕೂಡ ಬಂದ್ಬಿಟ್ಟು ಅವರ ವಚನವನ್ನು ಸಾರಿ, ಅವರ ಡಿಸ್ಕಷನ್ಸನ್ನು ಎಲ್ಲ ಕಡೆಗೂ ಹೇಳಿ, ಅನುಭವ ಮಂಟಪದಲ್ಲಿ ಒಂದು ಪ್ರಮುಖವಾದ ಪಾತ್ರವನ್ನು ಮಾಡಿ ಯಾವ ರೀತಿ ಮಹಿಳೆಯರಿಗೆ ಸಮಾನತೆಯನ್ನು ನೀಡಬಹುದು ಅನ್ನೋದನ್ನು ನಿದರ್ಶನ ಆ ಕಾಲದಲ್ಲೇ ನಮಗೆ ಕೊಟ್ಟಿದ್ರು. ಸೊ ಈ ಒಂದು ವಿಚಾರ ಕೂಡ ನಾವು ಯಾವಾಗಲೂ ಜ್ಞಾಪಕ ಇಟ್ಕೋಬೇಕು. ನಮ್ಮ ಸಂಸ್ಕೃತಿಯನ್ನು ಯಾಕೆ ನಾವು ಮರಿಬಾರ್ದು ಅನ್ನೋದಕ್ಕೆ ನಮ್ಮ ಸಂಸ್ಕೃತಿಯಲ್ಲೇ ಎಷ್ಟೋ ವಿಚಾರಗಳು ಅಡಗಿದವೆ. ನಾವು ಹೆಣ್ಮಕ್ಳು ಶೋಷಣೆಯವ್ರ ಬಗ್ಗೆ ಎಲ್ಲ ಕಡೆಗೂ ನೋಡ್ತೀವಿ. ಯಾವುದ್ಯಾವುದೋ ರೀತಿಯಲ್ಲಿ ಏನೇನೋ ವಿಚಾರಗಳು ಹಿಂದಿನ ಎಕ್ಸಾಂಪಲ್ಸನ್ನು ಕೊಡ್ಕೊಂಡು ಹೋಗ್ತಾರೆ. ಆದರೆ ಈ ಎಕ್ಸಾಂಪಲನ್ನು ಯಾಕೆ ಕೊಡೋದಿಲ್ಲ? ಎಲ್ಲಿ ಈಸಿ ಆಗುತ್ತೆ, ಅವ್ರಿಗೆ ಏನು ಬೇಕಾಗುತ್ತೆ ಅದನ್ನು ಎಕ್ಸಾಂಪಲ್ಸ್ ಕೊಟ್ಕೊಂಡು ಹೋಗ್ತಾರೆ. ಯಾಕೆ ನಾವು ನಮ್ಮ ವಚನಗಾರ್ತಿಯರು, ನಮ್ಮ ಶರಣೆಯರು ಏನು ಹೇಳ್ತಾ ಇದ್ರು, ಅವರಿಗೆ ನೀಡಿದಂತಹ ಒಂದು ಫ್ರೀಡಮನ್ನು ಈ ಕಾಲದಲ್ಲೂ ನಾವು ಯಾಕೆ ನೀಡಬಾರ್ದು ಅನ್ನೋದ್ರ ಬಗ್ಗೆ ಚರ್ಚೆ ಆಗಲೇಬೇಕಾಗತ್ತೆ. ಈ ಸಮಾನತೆಯ ಪ್ರಶ್ನೆ ಕೂಡ ನಮ್ಮ ವಚನದಲ್ಲೇ ನಿಮಗೆ ಉತ್ತರ ಸಿಗುತ್ತೆ. ಅಕ್ಕ ಮಹಾದೇವರು ಹೇಳ್ತಾರಲ್ಲ, ಬೆಟ್ಟದ ಮೇಲೆ ಮನೆ ಮಾಡಿಕೊಂಡು ನಾವು ಮೃಗಗಳಿಗೆ ಅಂಜಿದರೆ ಎಲ್ಲರೂ ಉಂಟೆ ನಮಗೆ ಅದು. ಸೊ ಇವಾಗ ನಾವೆಲ್ಲರೂ ವಿ ಹ್ಯಾವ್ ಆಲ್ ರೀಚ್ಡ್ ಅ ಸರ್ಟನ್ ಸ್ಟೇಜ್. ನಾವಿಲ್ಲಿ ಬಂದಿದ್ದೀವಿ. ಇಲ್ಲಿಗೆ ಬಂದಿದ ಮೇಲೆ ಹಂಗಾದರೆ ಹೆಂಗಪ್ಪ, ಹಿಂಗಾದರೆ ಹೆಂಗಪ್ಪ ಅಂತ ನಾವು ಯೋಚನೆ ಮಾಡೋದಕ್ಕೆ ಆಗೋದಿಲ್ಲ. ಸೊ ಈ ಒಂದು ನಿಟ್ಟಿನಲ್ಲಿ ನಾವು ವಚನಗಳನ್ನು, ಅದರ ಪ್ರಸ್ತುತತೆಯನ್ನು ಸದಾ ಕಾಪಾಡ್ಕೋಬೇಕು. ನಾವು ಮಕ್ಕಳಿಗೂ ಅದನ್ನೇ ಹೇಳೋದು. ಶಾಲೆಗಳಿಗೆ ಹೆಚ್ಚು ಹೋಗ್ತೀನಿ. ನಾನು ಶಾಲೆಗಳಿಗೆ ಹೋದಾಗ ಅಲ್ಲಿ ಯಾವಾಗಲೂ ವಚನಗಳ ಬಗ್ಗೆ ಎರಡು ಮಾತುಗಳನ್ನು ಹೇಳಿಬಿಟ್ಟೆ ಬರ್ತೀನಿ ನಾನು. ಯಾಕಂದರೆ ಉಳ್ಳವರು ಶಿವಾಲಯ ಮಾಡುವರು,
ನಾನೇನು ಮಾಡಲಯ್ಯ ಬಡವನಯ್ಯ ನಾನು. ಅವಾಗ ಅವನೇ ಹೇಳಿದ್ದಾನೆ ಅವನು, ಕಾಲೇ ಕಂಬ ದೇಹವೇ ದೇಗುಲ ಶಿರಹೊನ್ನ ಕಳಸವಯ್ಯ ಸ್ಥಾವರ ಕಳಿ ಉಂಟು ಜಂಗಮ ಕಳಿವಿಲ್ಲ. ಎಂಥ ಮಾತು ನೋಡಿ. ಅದು ನಮಗೆ ಆಡಳಿತದಲ್ಲಿರೋರಿಗೆ ಇನ್ನೂ ಪ್ರಸ್ತುತತೆಯನ್ನು ನಾನು ನಿಮಗೆ ಹೇಳ್ತೀನಿ. ಯಾವ ರೀತಿಯಲ್ಲಿ ಅಂದರೆ, ಸ್ಥಾವರ ಕಳಿ ಉಂಟು ಜಂಗಮ ಕಳಿವಿಲ್ಲ ಅಂತ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ನೋಡಿ ಅಲ್ಲಿ. ಇದು ಎರಡು ರೀತಿಯಲ್ಲಿ ಅರ್ಥ ಮಾಡ್ಕೋಬೋದು ನಾವು. ಮೊದಲನೇದಾಗಿ, ಕೆಲವರು ಟ್ರಾನ್ಸ್ಫರ್ ಅಂದರೆ ಹಿಂಜರಿತಾರೆ, ಒಂದೇ ಜಾಗದಲ್ಲಿ ಇಡೀ ಸರ್ವಿಸನ್ನು ಮಾಡಬೇಕು ಅಂತ ಹೆಂದ್ಕೊಂತಾರೆ ಅವರು. ವಚನದಲ್ಲಿ ಹೇಳಿದಾರಪ್ಪ, ಸ್ಥಾವರಕ್ಕೆ ಅಳಿವಿಲ್ಲ, ಜಂಗಮವಾಗೇ ಇರಬೇಕು ನೀನು ಒಂದು ಜಾಗದಲ್ಲ 10 ಜಾಗದಲ್ಲಿ ಹೋಗಿ ಕೆಲಸ ಮಾಡು ಅಂತ ಹೇಳಿರೋದು. ಅದು ಒಂದು. ಆದರೆ ಮತ್ತೊಂದಿರೋದು, ಯಾವ ಕೆಲಸದಲ್ಲಿದ್ದರೂ ನೀನು ಅದನ್ನು ಪ್ರಾಮಾಣಿಕವಾಗಿ ಮಾಡಬೇಕು ಅನ್ನೋದು ಈ ವಚನದಲ್ಲೇ ಇದೆ. ಉಳ್ಳವರು ದೇವಸ್ಥಾನವನ್ನು ಮಾಡ್ತಾರೆ, ಹಂಗಂತ ಇಲ್ಲದೆ ಇರೋರು ಸುಮ್ಮನೆ ಕೂತ್ಕೋಬೇಕಾ? ಇಲ್ಲ. ಇವಾಗ ನಾವು ಆಯಿತು, ನಾನು SP ಇದ್ದೀನಿ, ನಾನು SP ಕೆಲಸ ಮಾಡ್ತೀನಿ, ಅದನ್ನ ಹಾಗಂತ ಹೇಳಿ ನನ್ನ ಸಬ್ ಇನ್ಸ್ಪೆಕ್ಟ್ರು ಹಂಗೆ ಕೂತ್ಕೋಬೇಕಾ? ಇಲ್ಲ. ಅವನು ಕೂಡ ಅವನ ಹಂತದಲ್ಲಿ ಯಾವ ರೀತಿ ಕೆಲಸ ಮಾಡಬೇಕು ಆ ಕೆಲಸ ಮಾಡಲೇಬೇಕು. ಸೊ ಇದನ್ನು ನಾನು ಪ್ರತಿ ಬಾರಿನೂ, ನಮ್ಮ ತಂದೆಯವರು ನನಗೆ ಈ ಮಾತನ್ನು ಹೇಳೋರು, ನಾನು ಇದನ್ನು ಆಲೇ ಒಂದು 2-3 ಕಡೆ ಹೇಳಿಬಿಟ್ಟಿದ್ದೀನಿ. ನೀನು ಯಾವ ಕೆಲಸ ಮಾಡಿದ್ರು ಅದರಲ್ಲಿ ಉತ್ತಮವಾಗಿ ಕೆಲಸ ಮಾಡುವಷ್ಟು. ನೀನೊಬ್ಬ ಕಸ ಓಡಿದ್ರು ನನಗೆ, ಯಾಕಂದರೆ ನಮ್ಮ ತಂದೆಯವರು ನನಗೆ ಈ ಎಕ್ಸಾಂಪಲ್ ಕೊಡೋರು. ಐ ಡೋಂಟ್ ಬಿಲೀವ್ ದ್ಯಾಟ್ ಕಸ ಹೊಡೆಯೋ ಕೆಲಸ ಸರಿಯಲ್ಲ, ಅದು ಕೀಳು ಕೆಲಸ ಅಂತ ನಾನು ಅದನ್ನು ಒಪ್ಪೋದಿಲ್ಲ. ಅದಕ್ಕೆ ಅದನ್ನು ನನ್ನ ತಲೆಗೆ ಯಾವಾಗ ಬಂದಿದ್ದು, ನಮ್ಮ ತಂದೆಯವರು ಈ ಮಾತನ್ನು ಹೇಳಿದಾಗ, ನೀನು ಕಸ ಓಡಿದ್ರು ನೀನು ಅದರಲ್ಲಿ ಅತ್ಯುತ್ತಮವಾಗಿ ಕಸ ಹೊಡಿಬೇಕು ನೀನು. ಯಾಕಂದರೆ ನಾನು ನನ್ನ ಮನೆಯ ಎಕ್ಸಾಂಪಲೇ ಕೊಡ್ತೀನಿ. ನನ್ನ ಮನೆಯಲ್ಲಿ ಚಂದ್ರಮ್ಮ ಅಂತ ಬರ್ತಾರೆ ಅವರು. ಎಷ್ಟು ಚೆನ್ನಾಗಿ ಅವರು ಕೆಲಸ ಮಾಡ್ತಾರೆ ಅಂದರೆ, ಅವರು ಒಂದಿನ ಬರಲಿಲ್ಲ ಅಂದರೆ ನಮಗೆ ಏನಪ್ಪ ಇವಾಗ ಹೆಂಗೆ ಮಾಡೋದು ನಾವು ಅಂತ ಆ ಥರ ಒಂದು ಡಿಪೆಂಡೆನ್ಸಿ ಬಂದ್ಬಿಟ್ಟಿದೆ ನಮಗೆ ಚಂದ್ರಮ್ಮ ಅವ್ರಿಗೆ. ಅದು ಸೊ ಇವತ್ತಿಗೂ ನಾವು ಜ್ಞಾಪಿಸ್ಕೊತೀವಿ ಅವ್ರನ್ನ. ಚಂದ್ರಮ್ಮ ಅವರು ಇಲ್ಲ ಅಂದರೆ ನನಗೆ ನಮ್ಮ ಮನೆಯಲ್ಲಿ ನಡೆಯೋದೇ ಇಲ್ಲ ಏನು ಅನ್ನೋ. ಸೊ ಅವರು ಆ ಕೆಲಸ ಮಾಡ್ತಿದ್ದೀನಿ ಅಂತ ಅವ್ರ ತಲೆಯಲ್ಲಿ ಯಾವತ್ತೂ ಬಂದೇ ಇಲ್ಲ. ಅವ್ರಿಗೇನು ಇಲ್ಲ, ನನಗಿದನ್ನು ತೆಗ್ದು, ನಾನಲ್ಲಿ ಕೂತಿದ್ರು ನನ್ನನ್ನು ಎಬ್ಬರಿಸ್ಬಿಟ್ಟು ಅದನ್ನು ಮೂವ್ ಮಾಡಿಸಿ ಚೇರನ್ನ ಪಕ್ಕಕ್ಕೆ ಎತ್ತು ಕಸ ಗುಡಿಸ್ಕೊಂಡು ಹೋಗ್ತಾರೆ ಅವರು. ಅದನ್ನು ಹೇಳಿ, ಅದಕ್ಕೆ ನಾವು ಮೆಚ್ಚಬೇಕೋ ಬೇಡವೋ ಹೇಳಿ ನೀವು ಅದನ್ನ. ಸೊ ಈ ವಿಚಾರಗಳನ್ನು ನಾವು ವಚನಗಳಲ್ಲೇ ಕಾಣ್ತೀವಿ. ಆಮೇಲೆ ಒಂದು ವಚನದಲ್ಲಿ ಹಲವಾರು ವಿಚಾರಗಳನ್ನು ನಾವು ತಿಳ್ಕೊಬೋದು. ಇವಾಗ ನಾವು ಒಂದು ವಚನ ತಗೊಂಡೆ 2-3 ಎಕ್ಸಾಂಪಲ್ ಬಗ್ಗೆ ಮಾತಾಡಿದ್ವಿ ನಾವು. ಸೊ ಈ ಒಂದು ಏನು ನಮ್ಮ ಸಂಸ್ಕೃತಿ, ನಮ್ಮ ಸಂಸ್ಕಾರ ಏನಿದೆ, ಯಾವತ್ತಿಗೂ ನಾವು ಬಿಡಬಾರ್ದು. ಎಲ್ಲೇ ಆಗಿರಲಿ, ಏನೇ ಆಗಿರಲಿ, ಇದನ್ನು, ಈ ಪ್ರಸ್ತುತತೆಯನ್ನು ಎಲ್ಲರಿಗೂ ತಿಳಿಸ್ಬೇಕು. ಕೇವಲ ನಮಗಲ್ಲ, ನಮ್ಮ ಮುಂದಿನ ಪೀಳಿಗೆಗಾಗಿರ್ಬೋದು. ಅದರ ಜೊತೆಗೆ ಇಲ್ಲಿ ನೆರೆತಿರುವ ಎಲ್ಲ ನನ್ನ ಅಕ್ಕ ತಂಗಿಯವರು, ಅಣ್ಣ ತಮ್ಮಂದಿರಾಗಿರ್ಬೋದು, ನೀವೆಲ್ಲರೂ ಕೂಡ ಇದನ್ನು ಪ್ರತಿದಿನ, ಪ್ರತಿನಿತ್ಯ ಎಲ್ಲೇ ಸಿಕ್ಕರೂ ಯಾವುದಾದ್ರೂ ಒಂದು ಎಕ್ಸಾಂಪಲನ್ನು ತಗೊಂಡು, ಕಾಯಕವೇ ಕೈಲಾಸ ಅಂತ ನಾವು ಯಾವಾಗಲೂ ಮಾತಾಡ್ಕೊಂಡು ಹೋಗ್ತೀವಿ ಅದನ್ನ. ಆದರೆ ಅದನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೋಬೇಕಾಗತ್ತೆ. ನಾವು ಜೀವನದಲ್ಲಿ ಅಳವಡಿಸ್ಕೊಳ್ಳಿಲ್ಲ ಅಂದರೆ ಹೇಳಿ ಏನೂ ಅರ್ಥ ಇಲ್ಲ. ಅಲ್ಲಿ ಎಲ್ಲ ನಮ್ಮ ಶಿವಶರಣೆಯರು ಏನು ಮಾಡಿಯೇ ಅವರು ತೋರಿಸ್ತಾ ಇದ್ರು, ಕೇವಲ ಮಾತಾಡಿ ಬಿಡ್ತಿರ್ಲಿಲ್ಲ ಅವರು. ಅದನ್ನು ನಾವು ಯಾವಾಗಲೂ ಜ್ಞಾಪಕ ಇಟ್ಕೋಬೇಕು. ಸೊ ಇಷ್ಟು ವಿಚಾರಗಳು, ನಾನು ಸಮಾನತೆಯ ಬಗ್ಗೆ ಬಂದರೂ ಅದನ್ನು ಬಿಟ್ಟು ನಾನು ಬೇರೆ ವಿಚಾರಗಳ ಬಗ್ಗೆನೂ ಕೂಡ ಸ್ವಲ್ಪ ಮಾತಾಡೋದು. ಏನಾಯ್ತು, ನಾವು ಸಾಹಿತ್ಯ ಓದಿರೋದ್ರಿಂದ ನಮಗೆ ಬಾಯಲ್ಲಿ ಬರಲಿಲ್ಲ ಅಂದರೂ ಅದನ್ನು ಯಾವ ರೀತಿ ಅರ್ಥೈಸ್ಕೋಬೇಕು, ಗ್ರಹಿಸ್ಕೋಬೇಕು ಅನ್ನೋದು ನಮಗೆ ಸ್ವಲ್ಪ ಗೊತ್ತಿದೆ. ಅದಕ್ಕೋಸ್ಕರನೇ ನಾನು ಈ ಒಂದು ವೇದಿಕೆಯಲ್ಲಿ ಇಷ್ಟು ವಿಚಾರಗಳನ್ನು ನಿಮ್ಮ ಜೊತೆ ಹಂಚ್ಕೋಬೇಕು ಅನ್ನಿಸ್ತು. ಅದನ್ನು ನಾನು ಹಂಚ್ಕೊಂಡೆ. ಇದೆರಡು ಮಾತುಗಳನ್ನು ಹೇಳಿ ನಾನು ಮೇಡಮ್, ಇನ್ನೂ ಒಂದು ರೌಂಡಲ್ಲಿ ಇರುತ್ತೆ ಸರ್. ಈಗ ಮೊದಲ ರೌಂಡಲ್ಲಿ ನೀವು ತುಂಬ ಚೆನ್ನಾಗಿ ಮಾತಾಡಿದ್ರಿ ಸರ್, ತುಂಬ ಖುಷಿ ಆಯಿತು ಸರ್. ಲದ್ದೆಯ ಸೋಮಯ್ಯನ ವಚನ ಕೂಡ ಅದನ್ನೇ ಹೇಳುತ್ತೆ, ಆವ ಕಾಯಕವಾದರೂ ಸ್ವಕಾಯಕವ ಮಾಡಿ ಅಂತ. ಅದು ಪುಣ್ಯಸ್ತ್ರೀ ಗಂಗಮ್ಮನ ವಚನದಲ್ಲಿ ಕೂಡ ಬರುತ್ತೆ. ಯಾವ ಕಾಯಕ ಮಾಡಿದರೂ ಕೂಡ ನಮ್ಮ ಕಾಯಕವನ್ನು ಮಾಡೋದರಲ್ಲಿ ನಮಗೆ ಆ ಧರ್ಮ ಬೇಕು, ವೃತ್ತನಿಷ್ಠೆ ಬೇಕು ಅಂತ ಅವಳು ಕೂಡ ಹೇಳ್ತಾಳೆ. ಇವತ್ತು
ನಾವು ಕಾಯಕ ನಿಷ್ಠೆ ಈ ಸರ್ವಿಸ್ ಸೆಕ್ಟರನ್ನು ಆ ನೆಲೆಯಲ್ಲಿ ಯೋಚನೆ ಮಾಡಿದರೆ ಖಂಡಿತ ನಮ್ಮ ವಚನಕಾರರ ದೃಷ್ಟಿಯನ್ನು ನಾವು ಅನುಸರಿಸಿದರೆ ನಮ್ಮ ದೇಶದಲ್ಲಿ ಯಾವ ಕಾನೂನು ಬೇಡ, ಯಾವ ವ್ಯವಸ್ಥೆಯೂ ಬೇಡ. ಯಾಕಂದರೆ ಶರಣರು ಅಂಥ ಒಂದು ಕಲ್ಪನೆ, ಕಾಯಕದ ಕಲ್ಪನೆಯನ್ನು ನಮಗೆ ಕೊಟ್ಟಿದ್ದರು. ಅದನ್ನು ನಾವೆಲ್ಲರೂ ಅನುಸರಿಸಬೇಕು ಅನ್ನುವ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಇನ್ನೊಂದು ಬಹಳ ಮುಖ್ಯವಾಗಿ ನಾನು ಮಾನ್ಯ ಜಿಲ್ಲಾಧಿಕಾರಿಗಳು DC ಸಾಹೇಬರನ್ನು ಕೇಳಬೇಕಾದ ಮಾತು, ಸಮಾಜದ ಕಟ್ಟುಪಾಡುಗಳಿಗೆ ಹೆದರದೆ ಆತ್ಮಸಾಕ್ಷಿಗೆ ಅನುಗುಣವಾಗಿ ಧರ್ಮಕ್ಕೆ ನಿಷ್ಠವಾಗಿ ನಾವು ಅಧಿಕಾರವನ್ನು ಮಾಡಬೇಕು ಅನ್ನುವುದು ಶರಣ ತತ್ವ. ಯಾಕಂದರೆ ಸ್ವತಃ ಬಸವಣ್ಣನವರು ಬಿಜ್ಜಳನ ಆಸ್ಥಾನದಲ್ಲಿ ಭಂಡಾರಿಯಾಗಿ ಕೆಲಸ ಮಾಡ್ತಾ ಇದ್ದರೂ ಕೂಡ ಬಹಳ ನಿಷ್ಠೆಯಿಂದ ಆ ಕೆಲಸವನ್ನು ಮಾಡಿದವರು. ಇವತ್ತು ದೇಶ ಭ್ರಷ್ಟಾಚಾರದಲ್ಲಿದೆ. ಈ ಭ್ರಷ್ಟಾಚಾರ ರಹಿತವಾದ ಸಮಾಜವನ್ನು ನಿರ್ಮಾಣ ಮಾಡಬೇಕು ಅನ್ನುವ ಕನಸನ್ನು ಬಸವಣ್ಣನವರು ಆ ಕಾಲದಲ್ಲೇ ನೋಡಿದರು. ಅವರು ಪ್ರತಿ ಮಾತಿನಲ್ಲಿಯೂ ನ್ಯಾಯನಿಷ್ಠೂರಿ, ದಾಕ್ಷಣ್ಯಪರ ನಾನಲ್ಲ, ಲೋಕವಿರೋಧಿ, ಶರಣನು, ಯಾರಿಗೂ ಅಂಜುವನಲ್ಲ ನಾನು, ಕೂಡಲ ಸಂಗನ ರಾಜತೇಜದಲ್ಲಿಪ್ಪೆ ಎನ್ನುವ ಮಾತನ್ನು ಬಸವಣ್ಣನವರು ಹೇಳ್ತಾರೆ. ಅಷ್ಟೇ ಅಲ್ಲ, ಅವರ ಒಂದು ಬಹಳ ವಿಶಿಷ್ಟವಾದ ಒಂದು ವಚನ ನಾವೆಲ್ಲರೂ ಕೇಳಿದ್ದೇವೆ. ಬಸವಣ್ಣನ ಮೇಲೆ ಆರೋಪ ಬಂದಿತ್ತು, ಬಸವಣ್ಣ ಅಧಿಕಾರದಲ್ಲಿದ್ದಾರೆ, ಎಲ್ಲ ಬಿಜ್ಜಳನ ಬೊಕ್ಕಸದ ಹಣವನ್ನೆಲ್ಲ ತಗೊಂಡು ಹೋಗಿ ಶರಣರಿಗೆಲ್ಲ ಕೊಡ್ತಾನೆ ಅಂತ. ಆಗ ಬಸವಣ್ಣನವರಿಗೆ ಅದನ್ನು ತಡ್ಕೊಳ್ಳಿಕ್ಕಾಗಲಿಲ್ಲ. ಅಂಥ ಸಂದರ್ಭದಲ್ಲೆಲ್ಲ ಬಸವಣ್ಣ ಬಹಳ ನಿಷ್ಠುರಿಯಾಗಿ, ನಾನು ದಾಕ್ಷಣ್ಯ ಪರನಲ್ಲ, ನ್ಯಾಯನಿಷ್ಠುರಿ ಅನ್ನೋದನ್ನು ಹೇಳ್ತಾರೆ. ಬವಿ ಬಿಜ್ಜಳನ ಗದ್ದುಗೆಯ ಕೆಳಗೆ ಕುಳ್ಳಿರ್ದು ಓಲೈಸಿಹನೆಂದು ನುಡಿವರಯ್ಯ ಪ್ರಮಥರು. ಯಾವುದೇ ಕಾರಣಕ್ಕೆ ಅವರು ಹೇಳುವ ಮಾತನ್ನು ಗಮನಿಸಬೇಕು. ಕೊಡುವೆನ್ ಉತ್ತರವನ್ನು ಅವರಿಗೆ, ಹೊಲೆಯರ ಮನೆಯ ಹೊಕ್ಕಿ ಸಲೆ ಕೈಕೂಲಿಯ ಮಾಡಿಯನಾದರೂ ನಿಮ್ಮ ನಿಲುವಿಂಗೆ ಕುದಿವೆನಲ್ಲದೆ ಎನ್ನೊಡನ ಅವಸರಕ್ಕೆ ನಾನು ಕುದಿದೆನಾದೊಡೆ ತಲೆದಂಡ ಅಂತ ತನ್ನನ್ನೇ ತಾನು ಶಿಕ್ಷಿಸಿಕೊಳ್ಳುವ ಮಾತು ಹೇಳ್ತಾರೆ. ಒಂದು ವೇಳೆ ನನ್ನ ಮಡದಿ ಮಕ್ಕಳು ಎನ್ನುವ ನನ್ನ ಸ್ವಾರ್ಥಕ್ಕಾಗಿ ನಾನು ಕೆಲಸ ಮಾಡ್ತೀನಿ ಅಂತಾದರೆ ನನಗೆ ತಲೆದಂಡ ಅಂತ. ಈ ಪರಿಕಲ್ಪನೆಗಳೆಲ್ಲ ಬಹಳ ವಿಶಿಷ್ಟ. ಇದು ಶರಣರು ಮಾತ್ರ ಕೊಡಲಿಕ್ಕೆ ಸಾಧ್ಯ. ಕಾಯಕ, ದಾಸೋಹ, ತಲೆದಂಡ ಇವೆಲ್ಲೂ ಸಿಗದ ಪದಗಳು ಕನ್ನಡ ಸಾಹಿತ್ಯದಲ್ಲಿ. ಕೇವಲ ಶರಣರು ಮಾತ್ರ ಬಳಸಬಹುದಾದಂಥ ಪದ, ಅದಕ್ಕೆ ತನ್ನದೇ ಆದ ವಿಶಿಷ್ಟತೆಯನ್ನು ಕೊಂದಿರುವಂಥ ಪದ. ಅದರ ಬಗ್ಗೆ ಮಾತಾಡಬೇಕಂದ್ರೆ ತುಂಬ ಮಾತುಗಳನ್ನು ಹೇಳ್ಬೋದು. ಆದರೆ ಇಂಥ ಭ್ರಷ್ಟಾಚಾರದ ಇವತ್ತಿನ ಸಮಾಜದಲ್ಲಿ ಒಬ್ಬ ಅಧಿಕಾರದ ಸ್ಥಾನದಲ್ಲಿರುವ ತಾವು ಜಿಲ್ಲಾಧಿಕಾರಿಯಾಗಿದ್ದೀರಿ, ಜನಪರ ಆಡಳಿತವನ್ನು ಕೊಡ್ತಾ ಇದ್ದೀರಿ. ನಮ್ಮೆಲ್ಲರ ಪ್ರೀತಿ ಪಾತ್ರರು ಸರ್, ಪೌರಾಡಳಿತ ನಿರ್ದೇಶಕರಾಗಿಯೂ ಕೂಡ ತಮ್ಮ ಕಾರ್ಯನಿರ್ವಹಿಸಿದವರು. ಬೆಳಗಾವಿ ಜಿಲ್ಲೆಯಿಂದ ಅವರು 2013ರ IAS ಬ್ಯಾಚ್ನಲ್ಲಿ ಈ ಆಡಳಿತ ಸೇವೆಗೆ ತಮ್ಮನ್ನು ತೊಡಗಿಸಿಕೊಂಡವರು. ಈಗ ಬಂದ ಕೆಲವೇ ದಿನಗಳಲ್ಲಿ ಶಿವಮೊಗ್ಗದ ಎಲ್ಲ ಜನರ ಪ್ರೀತಿಗೆ ಪಾತ್ರರಾದಂಥ ಶ್ರೀ ಪ್ರಭುಲಿಂಗ ಸರ್ ಈ ಬಗ್ಗೆ ನಮ್ಮ ಜೊತೆ ಕೆಲವು ಅಭಿಪ್ರಾಯವನ್ನು ಹಂಚಿಕೊಳ್ಬೇಕು ಅಂತ ವಿನಂತಿಸ್ತೇನೆ ಸರ್. ವೇದಿಕೆಯಲ್ಲಿ ಇರ್ತಕ್ಕಂಥ ಪೂಜ್ಯರಿಗೆ ನನ್ನ ನಮನಗಳನ್ನು ಸಲ್ಲಿಸುತ್ತಾ, ವೇದಿಕೆಯ ಮೇಲೆ ಹಾಗೂ ವೇದಿಕೆಯ ಮುಂದೆ ಇರ್ತಕ್ಕಂಥ ಎಲ್ಲ ಸಹೃದಯರಿಗೂ ಕೂಡ ನನ್ನ ನಮಸ್ಕಾರಗಳನ್ನು ಹೇಳಕ್ಕೆ ಇಚ್ಛಪಡ್ತೀನಿ. ತಾವು ಹೇಳಿದಂಥ ವಿಷಯಕ್ಕೆ ಬರೋಕ್ಕಿಂತ ಮುಂಚೆ ಕೆಲವು ವೈಯಕ್ತಿಕ ಅಭಿಪ್ರಾಯಗಳನ್ನು ನಾನು ಹಂಚಿಕೊಳ್ಬೇಕು ಅನ್ನೋಂಥ ಆಸೆಯನ್ನು ವ್ಯಕ್ತಪಡಿಸ್ತೀನಿ. 12ನೇ ಶತಮಾನದಿಂದ ಆದಂತಹ ಈ ಕ್ರಾಂತಿಕಾರಿಕ ಬೆಳವಣಿಗೆ ಏನಿದೆ, ಅದನ್ನು ನಾವೆಲ್ಲರೂ ಕೂಡ 12ನೇ ಶತಮಾನದಿಂದ ಇನ್ ಟ್ರೂ ಲೆಟರ್ ಆ್ಯಂಡ್ ಸ್ಪಿರಿಟ್ ಇನ್ ಕೇಸ್ ನಾವು ಇಂಪ್ಲಿಮೆಂಟ್ ಮಾಡಿದ್ದೇ ಆಗಿದ್ದಿದ್ರೆ, ಇಲ್ಲಿ ನಾವು ನಾನಾಗಲಿ, SP ಆಗಲಿ, ಅನಂತರ ಕಮಿಷನರ್ ಆಗಲಿ ಯಾರೂ ಇರೋ ಅಗತ್ಯನೇ ಇರಲಿಲ್ಲ. ಯಾಕೆಂತ ಹೇಳಿದರೆ ವ್ಯಕ್ತಿ ಗೌರವ, ಆನಂತರ ವ್ಯಕ್ತಿ ಮಾಡ್ತಕ್ಕಂತಹ ಕೆಲಸಕ್ಕೆ ಗೌರವ, ದ್ರೋಹ ಇಲ್ಲದೆ ಇರತಕ್ಕಂತಹ ಸಮಾಜ ಏನಾದರೂ ನಾವು ಮಾಡಿದ್ದೇ ಆದಂತಹ ಸಂದರ್ಭದಲ್ಲಿ ಸರ್ಕಾರ ಅಂತ ಏನು ಹೇಳ್ತೀವಿ 3 ಅಂಗಗಳಲ್ಲಿ, ನ್ಯಾಯಾಂಗ ಆಗಿರಬಹುದು, ಶಾಸಕಾಂಗ ಆಗಿರಬಹುದು ಮತ್ತು ಕಾರ್ಯಾಂಗ ಆಗಿರಬಹುದು, ಇವುಗಳಿಗೆ ಹಾಗೆ ನೋಡಿದ್ರೆ ಯಾವ ರೀತಿ ಕೆಲಸಗಳೇ ಇರೋದಿಲ್ಲ. ಯಾಕೆಂತ ಹೇಳಿದರೆ ನನ್ನ ಆತ್ಮದ ಒಂದು ಪರಿಕಲ್ಪನೆಯಲ್ಲಿ ನಾನು ಮಾಡ್ತಾ ಇರ್ತಕ್ಕಂತಹ ಕೆಲಸ ಸರಿನೋ, ನಾನು ಮಾಡ್ತಾ ಇರ್ತಕ್ಕಂಥ ಹೇಳ್ತಾ ಇರ್ತಕ್ಕಂಥ ವಾಕ್ಯ ಸತ್ಯವೋ, ಅದು ಬೇರೆಯವ್ರಿಗೆ ಹೇಳಬೇಕಾ, ಹೇಳಿದ್ರಿಂದ ಅವ್ರಿಗೆ ಅನುಕೂಲ ಆಗ್ತದೆಯಾ ಅನ್ನುವಂಥ 3 ಟೆಸ್ಟ್ಗಳನ್ನು ನಾವು ಪ್ರತಿಯೊಂದು ಮಾತಲ್ಲಿ ನಮ್ಮನ್ನು ನಾವು ಅಳವಡಿಸ್ಕೊಂಡ್ರೆ ಬೇರೆ ಯಾರಿಗೂ ಕೂಡ ನಾವು
ನೋವನ್ನು ಉಂಟು ಮಾಡತಕ್ಕಂಥ ಸಂದರ್ಭಗಳೇ ಬರೋದಿಲ್ಲ. ನೋವನ್ನು ಉಂಟು ಮಾಡಬಾರ್ದು ಅಂತ ಹೇಳಿ ಎಲ್ಲವನ್ನು ಕೂಡ ಅವ್ರನ್ನ ಪ್ಲೀಸ್ ಮಾಡೋದು ಅಲ್ಲ. ಯಾಕೆ ಅಂತ ಹೇಳಿದರೆ ಸಮಾಜದಲ್ಲಿ ಎಲ್ಲ ರೀತಿಯ ವ್ಯಕ್ತಿತ್ವಗಳು ಇದೆ. ಯಾವ ರೀತಿ ವ್ಯಕ್ತಿಯಲ್ಲಿ ಹೈಟಲ್ಲಿ ವ್ಯತ್ಯಾಸ ಇದೆ, ಕಲರಲ್ಲಿ ವ್ಯತ್ಯಾಸ ಇದೆ, ಅದೇ ರೀತಿ ಅವರ ಬುದ್ಧಿಮತ್ತೆಯಲ್ಲಿ ಆನಂತರ ಸಮಾಜವನ್ನು ನೋಡ್ತಾ ಇರತಕ್ಕಂಥ ದೃಷ್ಟಿಕೋನದಲ್ಲೂ ಕೂಡ ಅಷ್ಟೇ ವ್ಯತ್ಯಾಸ ಇರ್ತದೆ. ಸೊ ಹಾಗಾಗಿ ಒಬ್ಬರಿಗೆ ನಾವು ತಿಳಿಸಿ ಹೇಳಿದರೆ ಅರ್ಥ ಆಗ್ತದೆ, ಇನ್ನೊಬ್ಬರಿಗೆ 2-3 ಸಾರಿ ರಿಪೀಟಾಗಿ ಹೇಳಿದರೆ ಅರ್ಥ ಆಗ್ತದೆ, ಇನ್ನೊಬ್ಬರಿಗೆ ದಂಡಂ ದಶಗುಣ ಅಂತ ಆ ರೀತಿ ಹೇಳಲೇಬೇಕಾಗಂಥ ಸನ್ನಿವೇಶ ಕೂಡ ಇರ್ತದೆ. ಸೊ ಈ ಎಲ್ಲ ಹಿನ್ನೆಲೆಯಲ್ಲಿ ಆಡಳಿತದಲ್ಲಿ ನಾವು ನಿರ್ವಹಿಸ್ತಕ್ಕಂಥ ಸಂದರ್ಭಗಳಲ್ಲಿ ಮೊದಲನೆಯದು ಕಾಯಕದ ಪರಿಕಲ್ಪನೆಯನ್ನು ನಮ್ಮ ಇತರ ಸಭಿಕರು ಕೂಡ ಮಾತಾಡಿದ್ದಾರೆ. ಕಾಯಕವೇ ಕೈಲಾಸ ಅಂತ ಒಂದು ಸಾಮಾನ್ಯವಾಗಿ ದಿನನಿತ್ಯ ಎಲ್ಲರೂ ಬಳಸ್ತಾ ಇರತಕ್ಕಂಥ ಮಾತನ್ನು ನಾನು ಕೆಲವು ಫ್ರೀ ಇದಿರ್ತಕ್ಕಂಥ ಸಂದರ್ಭದಲ್ಲಿ ಕೆಲವು ವಿಡಿಯೋಗಳನ್ನು ಹೆಚ್ಚಾಗಿ ನಾನು ಆಧ್ಯಾತ್ಮಿಕ ವಿಡಿಯೋಗಳನ್ನು ನೋಡ್ತಾ ಇರ್ತೀನಿ. ಅಂಥ ಸಂದರ್ಭದಲ್ಲಿ ಕಾಯಕದಲ್ಲಿ ಎಷ್ಟು ಮುಳುಗಿ ಹೋಗಬೇಕು ನಾವು ಅನ್ನೋದಕ್ಕೆ ಒಂದು ಉದಾಹರಣೆ ಅಂತ ಹೇಳಿದರೆ, ತಾವೆಲ್ಲರೂ ಪ್ರಾಬಬ್ಲಿ ಪಂಢರಪುರದ ಕಥೆಯನ್ನು ಕೇಳಿರ್ತೀರ. ಪಂಢರಪುರದಲ್ಲಿ ಪುಂಡಲೀಕ ತನ್ನ ತಂದೆ ತಾಯಿಗಳನ್ನು ಇನಿಷಿಯಲ್ ಹಂತಗಳಲ್ಲಿ ತುಂಬ ಒಂದು ನೆಗ್ಲಿಜೆನ್ಸಿಂದ ನೋಡ್ಕೊಂಡು ಬಂದು ಆನಂತರ ಅವನಿಗೆ ಮನವರಿಕೆ ಆಗ್ತದೆ, ತಂದೆ ತಾಯಿಯಲ್ಲೇ ದೇವರಿದ್ದಾರೆ, ಅವ್ರನ್ನ ನಾನು ಸರಿಯಾದ ಸೇವೆ ಮಾಡಿದರೆ ಅದೇ ನನಗೆ ದೇವ್ರ ಸಲ್ಲಿಸ್ತಕ್ಕಂಥ ಸೇವೆ, ಅದರಲ್ಲೇ ತಾನು ದೇವರನ್ನು ಕಾಣ್ತೀನಿ ಅಂತ. ಅದರಲ್ಲಿ ಎಷ್ಟು ತನ್ಮಯತೆಯಿಂದ ತಾನು ಒಳಗೊಳ್ತಾನೆ ಅಂತ ಹೇಳಿದರೆ, ಅವನ ಭಕ್ತಿಗೆ, ಅವನು ಮಾಡ್ತಕ್ಕಂಥ ಸೇವೆಗೆ ಖುದ್ದು ಭಗವಂತನೇ ಹಾಜರಾಗ್ತಾನೆ. ತಮ್ಮೆಲ್ರಿಗೂ ಗೊತ್ತು, ಆ ಕಥೆಯನ್ನು ನಾನು ರಿಪೀಟ್ ಮಾಡೋ ಅಗತ್ಯ ಇಲ್ಲ. ಆದರೆ ಭಗವಂತ ಬಂದರೆ ಭಗವಂತನಿಗೂ ಹೇಳ್ತಾನೆ, ನೀನು ಸ್ವಲ್ಪ ವೆಯ್ಟ್ ಮಾಡಪ್ಪ, ನಾನು ನನ್ನ ಕೆಲಸ ಮಾಡ್ತಾಯಿದ್ದೀನಿ, ನನ್ನ ಕೆಲಸ ಆದಮೇಲೆ ನಿಮ್ಮನ್ನು ನೋಡ್ತೀನಿ, ನಿಮ್ಮ ಜೊತೆ ಮಾತಾಡ್ತೀನಿ, ನಿನಗೆ ಸಲ್ಲಿಸ್ತಕ್ಕಂಥ ಗೌರವವನ್ನು ಸಲ್ಲಿಸ್ತೀನಿ ಅಂತ ಹೇಳ್ತಾನೆ. ಆ ನಂತರ ತಂದೆ ತಾಯಿಯ ಸೇವೆಯನ್ನು ಮುಗಿಸಿ, ಯಾಕೆ ಅಂತ ಹೇಳಿದರೆ ಆ ಸಂದರ್ಭದಲ್ಲಿ ಅದೇ ಅವನಿಗೆ ಕಾಯಕ. ಸೊ ಆ ಕಾಯಕದಲ್ಲಿ ನಾವು ಎಷ್ಟು ನಮ್ಮನ್ನು ನಾವು ತೊಡಗಿಸ್ಕೊಳ್ತೀವಿ, ಎಷ್ಟು ಪ್ರಾಮಾಣಿಕತೆಯಿಂದ ಆ ಕಾರ್ಯಗಳಲ್ಲಿ ತೊಡಗೊಳಿಸ್ಕೊಳ್ತೀವಿ ಅನ್ನುವಂಥದ್ದು ಮುಖ್ಯ ಆಗ್ತದೆ. ಸೊ ಈ ಸಂದರ್ಭದಲ್ಲಿ ಮೇಡಮ್ ನನಗೆ 2-3 ವಿಷಯಗಳನ್ನು ಸಾಮಾನ್ಯವಾಗಿ ನಮಗೆ ದಿನನಿತ್ಯದಲ್ಲಿ ಆಡಳಿತದಲ್ಲಿ ಬರತಕ್ಕಂತಹ ಚಾಲೆಂಜಸ್ ಅಂತ ಹೇಳ್ಬೋದು. ಒಂದು, ನಿಷ್ಪಕ್ಷಪಾತವಾದಂತಹ ಕಾರ್ಯ ಮಾಡುವಂಥದ್ದು. ಎರಡನೇದು, ಸ್ವಜನ ಪಕ್ಷಪಾತ ಇಲ್ಲದೆ ಇರತಕ್ಕಂಥದ್ದು. ಸೊ ಈ ಎರಡೂ ವಿಷಯಗಳಲ್ಲಿ ಯಾವ ರೀತಿ ನಾವು ಕೆಲಸಗಳನ್ನು ಮಾಡಬೇಕು ಅನ್ನೋದಕ್ಕೂ ಕೂಡ ನಮ್ಮಲ್ಲಿ ಆ ಒಂದು ಅರಿವಿರಬೇಕು. ಅದೇ ರೀತಿ ಸರ್ಕಾರದ ನಿರ್ದೇಶನಗಳು ಕೂಡ ನಾವು ದಾರಿ ತಪ್ಪದೇ ಇರತಕ್ಕಂಥ ಮಾರ್ಗದಲ್ಲಿ ನಿರ್ದೇಶನ ಕೂಡ ಇದೆ. ತಾವು ನಿಷ್ಠುರತೆ ಬಗ್ಗೆ ಹೇಳಿದ್ರಿ. ನಿಷ್ಠುರವಾಗಿ ಸತ್ಯವನ್ನು ಹೇಳಬೇಕು, ಸತ್ಯವನ್ನಲ್ಲದೆ ಬೇರೆ ಏನೂ ಹೇಳಬಾರ್ದು, ಬರೀ ಹೇಳೋದಲ್ಲ, ಅದನ್ನು ನಮ್ಮ ಕಾರ್ಯದಲ್ಲಿ ಅಳವಡಿಸ್ಕೊಳ್ಬೇಕು ಅಂತ. ಇದೇ ರೀತಿಯ ಒಂದು ಸಂಕಲ್ಪ, ಒಂದು ಸಂದರ್ಭ ನನ್ನ ಈ ಪ್ರೊಫೆಷ್ನಲ್ ಕರಿಯರಲ್ಲಿ ಬಂತು. ಸ್ಥಳ ಯಾವುದು, ವ್ಯಕ್ತಿ ಯಾರು ಅನ್ನೋಂಥದ್ದು ಅಷ್ಟು ಪ್ರಸ್ತುತ ಅಲ್ಲ. ಆದರೂ ಕೂಡ ಆ ಒಂದು ಸಂದರ್ಭದಲ್ಲಿ ನನಗೆ ಕೆಲವು ನಿರ್ದೇಶನಗಳು ಬರ್ತವೆ, ಈ ರೀತಿ ತಾವು ಮಾಡಬೇಕು ಅಂತ ಹೇಳಿದ್ರು. ಆ ರೀತಿಯ ನಿರ್ದೇಶನಗಳು ನಮ್ಮ ಆಡಳಿತ ಪರಿಕಲ್ಪನೆಯಲ್ಲೇ ಆಗಲಿ, ಸಾರ್ವಜನಿಕ ಹಿತಾಸಕ್ತಿಯಿಂದಾಗಲಿ ಅದನ್ನು ಮಾಡೋದು 100% ತಪ್ಪು. ನಾನು ನೇರವಾಗಿ ಅದನ್ನು ಜನರಿಗೆ ಹೇಳಿದಾಗ, ಜನರ ಮೂಲಕ ಯಾರಿಗೆ ಹೇಳಬೇಕು ಅವ್ರಿಗೆ ಹೇಳಿದಾಗ 1 ವಾರದಲ್ಲಿ ನನ್ನ ಟ್ರಾನ್ಸ್ಫರ್ ಆಯಿತು. ಆಯಿತಾ? ಸೊ ಆ ಸಂದರ್ಭದಲ್ಲಿ ನಾನು, ಯಾಕೆಂತ ಹೇಳಿದ್ರೆ SP ಅವರು ಹೇಳಿದ್ರು, ಯಾವಾಗಲೂ ನಮ್ಮ ಮೊಬಿಲಿಟಿಯನ್ನು ನಾವು ಎನ್ಶೋರ್ ಮಾಡ್ಕೊಂಡಿರ್ತೀವಿ. ಇವತ್ತು ಆರ್ಡ್ರ್ ಬಂತಂದರೆ ನಾಳೆ ಹೋಗ್ತಾ ಇರೋದು. ಯಾಕೆಂತ ಹೇಳಿದ್ರೆ ಆ ರೀತಿಯ ಮನಸ್ಥಿತಿ ಇದ್ದರೆ ಮಾತ್ರ ನಾವು ಒಂದು ರ್ಯಾಷನಲ್ ಅಡ್ಮಿನಿಸ್ಟ್ರೇಷನನ್ನು ಕೊಡೋಕ್ಕಾಗ್ತದೆ. ಆ ಸಂದರ್ಭದಲ್ಲಿ ತಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಒಂದು ಬೀಳ್ಕೊಡುಗೆ ಸಮಾರಂಭಗಳನ್ನು ಮಾಡ್ತಾ ಇರ್ತಾರೆ. ಸೊ ಆ ಸಂದರ್ಭದಲ್ಲಿ ನಾನು ಒಂದು ಮಾತು ಹೇಳಿದೆ, ಅದು ನೆಕ್ಸ್ಟ್ ಡೇ ಎಲ್ಲಿ ನಾನು ಸೇವೆ ಸಲ್ಲಿಸ್ತಾ ಇದ್ದೆ ಅಲ್ಲಿ ನ್ಯೂಸ್ ಪೇಪರ್ಸಲ್ಲಿ ತುಂಬ ಪ್ರಾಮಿನೆಂಟಾಗಿ ಇದಾಯಿತು. ಆ ಪಬ್ಲಿಕ್ ಸರ್ವೆಂಟ್ ಈಸ್ ನಾಟ್ ಎನಿವನ್ಸ್ ಪ್ರೈವೇಟ್ ಸರ್ವೆಂಟ್ ಅನ್ನೋಂಥದ್ದು. ಸೊ ಪಬ್ಲಿಕ್ ಸರ್ವೆಂಟ್ ಇರ್ತಕ್ಕಂಥದ್ದು ಜನರ ಸೇವೆ ಮಾಡೋದಕ್ಕೆ, ಅಲ್ಲಿರ್ತಕ್ಕಂಥ ಯಾವುದೇ ಒಬ್ಬ ವ್ಯಕ್ತಿಯ ಸೇವೆಗೋಸ್ಕರ ಅಲ್ಲ, ಆ ವ್ಯಕ್ತಿಯ ಹಿತಾಸಕ್ತಿಯನ್ನು ಕಾಯೋದಕ್ಕೋಸ್ಕರ ನಾವು ಇಲ್ಲಿ
ಕೆಲಸ ಮಾಡೋಕ್ಕೆ ಬಂದಿಲ್ಲ. ನಾವು ಬಂದಿರೋದು ಸಾರ್ವಜನಿಕರ ಹಿತಾಸಕ್ತಿಗೋಸ್ಕರ. ಸೊ ಹಾಗಾಗಿ ಕಾರ್ಯದಲ್ಲಿ ಯಾವತ್ತೂ ಕೂಡ ನಮ್ಮ ತತ್ಪರತೆ ಇರಬೇಕು. ನಾನು ಅದಕ್ಕೆ ಹೇಳೋದು, ಸುಮಾರು ಜಿಲ್ಲಾಧಿಕಾರಿ ಆದಮೇಲೆ ಕೆಲವು ಸಭೆ ಸ್ವಲ್ಪ ಮುಜುಗದರ ವಾತಾವರಣ. ಹಾಗಾಗಿ ಆ ಒಂದು ಯಾಕೆಂತ ಹೇಳಿದ್ರೆ ಇವೆಲ್ಲವೂ ಕೂಡ ನಮ್ಮ ಜೀವನಗಳಲ್ಲಿ ಅಳವಡಿಸ್ಕೊಳ್ತಕ್ಕಂಥ ತತ್ವಗಳು. ನಾನು ಒಂದು ವಿಷಯವನ್ನು ಸ್ಪಷ್ಟವಾಗಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂತ ಹೇಳಿದ್ರೆ ನನ್ನ ಮಾತಲ್ಲಿ ಯಾವುದೇ ರೀತಿಯ ವಚನಗಳು ಬರದೇ ಇರ್ಬೋದು, ನನ್ನ ನುಡಿಯಲ್ಲಿ ವಚನ ಇಲ್ಲದೆ ಇರ್ಬೋದು, ಆದರೆ ನನ್ನ ನಡೆಯಲ್ಲಿ ವಚನ ಇದೆ ಅನ್ನುವಂಥದ್ದನ್ನು 100% ತಾವುಗೆ ನಾನು ಎನ್ಶೂರ್ ಮಾಡೋಕ್ಕೆ ಇಚ್ಛೆ ಪಡ್ತೀನಿ. ಎಕ್ಸಲೆಂಟ್ ಎಕ್ಸಲೆಂಟ್. ಯಾಕೆ ಅಂತ ಹೇಳಿದರೆ ನಿಖಿಲ್ ಅವ್ರು ಹೇಳಿದಾಗೆ ಈ UPSC ಎಕ್ಸಾಮ್ಸ್ ಬರೆಯುವಂಥ ಸಂದರ್ಭದಲ್ಲಿ ನನ್ನದು ಕೂಡ ಕನ್ನಡ ಸಾಹಿತ್ಯ ಆಪ್ಷನಲ್ ಸಬ್ಜೆಕ್ಟ್ ಆಗಿತ್ತು. ನನ್ನ ಗುರುಗಳು ಯಾವಾಗಲೂ ಹೇಳೋರು, ನೋಡ್ರಿ ಸಾಹಿತ್ಯವನ್ನು ಮೊದಲು ರೀಪ್ರೆಸೆಂಟ್ ಮಾಡಬೇಕು, ರೀಪ್ರೊಡ್ಯೂಸ್ ಮಾಡಬೇಕು, ಆನಂತರ ಅದನ್ನು ಅನಲೈಸ್ ಮಾಡಬೇಕು ಅಂತ. ಆದರೆ ವ್ಯಕ್ತಿತ್ವಗಳು ಚೇಂಜ್ ಆಗೋದಿಲ್ಲಲ್ಲ. ಹಾಗಾಗಿ ನನ್ನ ಬಾಲ್ಯದಿಂದಲೂ ನನ್ನಲ್ಲಿರ್ತಕ್ಕಂಥ ನನ್ನ ವ್ಯಕ್ತಿತ್ವ ಏನಂತ ಹೇಳಿದರೆ, ನಾನು ಯಾವತ್ತೂ ಕೂಡ ಯಾವುದನ್ನು ಮೆಮರೈಸ್ ಮಾಡಲ್ಲ. ಓದ್ತೀನಿ, ಅರ್ಥ ಮಾಡ್ಕೊಳ್ತೀನಿ, ಅದನ್ನು ನನಗೆ ಅರ್ಥ ಆಗಬೇಕು, ಆನಂತರ ಬೇರೆಯವರಿಗೆ ಲೈಕ್ ಎಕ್ಸಾಮ್ ಇದ್ದರೆ ಇವ್ಯಾಲ್ಯುವೇಟ್ರಿಗೆ ಅರ್ಥ ಆಗಬೇಕು, ಸಭೆ ಇದ್ದರೆ ಸಾರ್ವಜನಿಕರಿಗೆ ಅರ್ಥ ಆಗಿರಬೇಕು, ಮೀಟಿಂಗ್ ಇದ್ದರೆ ನಮ್ಮ ಆಫೀಸರ್ಸ್ಗೆ ಅರ್ಥ ಆಗಬೇಕು, ಆ ರೀತಿ ಹೇಳುವಂಥ ಕೆಲಸಗಳು. ಎಕ್ಸಾಮ್ ಮುಗಿದು ಬಂದ ನಂತರ ನನ್ನ ಇವ್ಯಾಲ್ಯುವೇಟರ್ ಅಥವಾ ನನಗೆ ಯಾರು ಕನ್ನಡ ಸಾಹಿತ್ಯವನ್ನು ಕಲಿಸಿದ್ರು ಅವ್ರು ಕೇಳಿದ್ರು, ಎಲ್ಲ ಕರೆಕ್ಟಾಗಿ ರೀಪ್ರೊಡ್ಯೂಸ್ ಮಾಡಿದ್ದೀರಲ್ಲ ಫಸ್ಟು. ಯಾಕಂತ ಹೇಳಿದ್ರೆ ಯಾರು ಫಸ್ಟ್ ಕ್ವೆಶನ್ ಬಂದಾಗ ಅದನ್ನು ಮೊದಲು ರೀಪ್ರೊಡ್ಯೂಸ್ ಮಾಡಬೇಕು, ಆನಂತರ ಅನಾಲಿಸಿಸ್ ಬರೀಬೇಕು, ಆನಂತರ ನಿಮ್ಮ ಅಭಿಪ್ರಾಯವನ್ನು ಹೇಳ್ಕೊಳ್ಬೇಕು ಅಂತ. ಎಷ್ಟು ಬರೆದಿದೆಯಾ ಹೇಳು ಅಂತ ಹೇಳಿ ನಾನು ಸ್ಪಷ್ಟವಾಗಿ ಹೇಳಿದೆ, ಒಂದೂ ಬರೆದಿಲ್ಲ ಸರ್. ಅವ್ರು ಹೇಳಿದ್ರು, ಹಾಗಾದರೆ ಆಯಿತು, ಇವತ್ತೊಂದು ದಿವಸ ರೆಸ್ಟ್ ಮಾಡು, ಮಜಾ ಮಾಡು, ಏನಾದ್ರು ಮಾಡು, ನಾಳೆಯಿಂದ ಮತ್ತೆ ಸ್ಟಾರ್ಟ್ ಮಾಡು ಅಂತ. ಅವರ ಅಭಿಪ್ರಾಯದಲ್ಲಿ ರೀಪ್ರೊಡಕ್ಷನ್ ಏನಿದೆ, ಆ್ಯಸ್ ಇಟ್ ಈಸ್ ರೀಪ್ರೊಡ್ಯೂಸ್ ಮಾಡೋದು ಇಂಪಾರ್ಟೆಂಟೇ, ನಾನು ಇಲ್ಲ ಅಂತ ಹೇಳೋದಿಲ್ಲ. ಯಾಕಂತ ಹೇಳಿದರೆ ಪ್ರತಿಯೊಬ್ಬರಿಗೂ ಅವ್ರದ್ದೇ ಆದಂತಹ ವ್ಯಕ್ತಪಡಿಸ್ತಕ್ಕಂಥ ಒಂದು ಏನು ಸ್ಕಿಲ್ ಇರ್ತದೆ. ಆದರೆ ನನ್ನಲ್ಲಿರ್ತಕ್ಕಂಥದ್ದು ಯಾವುದೇ ವಿಷಯಗಳನ್ನು ಕೂಡ ನಾನು ಯಾವತ್ತೂ ಕೂಡ ರೀಪ್ರೊಡ್ಯೂಸ್ ಮಾಡಲಿಲ್ಲ. ಅದೇ ರೀತಿ ಇಲ್ಲಿ ಯಾಕೆ ಈ ವಿಷಯವನ್ನು ಹೇಳೋಕ್ಕೆ ಇಚ್ಛಪಟ್ಟೆ ಅಂತ ಹೇಳಿದ್ರೆ, ಯಾವುದೇ ವಚನಗಳನ್ನು ನಾನು ಇಲ್ಲಿ ರೀಪ್ರೊಡ್ಯೂಸ್ ಮಾಡ್ತಾಯಿಲ್ಲ. ಆದರೂ ಕೂಡ ವಚನದಲ್ಲಿರ್ತಕ್ಕಂತಹ ಏನು ತಿರುಳೇನಿದೆ ಅದು ನನ್ನ ಜೀವನದಲ್ಲಿ ಇದ್ದೇ ಇದೆ. ಯಾಕೆಂತ ಹೇಳಿದ್ರೆ ನಾವು ಈಗ ದಾಸೋಹ ಅನ್ನೋ ಒಂದು ವರ್ಡನ್ನು ಕಾಮನ್ ಆಗಿ ಯೂಸ್ ಮಾಡ್ತೀವಿ. ದಾಸೋಹದ ನಿಜವಾದ ಅರ್ಥ ಏನು ಅಂತ ಹೇಳಿದ್ರೆ, ಮೊದಲೇದ್ದು ನಿಷ್ಕಲ್ಮಶ ಮನಸ್ಸಿನಿಂದ ಯಾವುದೇ ರೀತಿಯ ಅಪೇಕ್ಷೆಗಳಿಲ್ಲದೆ ತನು ಮನಧನದಿಂದ ಇತರರಿಗೆ ಅನುಕೂಲ ಆಗೋ ರೀತಿ ನನ್ನನ್ನು ನಾನು ಅರ್ಪಿಸಿಕೊಳ್ಳೋದು. ಯಾಕೆಂತ ಹೇಳಿದ್ರೆ ದಾಸೋಹ ಅನ್ನೋದು ನಾವು ಮುಖ್ಯವಾಗಿ ಮಠಕ್ಕೆ ಹೋದರೆ ಊಟ ಅಂತ ಅಂದ್ಕೊಂಡ್ಬಿಟ್ಟಿದ್ದೀವಿ ದಾಸೋಹ ಅಂತ ಹೇಳಿದ್ರೆ. ಆನಂತರ ಸ್ಕೂಲ್ ಬಂದಾಗ ಈಗ ಅನ್ನ ದಾಸೋಹ ಬಂದುಬಿಟ್ಟಿದೆ. ಸ್ಕೂಲ್ಗೆ ಹೋದರೆ ಅಕ್ಷರನೂ ಹೇಳ್ಕೊಡ್ತಾರೆ, ಊಟನೂ ಕೊಡ್ತಾರೆ ಅಂತ. ಅದೆಲ್ಲಕ್ಕಿಂತ ಮಿಗಿಲಾದಂಥ ಅರ್ಥವನ್ನು ದಾಸೋಹ ಹೊಂದಿದೆ. ಸೊ ಆ ದಾಸೋಹದ ಪರಿಕಲ್ಪನೆಗಳನ್ನು ನಾವೆಲ್ಲರೂ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋಣ ಅಂತ ಹೇಳಿ ವೇದಿಕೆಯನ್ನು ಇತರರಿಗೆ ಮುಕ್ತಗೊಳಿಸ್ತಾ ಇದ್ದೀನಿ. ಸರ್, ಖಂಡಿತ ಸರ್, ನಿಮ್ಮ ಮಾತುಗಳಲ್ಲಿ ಎಂಥ ಸಮಾಧಾನ ಇದೆ ಅಂತಂದರೆ, ಕೊನೆಗೂ ಅಕ್ಕಮಹಾದೇವಿ ಸರ್ ಹೇಳಿದರು, ನಿಖಿಲ್ ಸರ್, ನಾವು ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗಂಜಿದಡೆ ಅಂತಯ್ಯ ಹಾಗೆ ಲೋಕದೊಳು ಪುಟ್ಟಿರ್ದ ಬಳಿಕ ಸಮಾಧಾನಿಯಾಗಿರಬೇಕು ಅಂತ. ಆ ಸಮಾಧಾನದ ನುಡಿಯನ್ನು ನಿಮ್ಮ ವ್ಯಕ್ತಿತ್ವದಲ್ಲಿ ನಾವು ನೋಡಿ ತುಂಬ ಖುಷಿಪಟ್ಟಿದ್ದೀವಿ ಸರ್. ಖಂಡಿತ ನಿಮಗೆ ಈ ಮಾತುಗಳಿಗಾಗಿ ನಾನು ಅತ್ಯಂತ ಪ್ರೀತಿಯ ವಂದನೆಗಳನ್ನು ಸಲ್ಲಿಸ್ತೇನೆ. ಯಾಕಂದರೆ ಕಾಯಕದ ಧರ್ಮ ಇವತ್ತು ವಿಶೇಷವಾದದ್ದು. ಮಾಯಣ್ಣಗೌಡರು ಸರ್ ಮತ್ತೆ ಅವರಿಗೆ ವೇದಿಕೆಯನ್ನು ನೀಡೋಣ. ಯಾಕಂದರೆ ಇವತ್ತು ಕಾಯಕದಲ್ಲಿ ನಿರತನಾದೊಡೆ ಗುರುದರ್ಶನವಾದರೂ ಕೂಡ ಮರಿಬೇಕು ಅಂತ. ಇವತ್ತೇನಾಗಿದೆ, ಅಧಿಕಾರಶಾಹಿ ಮನೋಧರ್ಮಗಳು ಯಾರನ್ನೋ ಮೆಚ್ಚಿಸುವುದಕ್ಕಾಗಿ ಇವತ್ತು ರೂಪುಗೊಳ್ತಾ ಇದೆ. ಕೆಲವರನ್ನು ಮೆಚ್ಚಿಸುವುದಕ್ಕಾಗಿ ರೂಪುಗೊಳ್ಳುವ ಈ ಅಧಿಕಾರಶಾಹಿ ಮನೋಧರ್ಮವನ್ನು ನಾವು ಎಲ್ಲರೂ ಸಾಮಾನ್ಯರು ವಿರೋಧಿಸ್ತೇವೆ. ಯಾಕಂದರೆ ಯಾರದ್ದೋ ಪರವಾಗಿರೋದು, ಯಾರಿಗೋ ಯೋಚನೆ ಮಾಡುವ ಹಾಗೆ, ಯಾರ ದೃಷ್ಟಿಯನ್ನು ಅದು ಬೆಂಬಲಿಸುವಂಥದ್ದು, ಇಂಥ ಸಾಮಾನ್ಯವಾದ ನಡೆಯನ್ನು ನಾವು ಇವತ್ತಿನ ಸಂದರ್ಭದಲ್ಲಿ ನೋಡ್ತೇವೆ. ಹಾಗಾಗಿ ನಮಗೆ ಅಂದುಕೊಳ್ಳುವ ಹಾಗೆ ಲಿಂಗ ಪೂಜೆಯಾದರೂ ಮರೆಯಬೇಕು, ಜಂಗಮ ಮುಂದೆ ನಿಂದಿದ್ದಡು ಹಂಗ ಹರಿಯಬೇಕು ಅನ್ನುವ ವಚನಕಾರರ ನಿಲುವಿದ್ರೆ, ಒಂದು ವೇಳೆ ಶಿವ ಎದುರುಗಡೆ ಬಂದರೂ ಕೂಡ ಆಮೇಲೆ ಬಾ ಅಂತ ಹೇಳುವ ಶರಣನ ನಿಷ್ಠೆ ಇದೆಯಲ್ಲ, ಆ ಕಾಯಕ ನಿಷ್ಠೆ ಇದೆಯಲ್ಲ, ಇವತ್ತು ಸ್ವಾರ್ಥಪರವಾದ ನಮ್ಮ ಸಮಾಜದ ನಡುವೆ ಅಂಥ ಕಾಯಕ ಮನೋಧರ್ಮವನ್ನು ನಾವಿವತ್ತು ಪುನರುಚ್ಚರಿಸಬೇಕಾಗಿದೆ. ಯಾಕಂದರೆ ಇವತ್ತೆಲ್ಲ ಸ್ವಾರ್ಥಿಗಳು ಹೆಚ್ಚು ತುಂಬಿದ್ದಾರೆ.
ಎಲ್ಲರೂ ಸ್ವಹಿತ ಆಸಕ್ತಿಗಳನ್ನು ಹೆಚ್ಚು ಮಾಡ್ತಾರೆ. ನಾನು ಕ್ಲಾಸ್ನಲ್ಲಿ ಮಕ್ಕಳಿಗೆ ಪಾಠ ಮಾಡುವಾಗಲೂ ಹೇಳೋದು, ಮಕ್ಕಳೇ, ತಾಯಿ ಮೀನು ಮರಿ ಮೀನು ನೀರಿನಲ್ಲಿ ಹೋಗ್ತಾ ಇದ್ದು ಒಂದು ದಿನ. ತಾಯಿ ಮೀನನ್ನು ಮರಿ ಮೀನು ಕೇಳುತ್ತೆ. ಈ ಲೋಕದ ಜನರೆಲ್ಲ ಸೂಟ್ಕೇಸ್ ಇಟ್ಕೊಂಡು ಓಡ್ತಾರೆ, ಕಾರ್ನಲ್ಲಿ ಓಡ್ತಾರೆ, ಬಸ್ನಲ್ಲಿ ಓಡ್ತಾರೆ, ಎಲ್ಲರೂ ಬ್ಯುಸಿ ಅಲ್ವಾ ಅಂತ ಹೇಳಿ ಆ ತಾಯಿ ಮೀನನ್ನು ಮರಿ ಮೀನು ಕೇಳುತ್ತಂತೆ, ಮದರ್ ವೈ ಕಾಂಟ್ ವಿ ಲಿವ್ ಆನ್ ದಿಸ್ ಅರ್ತ್ ಅಂತ. ಅಮ್ಮ ನಾವ್ಯಾಕೆ ಈ ಭೂಮಿ ಮೇಲೆ ಇರಲ್ಲ ಅಂತ. ಅದಕ್ಕೆ ಮದರ್ ಫಿಶ್ ರಿಪ್ಲೈಡ್, ತಾಯಿ ಮೀನು ಉತ್ತರ ಕೊಡುತ್ತಂತೆ, ಅರ್ತ್ ಇಸ್ ದ ಓನ್ಲಿ ಪ್ಲೇಸ್ ಫಾರ್ ಸೆಲ್ಫಿಶ್, ನಾಟ್ ಫಾರ್ ಫಿಶ್. ನೋಡಿ, ಇವತ್ತು ಸ್ವಾರ್ಥಿಗಳೇ ಹೆಚ್ಚು ತುಂಬಿದ್ದಾರೆ. ಇವತ್ತು ಯಾರನ್ನೋ ಮೆಚ್ಚಿಸುವ ಸ್ವಾರ್ಥ ದುರಾಸೆಗಳಿಗಾಗಿ ದುಡಿಯುವ ಇವತ್ತಿನ ಸಾಮಾಜಿಕ ವಾತಾವರಣದಲ್ಲಿ ನಾವೆಲ್ಲರೂ ಯಾವ ಥರದ ಎಚ್ಚರಿಕೆಯನ್ನು ಇರಬೇಕು ಅಂತ ಸರ್ ನಿಮ್ಮ ಅಭಿಪ್ರಾಯ ಅಥವಾ ನಿಮ್ಮ ಅನಿಸಿಕೆಯನ್ನು ಹಂಚಿಕೊಳ್ಬಹುದು? ವಾಗಿ ನಮ್ಮ ಶರಣ ಸಾಹಿತ್ಯ ಸಮ್ಮೇಳನದ ಈ ಒಂದು ಸದ್ವಿಚಾರವನ್ನು ಹಂಚ್ಕೋಬೇಕಾದ್ರೆ, ಈ ಸದ್ವಿಚಾರಗಳು, ಒಳ್ಳೆ ವಿಚಾರಗಳು, ಸಮುದಾಯಕ್ಕೆ ಅಭಿವೃದ್ಧಿ ಮಾಡುವಂಥ, ಸಾಮರಸ್ಯ ತರುವಂಥ, ಸಹಬಾಳ್ವೆ ತರುವಂಥ, ಸಂತಸ ತರುವಂಥ ವಿಚಾರಗಳು ಹಿಂದೆ ಇರಲಿಲ್ವಾ? ಯಾರು ಹೇಳಿರಲಿಲ್ವಾ? ವಚನಗಳೇ ಬರಬೇಕಾಯ್ತಾ ಅಥವಾ ಬೇರೆ ಎಲ್ಲೂ ಇಲ್ವಾ ಅನ್ನೋ ಒಂದು ಪ್ರಶ್ನೆಗೆ ಒಂದು ಉತ್ತರವನ್ನು ಕೊಡ್ತಾ ನಾನು ಮುಂದಕ್ಕೆ ಹೋಗ್ತಾನೆ. ನಾವು ವೇದಗಳಿರಬಹುದು, ಭಗವದ್ಗೀತೆ ಇರ್ಬೋದು, ಗ್ರಂಥ ಸಾಹಿತ್ಯ ಇರ್ಬೋದು, ಕುರಾನ್ ಇರ್ಬೋದು, ಬೈಬಲ್ ಇರ್ಬೋದು, ಈಶಾವಾಶೋಪನಿಷತ್ತು, ಬ್ರಹ್ಮೋಪನಿಷತ್ತು, ಕಠೋಪನಿಷತ್ತು, ಮಾಂಡುಕೋಪನಿಷತ್ತು, ತೈತ್ರೋಪನಿಷತ್ತು, ಭಜಗೋವಿಂದಮ್ಮು, ಕಬೀರ್ ದಾಗರ ದೋಹೋಗಳಿರ್ಬೋದು, ಭಕ್ತಸಿದ್ಧ ಚಳುವಳಿಗಳಿರ್ಬೋದು, ಎಲ್ಲ ದಾರ್ಶನಿಕ ಪಂಥಗಳ ಪುಸ್ತಕಗಳನ್ನು, ಶ್ಲೋಕಗಳನ್ನು ಓದಿದಾಗ ಆ ಎಲ್ಲ ವಿಚಾರಧಾರೆಗಳು ಕಬ್ಬಿಣದ ಕಡಲೆಯಂತಿತ್ತು. ಏನು ಬೇಕೋ ಸಮುದಾಯದ ಅಭಿವೃದ್ಧಿಗೆ, ಸಮಾಜದ ಅಭಿವೃದ್ಧಿಗೆ ತಿಳುವಳಿಕೆಗಳನ್ನು ನೀಡ್ತಾ ಇದ್ರು. ಅವ್ರು ಹೇಳ್ತಾ ಇದ್ರು, ಕಾತಾ ಕಾಂತೆ ಕಸ್ತೆ ಪುತ್ರ ಸಂಸಾರೋಯಮತಿ ಇವ ವಿಚಿತ್ರ ಕಸ್ಯತ್ವಂ ಕ ಕುತಾಯಾತ ತತ್ವಂ ಚಿಂತೆಯ ನಿರದಿಭ್ರತಃ ಅನ್ನೋರು ಆದಿಶಂಕರಾಚಾರ್ಯರು ಭಜಗೋವಿಂದಂನಲ್ಲಿ. ಆದರೆ ಎಷ್ಟು ಜನಗಳಿಗೆ ಸುಲಭವಾಗಿ, ಸರಳವಾಗಿ ಸಮಾಜವನ್ನು ಅಭಿವೃದ್ಧಿ ಮಾಡುವತ್ತ ಆ ವಿಚಾರಧಾರೆಗಳು ಅರ್ಥವಾಗ್ತಿತ್ತು. ಆ ಕಬ್ಬಿಣದ ಕಡಲೆಗಳು ಯಾವುದೇ ಒಂದು ವಿಚಾರವನ್ನು ಮಾಡಬೇಕಾದ್ರೆ ನಾರಿ ಫಲಂ, ದ್ರಾಕ್ಷಿ ಫಲಂ, ಕದಲಿ ಫಲಂ ಅಂತಾರೆ. ನಾರಿ ಫಲಂ ಅಂತಂದರೆ ಅದು ಕೊಡುವಂಥ ವಿಚಾರಗಳು, ಸತ್ಕಂಪನಗಳು ಯಾವ ರೀತಿ ಅಂತಂದರೆ ಅದು ತೆಂಗಿನಕಾಯಿ ರೂಪದಲ್ಲಿ ಇರುತ್ತಂತೆ. ಅದನ್ನು ಒಡೆದು ತೆಗೆದು, ತಿರುಳು ತೆಗೆದು ತೆಂಗಿನಕಾಯಿ ತಿನ್ನಬೇಕಂತೆ. ಕದಲಿ ಫಲಂ ಕೊಡ್ತಾರೆ ಬಾಳೆಹಣ್ಣು ಥರ, ಆದರೆ ಅದನ್ನು ಬಾಳೆಹಣ್ಣು ಸಿಪ್ಪೆ ತೆಗೆದು ನುಂಗಬೇಕಾಗತ್ತೆ. ಆದರೆ ನಮ್ಮ ವಚನಗಳು, ಶರಣ ಸಾಹಿತ್ಯ ವಚನಗಳು ದ್ರಾಕ್ಷಿ ಫಲಂ, ಸೀಡ್ಲೆಕ್ಸ್ ದ್ರಾಕ್ಷಿಗಳು, ಬೀಜವಿಲ್ಲದ ದ್ರಾಕ್ಷಿಗಳು. ಒಡೆಯಬೇಕಾಗಿಲ್ಲ, ಸಿಪ್ಪೆ ಸುಲಿಯಬೇಕಾಗಿಲ್ಲ, ನೇರವಾಗಿ ಸುಲಭವಾಗಿ ಕೇವಲ 4 ಅಕ್ಷರಗಳಲ್ಲಿ, 7 ಅಕ್ಷರಗಳಲ್ಲಿ ಕಾಯಕವೇ ಕೈಲಾಸ. ಎಷ್ಟು ಅಕ್ಷರ ಇದೆ ಸ್ವಾಮಿ? ಕಾಯ ಕವೇ 4 ಅಕ್ಷರ, ಕೈಲಾಸ 3 ಅಕ್ಷರ, 7 ಅಕ್ಷರ ಮುಗಿದೋಯ್ತಲ್ಲ. 7 ಅಕ್ಷರದಲ್ಲಿ ಬ್ರಹ್ಮಾಂಡ ಜ್ಞಾನವೇ ಅಡಗಿದೆ. ಸಮುದಾಯವನ್ನು, ಸಮಾಜವನ್ನು ತಿದ್ದಿ ತೀಡುವಂಥ ಆ ಒಂದು ಸಣ್ಣ ವಾಕ್ಯಗಳಲ್ಲಿ, ರಚನೆಗಳಲ್ಲಿ ಸುಲಭವಾಗಿ ಅರ್ಥವಾಗುವಂಥ ರೀತಿಯಲ್ಲಿ ನಮ್ಮ ವಚನ ಸಾಹಿತ್ಯಗಳನ್ನು ಕೊಟ್ಟರಲ್ಲ, ಇದು ನಮಗೆ ಸೀಡ್ಲೆಸ್ ದ್ರಾಕ್ಷಿಯ ಶರಣ ಸಾಹಿತ್ಯ ವಚನಗಳು. ಪ್ರತಿಯೊಬ್ಬರಿಗೂ ಅದನ್ನು ಬಂದು ಎವ್ರಿಡೆ ಕಂಠಪಾಠವಾಗಬೇಕು. ಅದರ ಮೂಲಕ ಏನಾಗುತ್ತೆ, ಪ್ರಚಾರಗೊಳಿಸಬೇಕು. ಎಷ್ಟೊಂದು ವಚನ ಸಾಹಿತ್ಯದಲ್ಲಿ ನಾವು ವಚನಗಳನ್ನ ನೋಡಿದಾಗ ಯಾವಾಗಲೂ ಸಾಮಾನ್ಯ ಬರೋದೇ ಬರ್ತಾ ಇದೆ. ಲೈಕ್ ಏನಪ್ಪ ಅಂದರೆ ಕಾಯಕವೇ ಕೈಲಾಸ, ನಮ್ಮ ದೇಶ ಶಿವಾಲಯ ಉಳ್ಳವರು ಏನು ಮಾಡುವವರು ಶಿವಾಲಯ ಮಾಡುವವರು, ಈ ಥರದ್ದೇ ಬರ್ತಾ ಇದೆ. ಅದಲ್ಲದೆ ಸ್ವಲ್ಪ ಅರ್ಥ ಆಳವಾಗಿ ಹೊಕ್ಕು ಇನ್ನು ಹೋದಾಗ ಅದರಲ್ಲಿರುವಂಥ ಒಂದು ಸಣ್ಣ ಸಣ್ಣ ಸಾಲುಗಳನ್ನು ನಾವು ಪರಿಚಯ ಮಾಡಿಸೋದ್ರ ಮೂಲಕ, ಒಂದು ಸಣ್ಣ ಲೈನ್ ಹೇಳೋದ್ರ ಮೂಲಕ ಅದು ಫುಲ್ ಅರ್ಥ ಆಗಬೇಕು. ಮುಂದೆ ನಾವು ಆಡಳಿತ ವಿಷಯ ಬಂದಾಗ ನಾನು ಗ್ಲೋಬಲೈಸೇಷನ್ ಬಗ್ಗೆ ಮಾತಾಡಿದೆ, ಯುದ್ಧದ ಬಗ್ಗೆ, ಪಂಚಶೀಲ ತತ್ವ, ನಾನ್ ಅಲೈನ್ ಮೂಮೆಂಟ್ ಇದ್ರ ಬಗ್ಗೆ. ಈಗ ಲೋಕಲೈಸೇಷನ್ ಬರ್ತೀನಿ. ಆ ತುದಿ ಉತ್ತರ, ಈ ತುದಿ ದಕ್ಷಿಣ, ಅದು ಗ್ಲೋಬಲೈಸೇಷನ್ನು. ಈಗ ನಾನು ಮಾತಾಡ್ತಾ ಲೋಕಲೈಸೇಷನ್ ಅಡ್ಮಿನಿಸ್ಟ್ರೇಷನ್ ಬಂದಾಗ ಎಥಿಕ್ಸು, ಮೊರಾಲಿಟಿ, ಇಂಟಿಗ್ರಿಟಿ, ಆ ಒಂದು ಕರ್ತವ್ಯ ತತ್ಪರತೆ, ಕರ್ತವ್ಯ ಬದ್ಧತೆ, ಜನಸೇವೆ, ಕಾಯಕ, ನಿಷ್ಕಲ್ಮಶವಾದಂಥ ಸೇವೆ ಕೊಡುವಂಥದ್ದು. ಸರ್ಕಾರದ ಎಲ್ಲ ಕೂಲಿಗಳಾಗಿರ್ತೀವಿ ನಾವು ದೊಡ್ಡ ಕೂಲಿ, ಚಿಕ್ಕ ಕೂಲಿ ಇದೆ, ಸರ್ಕಾರ ನೇರವಾಗಿ ಕೆಲಸ ಮಾಡಲಿಕ್ಕೆ ಆಗದಲೇ ನಮಗೆ ಪಗಾರ ಕೊಟ್ಟು, ರೊಕ್ಕ ಕೊಟ್ಟು, ಸಂಬಳ ಕೊಟ್ಟು, ದೊಡ್ಡ ಕೂಲಿ ಅಂದರೆ ದೊಡ್ಡ ಕಮಿಷನರು, ನಮ್ಮ ರೆವಿನ್ಯೂ ಇನ್ಸ್ಪೆಕ್ಟರು, ರೆವಿನ್ಯೂ ಆಫೀಸರು, ಸಣ್ಣ ಕೂಲಿಗಳು, ಇವೆಲ್ಲರೂ ಕೂಡ ಕೂಲಿಗಳು. ಎಲ್ಲವೇ ಮಾಡ್ತಾ ಇರೋದು ಕಾಯಕವೇ ಕೈಲಾಸ ಅಂತ. ಅದನ್ನು ನಾವು ರೊಕ್ಕ ತೆಗೆದುಕೊಂಡು ಕೆಲಸ ಮಾಡ್ತಾ ಇರ್ತೀವಿ. ಆದರೆ ಈ ಒಂದು ಹೋರಾಟದಲ್ಲಿ ಮಾಡ್ತಾ ಇರಬೇಕಾದ್ರೆ ಗೊತ್ತಿಲ್ಲದಲೇ ನಮ್ಮ ಅರಿಷಡ್ವರ್ಗಗಳ ಆ ಒಂದು ಮಾಯೆಯ ರೂಪದಲ್ಲಿ ನಮಗೆ ಆಸೆ ಜಾಸ್ತಿಯಾಗಿ, ಲಂಚದ ರೂಪದಲ್ಲಿ, ಭ್ರಷ್ಟಾಚಾರದ ರೂಪದಲ್ಲಿ, ಹೆಚ್ಚು ಹಣ ಗಳಿಸುವ ರೂಪದಲ್ಲಿ
ಭ್ರಷ್ಟಾಚಾರವನ್ನು ಆಡಳಿತದಲ್ಲಿ ಕೆಲವು ಟೈಮ್ನಲ್ಲಿ ಹೊಕ್ಕಾಗ್ಬಿಡುತ್ತೆ. ನಾವೆಷ್ಟೇ ವಾಕ್ ದಿ ಟಾಕ್ ಅಂಡ್ ಟಾಕ್ ದಿ ವಾಕ್ ಮಾಡಬೇಕಂತ ನಡೆದಂತೆ ನಡಿಬೇಕಂತ ಹೊರಟ್ರೂ ಕೂಡ ಗೊತ್ತೋಗೊಲ್ದಿರಿ ವ್ಯವಸ್ಥೆಯ ಬಲಿಪಶುಗಳು ಆಗ್ಬಿಡ್ತೇವೆ. ಅದನ್ನು ಸಮಾಜಕ್ಕೂ ಕೆಡಕುಂಟಾಗ್ತತೆ, ಮತ್ತು ಭ್ರಷ್ಟಾಚಾರ ಲಂಚತನ ಅನ್ನೋದು ಅವ್ಯವಹಾರ ಅಥವಾ ಎಲ್ಲರೂ ಕೂಡ ಮಾತಾಡ್ಕೊಳಂಗೆ ಆಗ್ಬಿಡುತ್ತೆ. ಈ ವಿಚಾರಧಾರೆಗಳ ಬಗ್ಗೆ ಆಗಿ ನಾನು ನನ್ನ ಕಾರ್ಪೊರೇಷನಲ್ಲಿ ಕೆಲಸ ಮಾಡಿಸ್ತಾ ಇರ್ಬೇಕಾದ್ರೆ ನನ್ನ ಆಫೀಸರ್ಸ್ಗಳ ಜೊತೆ ಕೆಲವು ಟೈಮಲ್ಲಿ ಈ ಒಂದು ವಚನನ ಹಂಚ್ಕೊಳ್ತಾ ಇರ್ತೀನಿ. ಹಲವಾರು ಬಾರಿ ಹಂಚ್ಕೊಂಡಿದ್ದೀನಿ ಅವರಿಗೆ. ಯಾವ ರೀತಿ ಅಂತಂದರೆ, ಅದರಲ್ಲಿ ಒಂದು ವಚನದಲ್ಲಿ ಹೇಳ್ತಾರೆ, ನಾನು ರಿಪ್ರೊಡ್ಯೂಸ್ ಮಾಡ್ತೀನಿ ಅದನ್ನು. ಹೇಳ್ತಾರೆ ಏನಪ್ಪ ಅಂತಂದರೆ, ನಾವೆಲ್ಲರೂ ಕೂಡ ಕರ್ತವ್ಯದಲ್ಲಿ ಕೆಲಸ ತೊಡ್ಕೋಬೇಕಾದ್ರೆ ಆ ಲಂಚ ಅಥವಾ ಒಂದು ನಾಟಿ ಭಾಷೆ ಹೇಳ್ತೀವಿ ಬಿಸ್ಕೆಟು ಚಾಕ್ಲೇಟು ಅದು ಇದು ಆಸೆಗೋಸ್ಕರ ಬಂದು ಬಲಿ ಬಿದ್ದು ಬಿಡ್ತೀರಿ. ಬಲಿ ಬಿದ್ದು ನಿಮ್ಮ ಲೈಫನ್ನು ಹಾಳು ಮಾಡ್ಕೊತೀರಿ. ನಿಮ್ಮನ್ನು ಆ ಬಲಿ ಬೀಳಬಾರ್ದು ಅಂತ ನೋಡ್ಕೊಳ್ಳಿಕ್ಕೆ ಲೋಕಾಯುಕ್ತ, ACB ಅಂತ ದೊಡ್ಡ ದೊಡ್ಡ ಸಂಸ್ಥೆಗಳಿರ್ತವೆ, ಸಕಾಲ ಅಥವಾ ರಿವ್ಯೂ ಮೀಟಿಂಗ್ಗಳಿರ್ತವೆ. ಅಲ್ಲಿ ನಿಮ್ಮ ಲೈಫ್ನ ಕಳೆದು ಬಿಡ್ತವೆ, ನಿಮ್ಮ ಕೆಲಸವನ್ನು ಕಿತ್ಕೊಂಡ್ಬಿಡ್ತವೆ, ನಿಮ್ಮ ಭವಿಷ್ಯವನ್ನು ಹಾಳು ಮಾಡಿಬಿಡ್ತವೆ. ಎಚ್ಚರ ನಿಂದಿರಿ ಅಂತ ಅಂದ್ಬಿಟ್ಟು ಅದರಲ್ಲಿ ಒಂದು ವಚನನ ಆ್ಯಕ್ಚುಲಿ ಬಂದು ಲಿಂಕ್ ಮಾಡಿ ಹೇಳ್ತಾ ಇರ್ತೀನಿ. ಇದು ಒಂದು ಹರಕೆ ಕುರಿ, ಒಂದು ಕುರಿನ ಆತ ಬಂದು ಕಟ್ಟಿರ್ತಾರೆ. ಆ ಕುರಿ ಬಂದುಬಿಟ್ಟು ತಾನು ಮುಂದೆ ನನ್ನನ್ನು ಎಂದು ಕಟ್ಟಿದ್ದಾರೆ ಅನ್ನೋದನ್ನ ಗಮನಕ್ಕೆ ತರದೆ ಅಲ್ಲಿ ಹಾಕಿರ್ತಾರೆ ಒಂದು ಹುಲ್ಲು, ಅಂದರೆ ಊಟ ತಿನ್ನಲಿಕ್ಕೆ ಹುಲ್ಲು ಗಿಲ್ಲು ಏನು ಇರೋದಿಲ್ಲ, ತೋರಣ ಇರುತ್ತೆ, ಹಬ್ಬಕ್ಕೆ ಕಟ್ಟಿರೋ ತೋರಣ. ಆ ತೋರಣವನ್ನು ತಿಂತಾ ಇರುತ್ತೆ. ಅದರ ಪಾಡಗದು ನನ್ನ ಕಡಿಲಿಕ್ಕೆ ಬಂದಿದ್ದಾರೆ ಅಂತ ಗೊತ್ತಿಲ್ಲದೆ ತೋರಣದ ಆ ಒಂದು ಸವಿ ಮೆಲುಕಿನಲ್ಲಿ ಲಂಚ ಎನ್ನುವ ತೋರಣದ ಸವಿನ ಮೆಲ್ತಾ ಇರುತ್ತೆ. ಅದನ್ನು ನಾನು ಲೋಕಾಯುಕ್ತ ಸಂಸ್ಥೆಗೆ ಅವನ ಕಡಕನನ್ನು ಹೋಲಿಸಿ ಆ ಒಂದು ತೋರಣವನ್ನು ತಿಂತಾ ಇದೆಯಲ್ಲ ಅದನ್ನು ಬಂದುಬಿಟ್ಟು ನಮ್ಮ ಲಂಚಕ್ಕೆ ಹೋಲಿಸಿ ನಾನು ಆ ಒಂದು ವಚನವನ್ನು ನಾನು ಅರ್ಥೈಸ್ಕೊಂಡಿದ್ದೇನೆ. ಹಬ್ಬಕ್ಕೆ ತಂದ ಹರಕೆಯ ಕುರಿ, ಹಬ್ಬಕ್ಕೆ ತಂದ ಹರಕೆಯ ಕುರಿ ತೋರಣಕ್ಕೆ ತಂದ ತಳಿರ ಮೇಯಿತ್ತು. ಹಬ್ಬಕ್ಕೆ ತಂದ ಹರಕೆಯ ಕುರಿ ತೋರಣಕ್ಕೆ ತಂದ ತಳಿರ ಮೇಯಿತ್ತು. ಕೊಂದಹರೆಂಬುವ ನರಿಯದೆ ಬೆಂದ ಹೊಡಲ ಹೊರೆ ಉತ್ತಲದೆ, ಬೆಂದ ಒಡಲ ಹೊರ ಉತ್ತಲದೆ ಅಂದಂದೆ ಹುಟ್ಟಿತ್ತು, ಅಂದಂದೆ ಹೊಂದಿತ್ತು. ಕೊಂದವರುಳಿವರೇ ಕೂಡಲ ಸಂಗಮ ದೇವ. ಇಲ್ಲಿ ಅಹಿಂಸೆ ಮಾಡಬಾರ್ದು, ಅಹಿಂಸೆ ಇರಬೇಕು, ಪ್ರಾಣಿ ವಧೆ ಮಾಡಬಾರ್ದು ಅನ್ನೋದು ಕೂಡ ಒಂದು ಅರ್ಥೈಸುತ್ತೆ. ಈ ಲಂಚ ಅನ್ನೋಂಥ ಒಂದು ತಳ್ಳಿದ ತೋರಣವನ್ನು ಹೋಲಿಕೆ ಮಾಡಿಕೊಂಡ ಅಂದರೆ ಆ ಮುಂದೆ ಆಗುವಂಥ ಅನಾಹುತವನ್ನು, ಕಟುಕನ ಅನಾಹುತವನ್ನು, ಲೋಕಾಯುಕ್ತ ಅಥವಾ ಇತರ ಪ್ರಕರಣಗಳ ಅನಾಹುತಗಳನ್ನು ಗಮನಿಸದೆ ನಾವು ಲಂಚಕ್ಕೆ ನಾವು ಹೆಂಗೆ ಬಂದು ಬಾಯಿ ಬಿಟ್ಬಿಟ್ಟು ತೊಂದರೆ ಆಗುತ್ತೆ ಅನ್ನೋದ್ರ ಬಗ್ಗೆಯೂ ಕೂಡ ಅಲ್ಲಿ ನಾವು ಸೂಕ್ಷ್ಮವಾಗಿ ಅರ್ಥ ಮಾಡ್ಕೊಳ್ಬಹುದು. ನಮ್ಮ ಡೆಡಿಕೇಷನ್ನು, ಡಿವೋಷನ್ನು, ಕಮಿಟ್ಮೆಂಟು, ಇಂಟಿಗ್ರಿಟಿ, ಆನೆಸ್ಟ್, ಎಥಿಕ್ಸ್, ಮೊರಾಲಿಟಿ, ಅದರ ಮೂಲಕ ನಾವು ಅತ್ಯಂತ ಒಳ್ಳೆಯ ಆಡಳಿತವನ್ನು ಕೊಡಲಿಕ್ಕೆ, ಸಮಾಜಕ್ಕೆ ಸುಗಮವಾಗಿ, ಸುಲಭವಾಗಿ, ನ್ಯಾಯಬದ್ಧವಾಗಿ, ಶೀಘ್ರಗತಿಯಲ್ಲಿ ಸರ್ಕಾರದಿಂದ ಸವಲತ್ತುಗಳನ್ನೆಲ್ಲನೂ ಕೂಡ ಜನಗಳಿಗೆ ಸಲ್ಲಿಸಬೇಕಾದ್ರೆ ನಾವು ಶಿವಶರಣರ ತತ್ವವನ್ನು ಪಾಲಿಸಲೇಬೇಕಾಗ್ತದೆ. ಆ ಮೋಹ ಇತ್ಯಾದಿಗಳನ್ನು ಕೈಗೆ ಬಿಡಲೇಬೇಕಾಗುತ್ತೆ ಅಂತ ಹೇಳ್ತಾ, ಹೊನ್ನಿನೊಳಗೊಂದೆಳೆಯ ಅಂದರೆ ನಮ್ಮ ಈ ಲಂಚ ಅಥವಾ ಭ್ರಷ್ಟಾಚಾರದ ಬಗ್ಗೆ ಮಾತ್ರ ಈ ಒಂದು ಎಪಿಸೋಡಲ್ಲಿ ನಾನು ತೊಗೊತಾ ಇದ್ದೀನಿ. ಅದಕ್ಕೋಸ್ಕರ ನಮ್ಮ ಆಸೆ ಪಡೋರು ಏನು ಮಾಡ್ತಾರೆ ಅಂತಂದರೆ, ಒಂದು ಸೀರೆ ಅಂತ ಕೊಟ್ಟ ಅಂತಂದರೆ ಅದರಲ್ಲಿ ಒಂದೊಂದೇ ಎಳೆ ಕಿತ್ಕೋತಾ ಇರ್ತಾರಂತೆ. ಒಂದೊಂದೇ ಸೀರೆಯಲ್ಲಿ ಒಂದೊಂದೇ ಎಳೆ ಕಿತ್ಕೊಂಡ್ಬಿಟ್ರೆ ಸೀರೆ ಉಳಿಯುತ್ತಾ, ಅಥವಾ ಅದು ಉಟ್ಕೊಳ್ಳಿಕ್ಕಾಗೋದಿಲ್ಲ. ಆ ರೀತಿ ವ್ಯವಸ್ಥೆನೇ ಯಾವ ರೀತಿ ಮೇಯ್ತಾರೆ ಅನ್ನೋದಕ್ಕೆ ನಾನು ಕಲ್ಪಿಸ್ಕೊಂಡಂಥ ಭಾಗ. ಹೊನ್ನಿನೊಳಗೊಂದೆಳೆಯ ಸೀರೆಯೊಳೊಂದೆಳೆಯ ಇಂದಿಗೆ ನಾಳೆಂಗೆ ಬೇಕೆಂದೆ ನಾದಡೆ, ನಿಮ್ಮಾಣೆ ನಿಮ್ಮ ಪ್ರಮದರಾಣೆ, ನಿಮ್ಮ ಶರಣರಿಗಲ್ಲದೆ ಮತ್ತೊಂದನರಿಯೇ ಕೂಡಲ ಸಂಗಮ ದೇವ. ಅಂದರೆ ಈ ವ್ಯವಸ್ಥೆಯಲ್ಲಿ ನನಗೆ ಬೇಕು, ಇಂದಿಗೆ ಬೇಕು, ನಾಳೆಗೆ ಬೇಕು ಅಂತ ಅವನೊಂದು ಸೀರೆಯ ಎಳೆಗಳನ್ನು ಎಳೆದೆಳೆದು ಕಿತ್ಕೊಂಡು ಜೋಪಾನವಾಗಿ ಇಟ್ಕೊಂಡು ಹೋಗ್ಬಿಟ್ರೆ ಹೇಗೆ ನಾಳೆ ಬೆಳಿಗ್ಗೆ ಸೀರೆನೇ ಸಿಕ್ಕೋದಿಲ್ವೋ, ವಸ್ತ್ರನೇ ಇರೋದಿಲ್ವೋ, ಆ ರೀತಿ ವ್ಯವಸ್ಥೆ ನಾಶ ಮಾಡಬಾರ್ದು. ನಮಗೆ ನಾವು ಆ್ಯಕ್ಚುಲಿ ಬಂದ್ಬಿಟ್ಟು ಯಾವಾಗ ಕೂಡ ಸಮರ್ಥರಾಗಿರಬೇಕು ಅನ್ನೋದು ಹೇಳ್ಕೊಂಡಿದ್ದಾರೆ. ಈ ಥರ ಲಂಚತನ, ದುಷ್ಟತನ, ಭ್ರಷ್ಟಾಚಾರ ವಿರೋಧಿ, ಮೋಹದ ವಿರೋಧಿ, ಆ ಒಂದು ಹಣದ ಲಾಲಸೆಯ ವಿರೋಧಿಯನ್ನು ಇಟ್ಕೊಂಡು ಉತ್ತಮ ಆಡಳಿತವನ್ನು ಕೊಡಬೇಕಂತ ನೂರಾರು ವಚನಗಳನ್ನು ನಾನು ಒಂದು ಕುತೂಹಲದಿಂದ ರಾತ್ರಿಯೆಲ್ಲ ಫುಲ್ ನಾನು ಗೂಗಲ್ ಸರ್ಚ್ ಮಾಡಿ ಕಂಡಿಡಿದಾಗ ಹಲವಾರು ವಚನಗಳನ್ನು ಕಂಡು ಬಂದೆ. ಅದರ ಒಂದು 2 ತಮ್ಮ ಮುಂದೆ ಭಿನ್ನವಿಸಿದ್ದೀನಿ. ಮುಂದಿನ ವೇದಿಕೆ ನಮ್ಮ ಮಾನ್ಯ ಸರ್ ಅವರಿಗೆ. ಸರ್, ನಿಜಕ್ಕೂ ಸರ್ ಅದ್ಭುತವಾಗಿದೆ. ಇಷ್ಟು ಚೆನ್ನಾಗಿ ಆಫೀಸರ್ಸ್ ಎಲ್ಲ ಮಾತಾಡ್ತಾರೆ ಅಂತಂದರೆ ಶಿವಮೊಗ್ಗ ಧನ್ಯ ಸರ್. ನಿಮ್ಮಂಥ ಅಧಿಕಾರಿಗಳಿಂದ ಶಿವಮೊಗ್ಗ ಧನ್ಯ. 3 ಜನ ಅಧಿಕಾರಿಗಳು ಎಷ್ಟು ಚೆನ್ನಾಗಿ ಮಾತಾಡ್ತಿದ್ದಾರೆ. ನಾನೊಬ್ಬಳೇ ಮಾತಾಡಬೇಕೇನೋ ಅಂದ್ಕೊಂಡಿದ್ದೆ. ಸರ್ ಕ್ಷಮಿಸಿ, ನಿಮ್ಮ ಮುಂದೆ ನಾನು ಸುಮ್ಮನೆ ಮೂಕ ಆಗಿಬಿಟ್ಟಿದ್ದೀನಿ ಇವತ್ತು. ಅಷ್ಟು ಅದ್ಭುತವಾಗಿ ಮಾತಾಡಿದ್ದೀರಿ ಸರ್, ತುಂಬ ಖುಷಿ ಆಯಿತು. ಈಗ ನಿಖಿಲ್ ಸರ್ ಕೂಡ ಮತ್ತೆ ಮಾತಾಡ್ತಾರೆ ನಮ್ಮ ಜೊತೆಗೆ. ನನಗೆ ಒಂದು ಕುತೂಹಲ ಸರ್, ಇವತ್ತು ನಮ್ಮ ವಚನ ಸಾಹಿತ್ಯದಲ್ಲಿ ಹೆಣ್ಣು ಮಕ್ಕಳನ್ನು ಬಹಳ ಗೌರವದಿಂದ ನೋಡಿದ್ದಾರೆ. ಇಡೀ ವಚನ ಸಾಹಿತ್ಯ ಅಂತಂದರೆ ಅದು ಸ್ತ್ರೀ ಕೇಂದ್ರಿತ. ಬಸವಣ್ಣ ಮಹಿಳಾ ಪರ,
ಎಲ್ಲ ವಚನಕಾರರು ಹೆಣ್ಣು ಮಕ್ಕಳಿಗಾಗಿ, ಹೆಣ್ಣು ಮಕ್ಕಳ ಉನ್ನತಿಗಾಗಿ ಯೋಚನೆ ಮಾಡಿದ ಮೊತ್ತ ಮೊದಲ ಸಮಾಜ ಸುಧಾರಕರು. ಸ್ತ್ರೀತ್ವವನ್ನು, ಸ್ತ್ರೀಯ ಗೌರವವನ್ನು ಇಡೀ ಸಮಾಜದ ಗೌರವ ಅಂತ ಭಾವಿಸಿದವರು. ಹೆಣ್ಣಂದರೆ ರಾಕ್ಷಸಿಯಲ್ಲ, ಅವಳು ಪ್ರತ್ಯಕ್ಷ ಕಪಿಲಸಿದ್ಧ ಮಲ್ಲಿಕಾರ್ಜುನ, ಹೆಣ್ಣು ಮಾಯೆಯಲ್ಲ ಅಂತ ಹೇಳಿದವಳು. ಹೆಣ್ಣಿನ ಬಗ್ಗೆ ಪರವಧುವ ಮಹಾದೇವಿ ಎಂಬೆ. ಯಾಕೆಂದರೆ ಒಂದು ಹೆಣ್ಣನ್ನು ನೋಡಬೇಕಾದ್ರೆ ಅವಳನ್ನು ಗೌರವದಿಂದ ನೋಡಬೇಕು, ಅವಳನ್ನು ದೇವಿಯಾಗಿ ನೋಡಬೇಕು ಅನ್ನೋದನ್ನು ಅತ್ಯಾಚಾರ, ಅನಾಚಾರಗಳ ಇವತ್ತಿನ ಸಮಾಜಕ್ಕೆ ನಾವು ಉತ್ತರಿಸಬೇಕಾಗಿದೆ ಸರ್. ತುಂಬ ಬೇಸರ ಅನಿಸುತ್ತೆ, ಆದರೂ ಈ ಸಭೆಯಲ್ಲಿ ನಾನು ಹೇಳಲೇಬೇಕು. ಇತ್ತೀಚೆಗೆ ನಮ್ಮ ವಿಡಿಯೋಗಳಲ್ಲಿ, ನಮ್ಮ ವಾಟ್ಸಪ್ಗಳಲ್ಲಿ, ನಮ್ಮ ಫೇಸ್ಬುಕ್, ಇನ್ಸ್ಟಾಗ್ರಾಮ್ಗಳಲ್ಲಿ ಕಚೇರಿಯಲ್ಲೇ ಪೊಲೀಸ್ ಅಧಿಕಾರಿ ಹೆಣ್ಣಿನ ಶೀಲವನ್ನು ಭಂಗ ಮಾಡ್ತಾರೆ ಅಂತ ಆದರೆ ಈ ಸಮಾಜದಲ್ಲಿ ಹೆಣ್ಣಿನ ಗೌರವವನ್ನು ಮತ್ತೊಮ್ಮೆ ನಾವು ಯೋಚಿಸಬೇಕು ಸರ್. ಹಾಗಾಗಿ ಇವತ್ತಿನ ಈ ಸಮಾಜಕ್ಕೆ ನಾವು ಯಾವ ಥರದ ಎಚ್ಚರಿಕೆಯನ್ನು ಕೊಡಬೇಕಾಗಿದೆ? ನಿಮ್ಮ ಖಡಕ್ ಪೊಲೀಸ್ ಭಾಷೆಯಲ್ಲಿ ಏನಂತೀರಿ? ಈ ವಿಚಾರವಾಗಿ ಆಲೇ ಇದಕ್ಕಿಂತ ಮುಂಚೆ ನಾವು ಸ್ವಲ್ಪ ಇದನ್ನು ಈ ವಿಚಾರವಾಗಿ ಸ್ವಲ್ಪ ನಾವು ಮಾತನಾಡಿದ್ವಿ. ಮಹಿಳೆಯರ ಸ್ಥಾನಮಾನ ನಮ್ಮ ಸಮಾಜದಲ್ಲಿ ಯಾವ ರೀತಿ ಮುಂದುವರಿಬೇಕು ಅನ್ನೋದ್ರ ಬಗ್ಗೆ ನಾವು ವಚನಕಾರರನ್ನ ನೋಡಿ ಕಲಿತರೆ ಪ್ರಾಯಶಃ ಅದಕ್ಕಿಂತ ಅತ್ಯುತ್ತಮವಾದ ಉತ್ತರ ಇಲ್ಲ ಅಂತ ನನಗನ್ಸುತ್ತೆ. ಯಾಕಂದರೆ ಮೊದಲನೇದಾಗಿ ಅವರಿಗೆ ಒಂದು ಸಮಾನತೆಯ ವೇದಿಕೆಯನ್ನು ನೀಡಬೇಕು. ನಾವು ಎಲ್ಲರೂ ಕೂಡ ನಾವು ಪ್ರತಿ ಒಂದು ಸರ್ತಿನೂ ನೋಡ್ತೀವಿ, ಇವತ್ತಿಗೂ ನಾವು ನೋಡ್ತೀವಿ, ಕೆಲವು ಕಡೆ ಹೆಣ್ಮಕ್ಳಿಗೆ 10ನೇ ಕ್ಲಾಸ್ ಆದ್ಮೇಲೆ ಯಾಕೆ ಓದೋದು ಅನ್ನೋದು ಪ್ರಶ್ನೆಗಳು ಬಂದ್ಬಿಡ್ತವೆ. ಇದನ್ನ ನಾವು ಕಾವಲು ಸಮಿತಿ ಮೀಟಿಂಗ್ಗಳಿಗೆ ಹೋದಾಗ ನಾವು DC ಸಾಹೇಬರು ಮತ್ತೆ CEO ಸಾಹೇಬರು ಎಲ್ಲರೂ ಪ್ರತಿ ತಾಲೂಕಿಗೆ ಹೋಗಿ ಕಾವಲು ಸಮಿತಿ ಮೀಟಿಂಗ್ ಅಂತ ಮಾಡ್ತೀವಿ ನಾವು. ಆ ಕಾವಲು ಸಮಿತಿ ಮೀಟಿಂಗಲ್ಲಿ ಈ ಎಸ್ಪೆಷಲಿ ಬಾಲ್ಯ ವಿವಾಹದ ಬಗ್ಗೆ ನಾವು ಸ್ವಲ್ಪ ಡಿಸ್ಕಷನ್ಸನ್ನು ಡೀಟೇಲ್ ಆಗಿ ಮಾಡ್ತೀವಿ. ಅಲ್ಲಿ ನಮಗೆ ಕಂಡು ಬರೋದು 16 ವರ್ಷ ಆಗಿದ ತಕ್ಷಣ ಎಲ್ಲ ಪೋಷಕರಲ್ಲಿ ಹೆಣ್ಮಕ್ಳನ್ನ ತಕ್ಷಣ ಮದುವೆ ಮಾಡಿ ಕಳಿಸ್ಬಿಟ್ರೆ ನಮ್ಮ ಒಂದು ರೆಸ್ಪಾನ್ಸಿಬಿಲಿಟಿ ಏನಿದೆ ಅದು ಮುಗ್ದೋಗ್ಬಿಡುತ್ತೆ ಅನ್ನೋ ಒಂದು ತಪ್ಪು ಪರಿಕಲ್ಪನೆಯಲ್ಲಿ ತುಂಬ ಜನ ಇದ್ದಾರೆ. ಈ ಒಂದು ತಪ್ಪು ಪರಿಕಲ್ಪನೆಯಿಂದ ನಾವೆಲ್ಲರೂ ಫಸ್ಟು ಆಚೆ ಬರಬೇಕಾಗಿದೆ. ಅವರು ಯಾವತ್ತೂ ನಿಮಗೆ ಹೊರೆ ಅಲ್ಲ. ಹೆಣ್ಮಕ್ಳು ಯಾವತ್ತೂ ನಮಗೆ ಹೊರೆ ಅಲ್ಲ. ಅವರು ನಿಮ್ಮ ಸಂಸಾರ ಅಲ್ಲದೆ ಮತ್ತೊಂದು ಸಂಸಾರನ್ನು ಹೋಗ್ಬಿಟ್ಟು ಬೆಳಗೋ ಮಾತೆ ಅವಳು ಕೇವಲ ನಮ್ದೊಂದು ಇವಾಗ ಹುಟ್ಟಿರೋ ಕಡೆ ಒಂದು ಬಿಟ್ಟು ಮತ್ತೊಂದು ಕಡೆ ಹೋಗಿ ಆ ಒಂದು ಫ್ಯಾಮಿಲಿನೂ ಉದ್ಧಾರ ಮಾಡ್ತಾಳೆ ಅವಳು. ಅಂಥ ಶಕ್ತಿ ಉಳ್ಳವಳು. ನಡುವೆ ಸುಳಿವಾತ್ಮ ಹೆಣ್ಣು ಅಲ್ಲ ಗಂಡು ಅಲ್ಲ ಕಾಣ ರಾಮನಾಥ ಅಂತ ಇದಕ್ಕಿನ ನಿಮಗೆ ಬೇಕಾ ಇಲ್ಲಿ ಅವ್ರು? ಸೊ ಇದರಲ್ಲಿ ಕರೆಕ್ಟಾಗಿ ಹೇಳಿದ್ರು. ಇಲ್ಲಿ ಗೊತ್ತಾಗುತ್ತೆ ಗಂಡು ಹೆಣ್ಣು ಅನ್ನೋದು ಯಾವ ಬೇರೆ ರೀತಿಯಲ್ಲಿ ನಾವು ಅರ್ಥ ಮಾಡ್ಕೊಂಡು ಎಕ್ಸೆಪ್ಟ್ ಬಯೋಲಾಜಿಕಲ್ಲಿ ಅದು ಬಿಟ್ಟರೆ ಬೇರೆ ಯಾವ ರೀತಿಯ ಡಿಫ್ರೆನ್ಸಸ್ಸು ಇಲ್ಲ. ಇಬ್ಬರೂ ಅಷ್ಟೇ ಕೇಪಬಲ್ ಆಗಿದ್ದಾರೆ. ಇಬ್ಬರೂ ನಮ್ಮ ಜೀವನದಲ್ಲಿ ನಮ್ಮ ದೇಶವನ್ನು ಯಾವ ರೀತಿ ಉದ್ಧಾರ ಮಾಡ್ಬೋದು ಇಬ್ಬರೂ ಮಾಡ್ಬೋದು. ಅದನ್ನು ನಾವು ಯಾವಾಗ ಅರ್ಥ ಮಾಡ್ಕೊತೀವಿ ಆವಾಗ ನಾವು ನಿಜವಾದ ಶರಣೆಯರಾಗ್ತೀವಿ ಅನ್ನೋದೇ ನನ್ನ ಒಂದು ಅನಿಸಿಕೆ ಅದರಲ್ಲಿ. ಅದು ನಿಮ್ಮದು ಯಾಕಂದರೆ ನಾವು ಹೆಣ್ಮಕ್ಳಿಗೆ ಹೆಚ್ಚಾಗಿ ಯಾಕೆ ಅಂತ ನಂಗೆ ಇನ್ನೂ ಅರ್ಥ ಆಗಿಲ್ಲ. ಅದನ್ನ we've had a female prime minister, we've had one of the most strongest biggest organizations ಎಲ್ಲವೂ are being run by women. ನಮ್ಮ ಫೈನಾನ್ಸ್ ಮಿನಿಸ್ಟರ್ ಕರೆಂಟ್ಲಿ ನಮ್ಮ ಇಡೀ ದೇಶದ ಆರ್ಥಿಕತೆಯನ್ನು ಒಂದು ಮಹಿಳೆ ಸಂಭಾಲ ಮಾಡ್ತಾ ಇದ್ದೇವೆ. ನಮ್ಮ ಮನೆಯಲ್ಲೆಲ್ಲೂ ಅವರೇ ಮಾಡೋದು, ನಮಗೆ ಗೊತ್ತು. ನಾವೇನಾದರೂ ಅಡುಗೆ ಮನೆಗೆ ಹೋಗ್ಬಿಟ್ಟು ಡಬ್ಬ ಓಪನ್ ಮಾಡಿದ್ರೆ ಅಲ್ಲೇ ಸಿಗ್ತವೆ ನಮಗೆ ಎಕ್ಸ್ಟ್ರಾ ದುಡ್ಡು. ಯಾಕಂದರೆ ಅದು ಒಂದು ಹೆಣ್ಣಿನ ಮನಸ್ಥಿತಿ. ಅವಳು ಯಾವಾಗಲೂ ಅವಳಿಗೋಸ್ಕರ ಯೋಚನೆ ಮಾಡೋದಿಲ್ಲ. ಅವಳು ಇಲ್ಲ ಮಕ್ಕಳಿಗೆ ಯೋಚನೆ ಮಾಡ್ತಾರೆ, ಇಲ್ಲ ಗಂಡಂಗೆ ಯೋಚನೆ ಮಾಡ್ತಾರೆ. ಅವಳಿಗೋಸ್ಕರ ಅಂತೂ ಅವಳು ಯಾವತ್ತೂ ಯೋಚನೆ ಮಾಡೋದಿಲ್ಲ. ಅದಕ್ಕೆ ನೋಡಿ, ಗಂಡಂಗೆ ಏನಾದರೂ ಒಂದು 100 ರೂಪಾಯಿ ಎಕ್ಸ್ಟ್ರಾ ಕೊಟ್ಟರೆ ನೀವು ಅವತ್ತೇ ಹೋಯ್ತು ಅದು. ಅವನಿಲ್ಲ ಹೋಗಿ ಕುಡಿತಾನೆ, ಇಲ್ಲ ಒಂದು ಸಿಗರೇಟ್ ಸೇರ್ತಾನೆ, ಇಲ್ಲ ಏನಾದ್ರು ಗುಂಡು ತುಂಡು ಮಾಡಿಕೊಂಡು ಎಲ್ಲ ಖಾಲಿ ಮಾಡಿ ಮನೆಗೆ ಬರ್ತಾನೆ. ಅದೇ ದುಡ್ಡನ್ನು ನೀವು ಒಂದು ತಾಯಿಗೆ ಕೊಡಿ, ಅವಳು ಅದು ವಾಪಸ್ ಒಂದು ಡಬ್ಬಿಯಲ್ಲೇ ಹೋಗಿ ಹಾಕ್ತಾಳೆ ಅವಳು. ಮತ್ತು ಅದು ಯಾವತ್ತೋ ಒಂದಿನ ಮಗ ಬಂದು ಕೇಳ್ತಾನೆ, ಅದನ್ನು 2 ಸರ್ತಿ ಇಲ್ಲ ಹೋಗು ಅಂತ ಹೇಳಿ 3ನೇ ಸರ್ತಿ
ಮೂರನೇ ಸರ್ತಿ ಇಲ್ಲ ಇದು ಆ್ಯಕ್ಚುಲಿ ಜೆನ್ಯೂನ್ ಇದೆ ಅಂತ ಗೊತ್ತಾದ್ಮೇಲೆ ಅವಳು ಹೋಗಿ ಆ ಡಬ್ಬಿಯಿಂದ ತೆಗೆದ್ಬಿಟ್ಟು ಅವನಿಗೆ ವಾಪಸ್ ಕೊಡ್ತಾನೆ. ಅವಳಿಗಂತೂ ಅದನ್ನು ಯಾವತ್ತೂ ಉಪಯೋಗಿಸ್ಕೊಳೋದಿಲ್ಲ ಅದನ್ನ. ಅದಕ್ಕೋಸ್ಕರನೇ ನಮ್ಮ ಒಂದು ಗ್ಯಾರಂಟಿ ಯೋಜನೆಯಲ್ಲಿ ಹೆಣ್ಮಕ್ಳಿಗೆ ಕೊಟ್ಟಿರೋದು ದುಡ್ಡನ್ನ, ಗಂಡಸರಿಗೆ ಕೊಟ್ಟಿಲ್ಲ. ಅದು ಸತ್ಯ, ಇದು ದಿಸ್ ಇಸ್ ಅ ಫ್ಯಾಕ್ಟ್. ನಾವು ಹೇಳ್ತಾ ಇರೋದು ಸುಮ್ಮನೆ ಎಲ್ಲ. ಇದನ್ನೆಲ್ಲ ಫುಲ್ಲು ಒಂದು ಗ್ರೂಪ್ ಆಫ್ ಪ್ರೊಫೆಸರ್ಸ್ ಕೂತ್ಕೊಂಡು ಅದನ್ನು ಒಂದು ಅಧ್ಯಯನ ಮಾಡಿ ಒಂದು ರಿಪೋರ್ಟನ್ನು ಕೊಟ್ಟು, ಹೆಣ್ಮಕ್ಳು ಕೊಟ್ಟರೆ ಇದು ಕರೆಕ್ಟಾಗಿ ಯೂಸ್ ಆಗುತ್ತೆ, ಗಂಡು ಮಕ್ಳು ಕೊಟ್ಟರೆ ಇದು ಸರಿಯಾಗಿ ಯೂಸ್ ಆಗೋದಿಲ್ಲ ಅಂತ ತಿಳ್ಕೊಂಡೆ ಹೆಣ್ಮಕ್ಳಿಗೇನೆ 2,000 ಬರೋಂಗೆ ಅವ್ರು ಮಾಡಿರೋದು ಅಷ್ಟೇ ಅನ್ನೋದು. ಸೊ ಇದರಲ್ಲಿ ನಾವು ತಿಳಿದುಕೋಬೇಕಾಗಿರೋದು ನಮ್ಮ ಜವಾಬ್ದಾರಿ. ಈಗ ಹೆಣ್ಮಕ್ಳದು ಒಂದು ವಿಚಾರ ಆಯಿತು ಅಂದರೆ ಗಂಡಸರಾಗಿ ನಮ್ಮ ಜವಾಬ್ದಾರಿ ಏನು ಮತ್ತೆ? ಯಾಕಂದರೆ ಕೇವಲ ಅವ್ರ ಮೇಲೆ ನಾವು ಹಾಕೋದು ಸರಿಯಲ್ಲ. ನಾವು ಸರಿ ಆಗಬೇಕಾಗಿದೆ, ನಾವು ನೋಡಬೇಕಾಗಿರೋ ರೀತಿ ಸರಿ ಆಗಬೇಕಾಗಿದೆ, ನಮ್ಮ ದೃಷ್ಟಿಕೋನ ಸರಿ ಆಗಬೇಕಾಗಿದೆ. ಇದನ್ನು ನಾವು ಯಾವತ್ತು ಸರಿಪಡಿಸ್ಕೊತೀವಿ ಆವಾಗ ನಾವು ಸಮಾಜವನ್ನು ಒಂದು ಉನ್ನತ ಮಟ್ಟಕ್ಕೆ ತೊಗೊಂಡೋಗೋಕ್ಕೆ ಸಾಧ್ಯ ಆಗುತ್ತೆ. ಸೊ ನಾವು ಎವ್ರಿ ಡೇ ಶಾಲೆಯಲ್ಲಿ ಒಂದು ಪ್ಲೆಡ್ಜನ್ನು ತೊಗೊತಾ ಇದ್ವಿ ನಾವು ಸಣ್ಣವರಿದ್ದಾಗ. ಆಲ್ ಇಂಡಿಯನ್ಸ್ ಆರ್ ಮೈ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್ ಅಂತ. ಅದು ಬೇಕು ಅಂತನೋ ಬೇಡ ಅಂತನೋ ನಾವು ಪ್ರತಿದಿನ ನಾವು ಶಾಲೆಯಲ್ಲಿದ್ದಾಗ ಸುಮಾರು 10 ವರ್ಷ ಅದನ್ನು ನಾವು ತೊಗೊಂಡಿದ್ದೀವಿ. ಆ ಒಂದು ಪ್ಲೆಡ್ಜನ್ನ ತೊಗೊಳೋದ್ರಿಂದ ಏನಾಗಿತ್ತು ಅಂದರೆ, ನಾವು ಯಾವುದೇ ಒಂದು ಹೆಣ್ಣುಮಗುವನ್ನು ನೋಡಿದ್ರು ಅವ್ರು ನಮ್ಮ ತಂಗಿ ಅಕ್ಕ ರೀತಿಯಲ್ಲೇ ನೋಡೋ ಒಂದು ಅದು ಮನೋಭಾವನೆ ಬಂದ್ಬಿಡುತ್ತೆ. ಅದು ನೀವು ಪ್ರತಿದಿನ ಅದನ್ನು ಮಾಡ್ತಾ ಹೋದರೆ ಅದರಲ್ಲೂ ನಮ್ಮ ಕೆಲವರು ಫ್ರೆಂಡ್ಸು ಬರೀ ಆಲ್ ಇಂಡಿಯನ್ಸ್ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್ನ ಬಿಟ್ಬಿಡೋರು. ಅವಾಗ ನಮ್ಮ ಪಿ ಟಿ ಟೀಚರ್ ಬಂದ್ಬಿಟ್ಟು ಒಂದು ಹೊಡೆದು, ಸಿಸ್ಟರ್ ಹೇಳು ನೀನು ಅಂತ ಹೇಳಿಸ್ಬಿಟ್ಟು ಹೇಳ್ಸೋರು ಅವ್ರು ಅದನ್ನ. ಯಾಕಂದರೆ ಇದನ್ನೆಲ್ಲ ನಾವು ಸಣ್ಣ ಪುಟ್ಟ ಇದೆ ಆಗ ನಮಗೆ ಅರ್ಥ ಆಗಿರಲಿಲ್ಲ. ಆದರೆ ಇವತ್ತು ನಾವು ನೋಡ್ತೀವಲ್ಲ ನಮ್ಮ ಸಮಾಜದಲ್ಲಿ ಯಾವ ರೀತಿ ಬೆಳವಣಿಗೆಗಳಾಗ್ತಾ ಇದೆ. ಪ್ರಾಯಶಃ ಎಲ್ಲರೂ ಈ ರೀತಿಯ ಒಂದು ಒಂದು ಪ್ಲೆಡ್ಜನ್ನು ನಾವು ತಗೊಂಡ್ರೆ ಖಂಡಿತವಾಗ್ಲೂ ನಾವು ನೋಡೋ ರೀತಿ, ನಾವು ಯೋಚನೆ ಮಾಡೋ ರೀತಿ ಪ್ರತಿಯೊಂದೂ ಚೇಂಜ್ ಆಗುತ್ತೆ ಅನ್ನೋದನ್ನು ನಾನು ಭಾವಿಸಿದ್ದೀನಿ. ಅದಕ್ಕೋಸ್ಕರನೇ ಕಾನೂನು ಒಂದು ಕಡೆ ಆದರೆ ಅದೇ ಪರಮಾವಧಿ ಆಗೋದು ಸರಿಯಲ್ಲ. ಕಾನೂನು ಇರುತ್ತೆ, ಆದರೆ ಅದಕ್ಕಿಂತ ಮುಂಚೆ ನಮ್ಮ ಒಳಗಿನಿರುವ ಏನು ಕಾನ್ಷಿಯಸ್ ಅಂತ ಏನಂತೀವಲ್ಲ, ನಮ್ಮ ಅಂತರಂಗದಲ್ಲಿರುವ ಅಂತರಂಗ ಶುದ್ಧಿ ಬಹಿರಂಗ ಶುದ್ಧಿ ಎರಡರ ಬಗ್ಗೆನೂ ನಾವು ಬಸವಣ್ಣವರು ಮಾತಾಡಿದ್ದಾರೆ ಇದ್ರ ಬಗ್ಗೆ. ಸೊ ನಾವು ಯಾವಾಗಲೂ ಬಹಿರಂಗ ಶುದ್ಧಿ ಬಗ್ಗೆ ಎಲ್ಲರೂ ನೀಟಾಗಿ ಟಿಪ್ ಟಾಪ್ ಆಗಿ ರೆಡಿಯಾಗಿ ನೀಟಾಗಿ ಪ್ರತಿದಿನ ಸ್ವಚ್ಛವಾಗಿ ಸ್ನಾನ ಮಾಡಿಕೊಂಡು ಬರ್ತೀವಿ. ಆದರೆ ನಮ್ಮ ಅಂತರಂಗದ ಶುದ್ಧಿ ಬಗ್ಗೆ ಎಲ್ಲಿ? ಅಂತರಂಗ ಶುದ್ಧಿ ಯಾವ ರೀತಿ ನಾವು ಪಡ್ಕೋಬೇಕಾಗಿದೆ? ಈ ಎಲ್ಲ ಸಣ್ಣ ಸಣ್ಣ ವಿಚಾರ ವಿನಿಮಯಗಳ ಬಗ್ಗೆ ನಾವು ಮಾತನಾಡಿದಾಗ, ಅದ್ರ ಬಗ್ಗೆ ತಿಳಿ ಹೇಳಿದಾಗ, ಮಕ್ಕಳಿಗೆ ಇದ್ರ ಬಗ್ಗೆ ಮತ್ತೊಮ್ಮೆ ನೀವು ಇದನ್ನು ನಿಮ್ಮ ಜೀವನದಲ್ಲಿ ಪಾಲನೆ ಮಾಡಬೇಕು ಅಂತ ಒಂದು ಚಾಟಿಯನ್ನು ಬೀಸಿದಾಗಷ್ಟೇ ನಮ್ಮ ಅಂತರಂಗ ಶುದ್ಧಿ ಕೂಡ ಆಗೋದು. ಸೊ ಈ ಒಂದು ವಿಚಾರವನ್ನು ಹೇಳ್ತಾ, ನಮ್ಮ ಅಂತರಂಗ ಶುದ್ಧಿನ ನೀವು ನೋಡ್ಕೊಳ್ಳಿ, ಬಹಿರಂಗ ಶುದ್ಧಿನ ಕಾನೂನು ಪ್ರಕಾರ ನಾನು ನೋಡ್ಕೊತೀನಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಸರ್, ಖಂಡಿತ ಇವತ್ತು ಜಾಗೃತಿ ನಮ್ಮೊಳಗೆ ಇರಬೇಕಾಗತ್ತೆ. ಆ ಒಂದು ಸಿಸ್ಟರ್ಹುಡ್ ಬ್ರದರ್ಹುಡ್ ಬರದ ಹೊರತು ನಮಗದು ಸಾಧ್ಯ ಇಲ್ಲ. ಹಾಗಾಗಿ ನೀವು ಬಹಳ ಚೆನ್ನಾಗಿ ಹೇಳಿದ್ರಿ, 2,000 ಹೆಣ್ಮಕ್ಳಿಗೆ ಯಾಕೆ ಕೊಡ್ತೀವಿ ಅಂತ. ಯಾರೋ ಒಬ್ಬರು ನನ್ನನ್ನು ಕೇಳಿದ್ರು ಸರ್ ಒಂದು ಸಲ, ಮೇಡಮ್ ಯಾಕೆ ಹೆಣ್ಮಕ್ಳಿಗೆ ತಾಳಿ ಕಟ್ತೀವಿ, ಗಂಡು ಮಕ್ಕಳಿಗೆ ಏನು ಕಟ್ಟಲ್ಲಲ್ಲ ಯಾಕೆ ಅಂತ ನನ್ನನ್ನು ಯಾರೋ ಕೇಳಿದ್ರು ಸರ್. ಅದಕ್ಕೆ ನಾನು ಹೇಳಿದೆ, ಅಯ್ಯೋ ಅಣ್ಣ, ಹೆಣ್ಮಕ್ಳಿಗೆ ತಾಳಿ ಇರೋದ್ರಿಂದ ಅವಳು ಕತ್ಕೆಲ್ಲ ಆರಾಮಿದೆ, ನಿಮ್ಮ ಹತ್ರ ಇದ್ದಿದ್ರೆ ಅದು ಎಲ್ಲೋ ಗೂಡಂಗಡಿಗೆ ಹೋಗ್ತಿತ್ತು, ಹಾಗಾಗಿ ನಾವು ಹೆಣ್ಮಕ್ಳಿಗೆ ತಾಳಿ ಕಟ್ತೇವೆ ಅಷ್ಟೇ. ಅವರು ಸೇಫ್ ಅಂತ, ಸಮಾಜದಲ್ಲಿ ತುಂಬ ಸೇಫ್ ಹೆಣ್ಮಕ್ಳು ಅಂತ. ಯಾಕಂದರೆ ಅವರು ಎಲ್ಲ ವಿಷಯದಲ್ಲೂ ಆ ಥರದ ಜಾಗೃತಿಯನ್ನು ವಹಿಸುವವರು. ಹಾಗಾಗಿ ನಮ್ಮಲ್ಲಿ ವಿವೇಕವನ್ನು, ಧರ್ಮವನ್ನು ಜಾಗೃತಗೊಳಿಸುವವಳು ಹೆಣ್ಣು. ಹಾಗಾಗಿ ಹೆಣ್ಣಿಗೆ ಧರ್ಮಪತ್ನಿ ಅಂತ ಒಂದು ವಿಶೇಷಣೆ ಇದೆ. ಹಾಗಾಗಿ ನಾವಿವತ್ತು ಪ್ರತಿ ಸಂದರ್ಭದಲ್ಲಿಯೂ ಹೆಣ್ಣಿನ ಬಗ್ಗೆ ಮಾತಾಡ್ತಾ ನಾವು 5 ಲಕ್ಕಮ್ಮನನ್ನು ನೆನಪಿಸ್ಕೊಳ್ತೇವೆ. ಅವಳು ಒಂದಿಷ್ಟು ಆಸೆ ಪಡೆದಿರುವ ಒಂದು ಹೆಣ್ಣಿನ ವ್ಯಕ್ತಿತ್ವದ ಬಗ್ಗೆ ಮಾತಾಡ್ತೀವಿ. ಯಾಕಂತಂದರೆ ಇವತ್ತು ನಮ್ಮೊಳಗೆ ಬೆಳೆಯಬೇಕಾದಂಥ ಲಂಚಗುಳಿತನ, ಇಂಥ ವಿಶೇಷತೆಗಳ ಬಗ್ಗೆ ನಾನು ಸರ್ನ ಚುಟುಕಾಗಿ ಕೇಳ್ತಾ ಇದ್ದೇನೆ. ಮಾನ್ಯ ನಮ್ಮ ಪ್ರಭುಲಿಂಗ ಸರ್, ಇವತ್ತು ಲಂಚ ಭ್ರಷ್ಟಾಚಾರದ ಬಗ್ಗೆ ತಮ್ಮ ಅನಿಸಿಕೆ ಏನು ಸರ್? ತುಂಬ ತಾತ್ವಿಕವಾಗಿ ವೈಚಾರಿಕವಾಗಿ ಒಳ್ಳೆಯ ಪ್ರಶ್ನೆ. ಆದರೆ ಪ್ರಾಕ್ಟಿಕಲ್ಲಾಗಿ ಎಷ್ಟು ಕಾರ್ಯರೂಪಕ್ಕೆ ಬಂದಿದೆ ಅನ್ನುವಂಥದ್ದನ್ನು ನಾವೆಲ್ಲರೂ ಕೂಡ ಆತ್ಮವಿಮರ್ಶೆಯನ್ನು ಕೂಡ ಮಾಡ್ಕೋಬೇಕಾಗ್ತದೆ. ಎಲ್ರಿಗೂ ಕೂಡ ನಮ್ಮ ಸರ್ಕಾರಿ ಸೇವೆಯಲ್ಲಿರೋರಿಗೆಲ್ರಿಗೂ ಕೋಡ್ ಆಫ್ ಕಂಡಕ್ಟ್ ಅಂತ ಒಂದು ಇದ್ದೇ ಇದೆ.
ಯಾವ ರೀತಿ ಇರಬೇಕು, ಸರ್ಕಾರದ ಕೆಲಸಗಳನ್ನು ನಿರ್ವಹಿಸ್ತಕ್ಕಂಥ ಸಂದರ್ಭದಲ್ಲಿ ಕಚೇರಿಯಲ್ಲಿ ಯಾವ ರೀತಿ ಇರಬೇಕು, ಸಾರ್ವಜನಿಕ ಜನರೊಂದಿಗೆ ಯಾವ ರೀತಿ ಸ್ಪಂದಿಸಬೇಕು, ಆನಂತರ ನಮ್ಮ ನಡವಳಿಕೆ ಯಾವ ರೀತಿ ಇರಬೇಕು, ಹಾಗೆಲ್ಲ ಅದರಲ್ಲಿ ತಾವು ಹೇಳಿದಾಗೆ ಕರಪ್ಷನ್ ಆಸ್ಪೆಕ್ಟ್ ಬಂದೇ ಬರ್ತದೆ. ನಮಗೆ ನಮ್ಮ ಅಂತರಂಗ ಶುದ್ಧಿ ಬಹಿರಂಗ ಶುದ್ಧಿಯ ಮಾತು ಬಂದಾಗ ನನಗನ್ಸಿದ್ದು ಮುಖ್ಯವಾಗಿ ಆಗಬೇಕಾಗಿರ್ತಕ್ಕಂಥದ್ದು ಅಂತರಂಗ ಶುದ್ಧಿ. ಅಂತರಂಗ ಶುದ್ಧಿಯ ಮೂಲಕ ನಾವು ನಮ್ಮನ್ನು ನಾವು ನಮ್ಮ ಇರತಕ್ಕಂಥ ಸೀಮಿತ ರಿಸೋರ್ಸಸ್ ಏನಿದೆ ಅದನ್ನು ಬಳಸ್ಕೊಂಡು ನಮ್ಮಲ್ಲಿ ಯಾವ ರೀತಿ ಆತ್ಮಸಂತೃಪ್ತಿಯನ್ನು ಪಡಿಬೇಕು, ವ್ಯಕ್ತಿತ್ವವನ್ನು ಬೆಳೆಸ್ಕೊಳ್ಬೇಕು ಅನ್ನೋದು ತುಂಬ ಮುಖ್ಯ ಆಗ್ತದೆ. ನಮ್ಮ ಶಿವಮೊಗ್ಗ ಜಿಲ್ಲೆಯೇ ಶರಣರಿಯಾಗಿರ್ತಕ್ಕಂಥ ಸತ್ಯಕ್ಕ ಅವ್ರದ್ದು ಒಂದು ವಚನದಲ್ಲಿ ಹೇಳ್ತಾರೆ, ಏನೋ ಈ ರೀತಿಯ ಕಸ ಗುಡಿಸುವಂಥ ಒಂದು ಕಾರ್ಯವನ್ನು ಮಾಡ್ತಕ್ಕಂಥ ಶಿವಶರಣೆ. ಆ ಶಿವಶರಣೆ ಹೇಳೋದು ವಚನಗಳಲ್ಲಿ, ಕಸ ಗುಡಿಸುವಂಥ ಸಂದರ್ಭದಲ್ಲೂ ಕೂಡ ನನಗೆ ಯಾವುದಾದ್ರೂ ಒಂದು ಹೊನ್ನು ಆಗಿರ್ಬೋದು, ವಸ್ತ್ರ ಆಗಿರ್ಬೋದು, ಮತ್ತೊಂದಾಗಿರ್ಬೋದು ಸಿಕ್ಕಂಥ ಸಂದರ್ಭದಲ್ಲಿ ಅದನ್ನು ನಾನು ಇಟ್ಕೊಂಡ್ರೂ ಕೂಡ ನಾನು ನರಕಕ್ಕೆ ಹೋದಂತೆ ಅನ್ನುವಂಥ ಒಂದು ಭಾವನೆಯನ್ನು ವ್ಯಕ್ತಪಡಿಸ್ತಾರೆ. ಅಂದರೆ ಅಷ್ಟು ಪರಿಶುದ್ಧ ಮನಸ್ಸಿನಿಂದ ನನ್ನದಲ್ಲದ ವಸ್ತುವನ್ನು ನಾನು ತೆಗೆದುಕೊಳ್ಬಾರ್ದು, ಮುಟ್ಬಾರ್ದು ಅನ್ನುವಂಥ ಪರಿಕಲ್ಪನೆಯಲ್ಲಿ ನಮ್ಮ ಸಮಾಜದ ಎಲ್ಲ ವಚನಕಾರರು ನಡ್ಕೊಂಡಿದ್ರು. ಬಟ್ ಅದೇ ರೀತಿಯ ಒಂದು ಲಂಚ ಅಥವಾ ಭ್ರಷ್ಟಾಚಾರ ಅನ್ನತಕ್ಕಂಥದ್ದು ಕೇವಲ ಒಂದು ಸರ್ಕಾರಿ ಸಂಸ್ಥೆಗಳಿಗೆ ಸೀಮಿತವಾಗಿರ್ತಕ್ಕಂಥ ವಿಷಯ ಅಲ್ಲ, ಅದು ಎಲ್ಲ ರಂಗದಲ್ಲೂ ಕೂಡ. ಯಾಕೆಂತ ಹೇಳಿದರೆ ಲಂಚ ಅಂತ ಹೇಳಿದರೆ ಕೇವಲ ದುಡ್ಡು ಅಂತಲ್ಲ, ಯಾವುದೇ ರೂಪದಲ್ಲಾದರೂ ಕೂಡ ನೀವು ನಿನಗೆ ಸೇರದೇ ಇರತಕ್ಕಂಥ ವಸ್ತುವನ್ನು, ನಿನಗೆ ಅಧಿಕಾರಯುತವಾಗಿ ಬರದೇ ಇರತಕ್ಕಂಥ ವಸ್ತುವನ್ನು ನಾವು ತೆಗೆದುಕೊಳ್ಳೋದಾಯಿತು ಅಂತ ಹೇಳಿದರೆ ಅದಕ್ಕೆ ನಾವು ಲಂಚ ಅಂತಲೇ ಹೇಳಬೇಕಾಗ್ತದೆ. ಸೊ ಆ ನಿಟ್ಟಿನಲ್ಲಿ ನಮ್ಮ ಎಲ್ಲ ನಿಗ್ರಹ ದಳಗಳು ಏನೇ ಇದ್ದರೂ ಕೂಡ ಎಲ್ಲಿ ಸಾರ್ವಜನಿಕರಲ್ಲಿ ಮತ್ತು ಅಧಿಕಾರಿ ಅಥವಾ ಸಿಬ್ಬಂದಿಗಳಲ್ಲಿ ಆ ರೀತಿಯ ಮನಪರಿವರ್ತನೆ ಆಗೋದಿಲ್ವೋ ಅಲ್ಲಿವರೆಗೂ ಕೂಡ ಇದನ್ನು ನಾವು ಬೇರೆ ಸಮೇತವಾಗಿ ಕಿತ್ತಾಕೋದಕ್ಕೆ ಕಷ್ಟ ಆಗ್ತದೆ. ಸೊ ಆ ದೃಷ್ಟಿಯಿಂದ ನಾವು ನಮ್ಮ ಅಧಿಕಾರಿಗಳಿಗೆ ಸಿಬ್ಬಂದಿಗಳಿಗೆ ಮನನವನ್ನು ಮಾಡ್ತಾನೇ ಇರ್ತೀವಿ, ಯಾವ ರೀತಿಯ ಕ್ಯಾರೆಕ್ಟರ್ಸನ್ನು ಬಿಲ್ಡ್ ಮಾಡಬೇಕು, ಯಾವ ರೀತಿ ನಾವು ಸಮಾಜದಲ್ಲಿ ಆದರ್ಶವಾಗಿರಬೇಕು ಅಂತ ಹೇಳಿ. ಅದೇ ರೀತಿ ತಮ್ಮ ಕಡೆಯಿಂದನೂ ಕೂಡ ಸಾರ್ವಜನಿಕರಿಂದನೂ ಕೂಡ ನಮಗೆ ಪೂರಕ ವಾತಾವರಣವನ್ನು ಕಲ್ಪಿಸಿದಲ್ಲಿ ಈ ಭ್ರಷ್ಟಾಚಾರವನ್ನು ನಾವು ಕಿತ್ತೊಗಿಬೋದಂತ ನನ್ನ ವೈಯಕ್ತಿಕ ಅಭಿಪ್ರಾಯವನ್ನು ಹೇಳೋಕ್ಕೆ ಇಚ್ಛೆಪಡ್ತೀನಿ. ನಿಜಕ್ಕೂ ನಾವು ಒಂದು ಅರ್ಥಪೂರ್ಣವಾದ ಚರ್ಚೆಯನ್ನು ಮಾಡಿದ್ವಿ. ಈಗ ಕೆಲವು ಸಮಯಗಳು ಯಾರಾದರೂ ಪ್ರಶ್ನೆಗಳನ್ನು ಕೇಳೋದಿದ್ದರೆ ಚುಟುಕಾಗಿ ಕೇಳಿ, ಯಾಕಂದರೆ ಬಹಳ ಕಾರ್ಯದ ಒತ್ತಡದಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳು, ಮಾನ್ಯ ಪೊಲೀಸ್ ಅಧೀಕ್ಷಕರು ಮತ್ತು ಆಯುಕ್ತರಿದ್ದಾರೆ. ಈ ನಡುವೆ ಯಾರಾದರೂ ಪ್ರಶ್ನೆ ಕೇಳೋದಿದ್ರೆ ಚುಟುಕಾಗಿ ನೇರವಾಗಿ ಕೇಳಿ, ಒಂದೆರಡು ಪ್ರಶ್ನೆಗಳಿಗೆ ಮಾತ್ರ ಅವಕಾಶ ಇದೆ. ಆದರೆ ಇಲ್ಲಿ ಚರ್ಚೆ ಆಗಿದ್ದು ನಿಜವಾಗ್ಲೂ ನಮ್ಮ ಹೆಡ್ಡಿಂಗ್ ಏನಿದೆ, ನಮ್ಮ ನಡೆ ವಚನದೆಡೆ ಪ್ರತಿಯೊಬ್ಬರೂ ಪಾಲನೆ ಮಾಡಿದಾಗ ಈ ಸಮಾಜದಲ್ಲಿರುವಂತಹ ಭ್ರಷ್ಟಾಚಾರ, ಅನೀತಿ, ಅತ್ಯಾಚಾರ, ಅಧರ್ಮ ಇವೆಲ್ಲವನ್ನು ನಾವು ಸ್ವಯಾರ್ಜಿತವಾಗಿ ನಮ್ಮ ಸರ್ ಹೇಳಿದಾಗೆ ಅಂತರಂಗ ಶುದ್ಧಿ ಆದರೆ ಮಾತ್ರ ಈ ಸಮಾಜ ಒಂದು ಸದೃಢ ಸಮಾಜ ಆಗಲಿಕ್ಕೆ ಸಾಧ್ಯ ಇದೆ ಅನ್ನುವಂಥದ್ದು ನಮ್ಮ ವೈಯಕ್ತಿಕ ಅಭಿಪ್ರಾಯ ಸರ್. ಇದನ್ನು ಪ್ರತಿಯೊಬ್ಬರೂ ಪಾಲನೆ ಮಾಡಬೇಕು. ಇಂದಿನ ಕಾಲದಲ್ಲಿ ಪ್ರಭಾವ ಅಥವಾ ಒತ್ತಡ ಸಮಸ್ಯೆಗಳ ಅವನ್ನ ಯಾವ ರೀತಿ ಎದುರಿಸೋಕ್ಕೆ ಈ ವಚನಗಳನ್ನು ನೀವು ಅಳವಡಿಸ್ಕೊಂಡಿದ್ದೀರಿ ಅಂತ ಉದಾಹರಣೆ ಕೊಟ್ಟು ಹೇಳ್ರಿ ಅಂತ ಕೇಳ್ತಾ ಇದ್ದೀನಿ. ಸಾರ್ವಜನಿಕ ಜೀವನಕ್ಕೆ ಪಾದಾರ್ಪಣೆ ಮಾಡಿದ ಮೊದಲನೇ ದಿವಸದಿಂದ ಈ ಒತ್ತಡ ಅಂತಕ್ಕಂಥದ್ದು ಇದ್ದೇ ಇರುತ್ತೆ. ನಾವು ಯಾವಾಗ ನಿಷ್ಠುರವಾಗಿ ನಮ್ಮ ಏನು ರೂಲ್ಸ್ ಏನಿದೆ ರೂಲ್ಸ್ಗೆ ಅಬೈಡ್ ಆಗಿ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ ಅಂತ ಹೇಳಿದರೆ, ಜನ ಆಗ್ಬೋದು ಅಥವಾ ಇನ್ನೊಬ್ಬರು ಆಗ್ಬೋದು, ಒಂದು ದಿವಸ ನೋಡ್ತಾರೆ, 2 ದಿವಸ ನೋಡ್ತಾರೆ, ಆ ನಂತರ ಒಂದು ಪಬ್ಲಿಕ್ ಪರ್ಸೆಪ್ಷನ್ ಆಗಿಬಿಡ್ತದೆ, ಈ ವ್ಯಕ್ತಿ ಹೀಗೇನೆ, ಇವನು ನಿಯಮಾವಳಿಗಳನ್ನ ಬಿಟ್ಟು ಕೆಲಸ ಮಾಡ್ತಾನ ಇಲ್ಲ. ಒಂದು ಸಾರಿ ಆ ರೀತಿಯ ಅಭಿಪ್ರಾಯ ಜನರಲ್ಲಿ ಆಗಲಿ ಅಥವಾ ಸಮಾಜದ ಎಲ್ಲ ಮುಖಂಡರಲ್ಲಾಗ್ಬೋದು, ಅವರಿಗೆ ಆ ರೀತಿ ಮನವರಿಕೆ ಆಯಿತು ಅಂತ ಹೇಳಿದರೆ ಕ್ರಮೇಣವಾಗಿ ಒತ್ತಡಗಳು ಕಡಿಮೆ ಆಗ್ತವೆ. ಇನಿಷಿಯಲ್ ಸ್ಟೇಜಸ್ಸಲ್ಲಿ ಎಲ್ಲರೂ ಕೂಡ ಟ್ರೈ ಮಾಡೋರೆ, ಅದೇನು ಈಲ್ಡ್ ಆಗ್ತಾರಾ ಹೇಗೆ ಅಂತ ನೋಡೋದಕ್ಕೆ. ನೀವು ಫಸ್ಟ್ ಇನಿಷಿಯಲ್ ಸ್ಟೇಜಸ್ಸಲ್ಲೇ ನಿಮ್ಮನ್ನು ನೀವು ಯಾವ ರೀತಿ ಎಸ್ಟಾಬ್ಲಿಷ್ ಮಾಡ್ಕೊಳ್ತೀರಿ, ಇದು ಸರ್ವಿಸಿಗೆ ಸೇರಿದ ತಕ್ಷಣದಿಂದ ಆಗ್ಬೋದು ಅಥವಾ ಪ್ರತಿಯೊಂದು ಟ್ರಾನ್ಸ್ಫರ್ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಪ್ರತಿ ಪೋಸ್ಟಿಂಗಲ್ಲೂ ಕೂಡ.
ಸೊ ನಮ್ಮನ್ನು ನಾವು ಯಾವ ರೀತಿ ಕಂಡಕ್ಟ್ ಮಾಡ್ಕೊಳ್ತೀವಿ ಇನಿಷಿಯಲ್ ಸ್ಟೇಜಲ್ಲಿ ಅದರ ಬೇಸಿಸ್ ಮೇಲೆ ಒತ್ತಡದ ವಿಷಯಗಳು ನಮ್ಮ ಜೀವನದಲ್ಲಿ ಅನ್ವಯ ಆಗ್ತದೆ. ನಿಮ್ಮ ಗಮನಕ್ಕೆ ಮೊದಲನೇದಾಗಿ ನಮ್ಮಲ್ಲೂ ಕೂಡ ಹೆಣ್ಣುಮಕ್ಕಳು, ನನ್ನ ಡಿಪಾರ್ಟ್ಮೆಂಟ್ ನಾನು ಮಾತಾಡ್ಬೋದು, ಬೇರೆ ಡಿಪಾರ್ಟ್ಮೆಂಟಲ್ಲಿ ನನಗೆ ಅದ್ರ ಬಗ್ಗೆ ಅಷ್ಟು ಐಡಿಯಾ ಇಲ್ಲ. ನನ್ನ ಡಿಪಾರ್ಟ್ಮೆಂಟಲ್ಲಿ ಆಲ್ಮೋಸ್ಟ್ ಒಂದು 33% ಲೇಡೀಸೇ ಇದ್ದಾರೆ, 33% ವಿಮೆನ್ನೇ ಇದ್ದಾರೆ. ನನಗೆ ಖುಷಿಯ ವಿಚಾರ ಏನು ಅಂದರೆ, ರಾತ್ರಿ ಏನಾದರೂ ನನಗೆ ಸಡನ್ನಾಗಿ ಬಂದೋಬಸ್ತಿದೆ ಅಂತ ಹೇಳಿ ನಾನು ಕಂಟ್ರೋಲಿಂದ ಹೇಳಿಸಿದ್ರೆ 2 ಗಂಟೆಗೆ, ಬೆಳಗಿನ ಜಾವ 2 ಗಂಟೆಗೆ ಹೇಳಿದ್ರು ಕೂಡ ಎಲ್ಲರೂ ಹೆಣ್ಣು ಮಕ್ಕಳು ಸಮೇತ ಹಾಜರಾಗಿರ್ತಾರೆ ಅಲ್ಲಿ, ಲಾಠಿ ಹಿಡ್ಕೊಂಡು ಕ್ಯಾಪ್ ಹಾಕ್ಕೊಂಡು. ಆ ಒಂದು ಕಾರ್ಯಕ್ಷಮತೆ ಇದೆಯಲ್ಲ, ಅದನ್ನು ನಾನು ಹೆಮ್ಮೆಯಿಂದ ನನ್ನ ಡಿಪಾರ್ಟ್ಮೆಂಟ್ದಲ್ಲಿ ಎಲ್ಲರಿಗೂ ನಾನು ಹೇಳಬಲ್ಲೆ. ಅದನ್ನು ಯಾವುದೇ ಒಂದು ಕೆಲಸದಲ್ಲೂ ಅವರು ಪುರುಷರಿಗಿಂತ ಹಿಂಜರಿಯೋದಿಲ್ಲ. ಅವರು ಮುಂದೆ ನುಗ್ತಾರೆ. ನಮ್ಮಲ್ಲಿ ಇನ್ವೆಸ್ಟಿಗೇಷನ್ ಆಗಿರ್ಬೋದು, ವಿಶೇಷವಾಗಿ ನಾನು ಶಿವಮೊಗ್ಗ ಜಿಲ್ಲೆಯಲ್ಲಿ ನೋಡಿರೋದು, ನಾನು ಹಲವಾರು ಜಿಲ್ಲೆಯಲ್ಲಿ ಕೆಲಸ ಮಾಡಿದ್ದೀನಿ. ವಿಶೇಷವಾಗಿ ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿ ತನಿಖಾ ಸಹಾಯಕರು, ಜನರಲಿ ತನಿಖಾ ಸಹಾಯಕರು ಎಲ್ಲ ಪುರುಷರೇ ಇರ್ತಾರೆ. ಯಾಕಂದರೆ ಯಾವಾಗೋ ಎದ್ದು ಬರಬೇಕಾಗತ್ತೆ, ಪಂಚನಾಮೆಗೆ ಯಾವುದೋ ಒಂದು ಹಳ್ಳಿ ಕಡೆ ಹೋಗಬೇಕಾಗಿರುತ್ತೆ, ಸುಮಾರು ಎಲ್ಲರನ್ನೂ ಮಾತಾಡಿಸ್ಬೇಕಾಗತ್ತೆ. ಇದಕ್ಕೆ ಪುರುಷರೇ ಪ್ರಧಾನವಾಗಿ ಆ ಒಂದು ಕೆಲಸವನ್ನು ಮಾಡ್ತಾ ಬಂದಿದ್ದರು. ಆದರೆ ನಾನು ಶಿವಮೊಗ್ಗದಲ್ಲಿ ನೋಡಿದ್ದೀನಿ, ಆಲ್ಮೋಸ್ಟ್ 40%, 40% ತನಿಖಾ ಸಹಾಯಕರು ಹೆಣ್ಮಕ್ಳಿದ್ದಾರೆ, ಅತ್ಯುತ್ತಮವಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಒಂದು ಕ್ಲಿಷ್ಟಕರವಾದ ಕೆಲಸ ನಮ್ಮಲ್ಲಿ ಕೋರ್ಟಿನ ವ್ಯವಹಾರವನ್ನು ನೋಡ್ಕೊಳೋದು. ಕೋರ್ಟಲ್ಲಿ ನಡೆಯುವಂತಹ ಕೇಸ್ಗಳಲ್ಲಿ ಯಾರು ವಿಟ್ನೆಸಸ್ ಬರ್ತಾ ಇದ್ದಾರೆ, ಪರವಾಗಿ ನುಡಿತಾ ಇದ್ದಾರಾ ಅಥವಾ ವಿರೋಧವಾಗಿ ನುಡಿತಾ ಇದ್ದಾರಾ, ಅವರಿಗೆ ನಾವು ಯಾವ ರೀತಿ ತಯಾರಿಯನ್ನೇ ಮಾಡಬೇಕು, PP ಅವರ ಸಮೇತವಾಗಿ ನಾವು ಅದು ಒಂದು ಕೋರ್ಟ್ ಮಾನಿಟರಿಂಗ್ ಸೆಲ್ ಅಂತ ಮಾಡ್ಕೊಂಡಿದ್ದೀವಿ. ಆ ಕೋರ್ಟ್ ಮಾನಿಟರಿಂಗ್ ಸೆಲ್ಲನ್ನು ನಡೆಸ್ತಿರೋದು ಒಂದು WPSI ಅವರವರು, ಒಂದು ಮಹಿಳಾ ಸಬ್ ಇನ್ಸ್ಪೆಕ್ಟ್ರೇನೆ ಖುದ್ದಾಗಿ ನಿಂತ್ಕೊಂಡು, ಮೊನ್ನೆ ಅವಳಿಗೆ ರಾಷ್ಟ್ರಪತಿ ಪದಕ ಕೂಡ ಬಂದಿದೆ ಈ ವಿಚಾರವಾಗಿ, ಅತ್ಯುತ್ತಮವಾಗಿ ಕೆಲಸವನ್ನು ಮಾಡ್ಕೊಂಡ್ಬಂದಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ನಮ್ಮ ಜಿಲ್ಲೆಯಲ್ಲಿ ಏನಾದರೂ ಕನ್ವಿಕ್ಷನ್ ಆಗ್ತಾ ಇದೆ ಅಂದರೆ ಅದಕ್ಕೆ ಪ್ರಮುಖ ಕಾರಣ ಆ ಒಂದು ಕೋರ್ಟ್ ಮಾನಿಟರಿಂಗ್ ಸೆಲ್ಲಲ್ಲಿ ಕಾರ್ಯನಿರ್ವಹಿಸ್ತಿರುವ ನನ್ನ ಸಬ್ ಇನ್ಸ್ಪೆಕ್ಟ್ರೇ, ಮಹಿಳಾ ಸಬ್ ಇನ್ಸ್ಪೆಕ್ಟ್ರೇ ಅವಳು. ಸೊ ಅಲ್ಲೂ ಕೂಡ ಅವರು ಅತ್ಯುತ್ತಮವಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇದು ಒಂದು ವಿಚಾರ. ಆದರೆ ಎರಡನೇ ವಿಚಾರ ಬಂದ್ಬಿಟ್ಟು ಈ ದೌರ್ಜನ್ಯದ ಪ್ರಕರಣಗಳ ಬಗ್ಗೆ ಮಾಹಿತಿ ಕೇಳಿದ್ರಿ ನೀವು. ಮೊದಲನೆಯ ಹಂತ ಈ ಒಂದು ಕ್ಲಿಷ್ಟಕರವಾದ ಒಂದು ಇದನ್ನು ನಾಶ ಮಾಡಬೇಕು ಅಂದರೆ ಮೊದಲನೆಯ ಹಂತ ಮುಂದೆ ಬರೋದು. ಹೆಣ್ಮಕ್ಳು ಇಷ್ಟು ದಿನ ಮುಂದೆನೇ ಬರ್ತಾ ಇರಲಿಲ್ಲ. ದೌರ್ಜನ್ಯ ಆದರೂ ಕೂಡ ಅಲ್ಲಿ ಯಾರಿಗೆ ಹೇಳೋದು, ಯಾರ ಹತ್ರ ಮಾತಾಡೋದು? ಇವಾಗ ತಾಯಿಗೆ ಹೇಳಿದ್ರೆ ತಾಯಿನೂ ನಾನು ಅದನ್ನೇ ಅನುಭವಿಸಿದೆ, ನಿನಗೂ ಹಂಗೆ ಇರುತ್ತೆ, ಸುಮ್ಮನಿರು ಅಂತ ಹೇಳೋ ಒಂದು ಸಾಧ್ಯತೆ ಕೂಡ ಇರ್ತವೆ. ಅವಳ ಸ್ನೇಹಿತರೊಡನೆ ಮಾತಾಡಿದ್ರೆ ಅವ್ರದ್ದು ಇದೇ ಕತೆ ಆಗಿರೋದ್ರಿಂದ ಎಲ್ಲರಿಗೂ ಇದೇ ಏನೋ ಬಿಡಪ್ಪ ಅನ್ನೋ ಒಂದು ಮನಸ್ಥಿತಿ ಹಿಂದೆ ಇತ್ತು. ಆದರೆ ಇತ್ತೀಚಿನ ದಿನಗಳಲ್ಲಿ ಎಲ್ಲ ಮುಂದೆ ಬರ್ತಾ ಇದ್ದಾರೆ, ಧೈರ್ಯವಾಗಿ ಮುಂದೆ ಬರ್ತಾ ಇದ್ದಾರೆ. ಮುಂದೆ ಬಂದು ಯಾವ ತಪ್ಪಾಗ್ತಾ ಇದೆ, ತಪ್ಪನ್ನು ತಪ್ಪು ಅಂತಲೇ ಹೇಳಿ ಅದನ್ನು ನೀವು ನ್ಯಾಯ ಕೊಡಿಸಿ ಅಂತ ನಮ್ಮ ಹತ್ರ ಬರ್ತಾ ಇದ್ದಾರೆ. ಅಲ್ಲೇ ನಮಗೆ ಗೊತ್ತಾಗುತ್ತೆ ದ್ಯಾಟ್ ನಮ್ಮ ಹೆಣ್ಣುಮಕ್ಕಳಲ್ಲಿ ಹೆಚ್ಚು ಅವೇರ್ನೆಸ್ ಬಂದಿದೆ ಅಂತ ಆಯಿತು ಅವರಿಗೆ. ಸೊ ಇದು ಒಂದು ಒಳ್ಳೆಯ ಬೆಳವಣಿಗೆ. ನನಗೆ ಕೇಳಿದ್ರೆ ಇದು ಒಳ್ಳೆಯ ಬೆಳವಣಿಗೆ. ಯಾಕಂದರೆ ಪ್ರಶ್ನೆ ಎಲ್ಲಿ ತನಕ ನಾವು ಪ್ರಶ್ನೆ ಮಾಡೋದಿಲ್ಲ ಅಲ್ಲಿ ತನಕ ನಾವು ಶೋಷಿತರಾಗಿಯೇ ಇರ್ತೀವಿ, ಯಾರೇ ಆಗಿರಲಿ. ಅದನ್ನು ಈಗ ನಮ್ಮ ಶರಣರನ್ನು ಅದನ್ನೇ ಅಲ್ವಾ ಪ್ರಶ್ನೆನೇ ಮಾಡಿದ್ದು. ಅವರು ಅಲ್ಲಿ ಆಗ್ತಿರೋದು, ಅವ್ರ ಕಣ್ಣು ಮುಂದೆ ಕಾಣ್ತಿರೋದನ್ನು ಅವರು ವಚನಗಳ ಮೂಲಕ ಪ್ರಶ್ನೆಯನ್ನು ಅಟ್ಟಿದ್ರು ಅವರನ್ನು. ಅದಕ್ಕೆ ಕೆಲವರಿಗೆ ತೊಂದರೆಯೂ ಆಯಿತು, ಬಸವಣ್ಣನ ಆದಿಯಾಗಿ ಅವರಿಗೆ ತೊಂದರೆಯೂ ಆಯಿತು. ಹಂಗಂತ ಅವರು ನಿಲ್ಲಿಸಲಿಲ್ಲ ಅದನ್ನೇ ನಾವು ಹೆಣ್ಮಕ್ಳಿಗೂ ಅದನ್ನ ಹೇಳೋದು, ದಯವಿಟ್ಟು ಪ್ರಶ್ನೆ ಕೇಳಿ. ಪ್ರಶ್ನೆ ಕೇಳಿದಾಗ ನಿಮಗೆ ಉತ್ತರ ನಾವು ಕೊಡಿಸ್ತೀವಿ. ನಾವು ಇರೋದೇ ಅದಕ್ಕೆ, ನಾವು ನಿಮಗೆ ಉತ್ತರ ಕೊಡಿಸ್ತೀವಿ. ಅಲ್ಲಿ ಕೌನ್ಸಿಲಿಂಗ್ ಆಗುತ್ತೆ. ಕೌನ್ಸಿಲಿಂಗ್ ಆಗಿ ನಾವೇ ನೋಡಿದ್ದೀವಿ ಎಷ್ಟೋ ಕೇಸಸ್ಸಲ್ಲಿ ಕೇವಲ ನಾವು ಕರೆದು ಮಾತಾಡಿಸೋದ್ರಿಂದ ಆ ಹೆಣ್ಣು ಮಗುಗೆ ಮತ್ತೊಮ್ಮೆ ತೊಂದರೆ ಆಗಲಿಲ್ದಂಗೆ ಅವಳು ಜೀವನವನ್ನು ನಡೆಸ್ಕೊಂಡು ಹೋಗ್ತಾ ಇದ್ದಾಳೆ. ಸೊ ದೌರ್ಜನ್ಯ ಜಾಸ್ತಿ ಆಗಿದೆ ಅನ್ನೋದಕ್ಕಿಂತ ಹೆಣ್ಣು ಮಕ್ಕಳಲ್ಲಿ
ಆ ಒಂದು ಅವೇರ್ನೆಸ್ ಮೂಡಿದೆ ಅನ್ನೋದನ್ನು ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತಿನ ಶಿವಮೊಗ್ಗ ಜಿಲ್ಲಾ ಶಾಖೆ ಇವತ್ತು ಜಿಲ್ಲಾ ಮಟ್ಟದ ಸಮ್ಮೇಳನವನ್ನು ತುಂಬ ಅರ್ಥಪೂರ್ಣವಾಗಿ ಮತ್ತು ವೈವಿಧ್ಯಪೂರ್ಣವಾಗಿ ಆಯೋಜಿಸಲ್ಪಟ್ಟಿದೆ. ನಿನ್ನೆ ಉದ್ಘಾಟನೆಯಾಗಿದ್ದು ಇವತ್ತು 2ನೇ ದಿವಸದ ಕಾರ್ಯಕ್ರಮ. ಬೆಳಗ್ಗೆ ಸಂವಾದಗೋಷ್ಠಿ ಶಿಕ್ಷಣದ ಬಗ್ಗೆನೇ ಕುರಿತಂತೆ ಹಲವಾರು ಶಿಕ್ಷಣ ತಜ್ಞರು ಇಲ್ಲಿ ಪ್ರಸ್ತಾಪ ಮಾಡಿದ್ದಾರೆ. ಈಗ ಪ್ರಸ್ತುತ ನಡೆದಿರುವಂಥದ್ದು ಅನುಭವ ಮಂಟಪದ 5ನೇ ಕಾರ್ಯಕ್ರಮ ಸಂವಾದಗೋಷ್ಠಿ ಆಡಳಿತದ ಬಗ್ಗೆ. ಇವತ್ತು ಇಲ್ಲಿ ಆಡಳಿತದ ರಂಗದ ಕ್ಷೇತ್ರದ ಪ್ರತಿನಿಧಿಗಳಾಗಿರ್ತಕ್ಕಂಥ ಮಾನ್ಯ ಜಿಲ್ಲಾಧಿಕಾರಿಗಳು, ಮಾನ್ಯ ರಕ್ಷಣಾಧಿಕಾರಿಗಳು, ಮಾನ್ಯ ಕಾರ್ಪೊರೇಷನ್ನ ನಗರಾಡಳಿತ ಅಧಿಕಾರಿಗಳು, ಇವರು 3 ಜನರು ಇಲ್ಲಿ ಬಂದಿರೋದು ಮತ್ತು ಅವ್ರ ಮಾತುಗಳನ್ನು ಕೇಳಿದ ಮೇಲೆ ನಮಗನ್ನಿಸ್ತದೆ, ಒಂದೊಂದು ಸಲ ನಾವು ಹೀಗೆ ತಿಳ್ಕೊಂಡಿರ್ತೀವಿ, ಡಿ ಸಿ ಅಂದರೆ ಭಾಳ ಕಷ್ಟಪ್ಪ, ಅವ್ರನ್ನ ಭೇಟಿಯಾಗೋದು, ಅವರು ನಮ್ಮ ಸಮೀಪಕ್ಕೆ ಬರಲ್ಲ, ಎಸ್ ಪಿ ಅವರು ಅಂದ್ರಂತೂ ತೀರಾ ಒಂದಿಷ್ಟು ಭಯ, ಕಮಿಷನರ್ ಅಂತಂದ್ರೆ ಅವ್ರದ್ದು ಒಂದು ಸಾಗರದ ಪದಿಯಲ್ಲಿ ಜವಾಬ್ದಾರಿಗಳು. ಹೀಗಾಗಿ ಎಲ್ಲ ಒಂದು ರೀತಿಯಿಂದ ಅವರನ್ನು ನಾವು ಮತ್ತು ಅವರ ನಡುವೆ ಅಂತರ ಭಾಳ ವಿಶೇಷವಾಗಿ ಜಾಸ್ತಿನೇ ಆಗ್ತಾ ಇದೆ. ಹಾಗಾಗಿ ಡಿ ಸಿ ಅವರು ಅಂದರೆ ಏನಪ್ಪ ಅವರು ಅನ್ನುವಂಥದ್ದು, ಜಿಲ್ಲಾಧಿಕಾರಿಗಳು ಅಂದರೆ ಒಂಥರ, ಎಸ್ ಪಿ ಅವರು ಅಂದರೆ ಒಂಥರ ಭಯ ಮಿಶ್ರಿತ. ಇದು ನಗರಸಭೆಯವರು ಅಂತಂದರೆ ಅವ್ರ ಇಡೀ ನಗರಸಭೆ ವ್ಯಾಪ್ತಿನೇ ದೊಡ್ಡದಿರುತ್ತೆ. ಹಾಗಾಗಿ ಅವರು ಆ ಬ್ಯುಸಿ. ಈ ಒಂದು ಆತ್ಮೀಯವಾದಂಥ ವಾತಾವರಣನೇ ನಮಗೆ ಸಿಗ್ತಾ ಇರಲಿಲ್ಲ ಈ ಅಧಿಕಾರಿಗಳಲ್ಲಿ. ಆದರೆ ಈ 3 ಜನ ನೋಡಿದ ಮೇಲಂತೂ ನಮಗೆ ಈ 3 ಜನ ನಮ್ಮವರೇ ಅನ್ನುವಂಥ ಭಾವನೆ ನಮಗಿವತ್ತು ಆಗಿದೆ ಎನ್ನುವಂಥದ್ದು. ಅವರ ಮಾತು, ಅವರ ನಡವಳಿಕೆ, ಅವರ ಸರಳತನ, ಅವರ ಭಾಷೆ ಮತ್ತು ಶರಣ ಸಾಹಿತ್ಯದ ಬಗ್ಗೆ ಅವರಿಗಿರುವಂಥ ತಿಳುವಳಿಕೆ, ಇವೆಲ್ಲ ಸಾಮಾನ್ಯವಾಗಿ ಇಂಥ ಅಧಿಕಾರಿಗಳಲ್ಲಿ ನಾವು ನಿರೀಕ್ಷೆ ಮಾಡೋದು ಕಷ್ಟ. ಆದರೆ ಇವತ್ತು ನಮ್ಮ ಜಿಲ್ಲೆಯ ಪುಣ್ಯ ಈ 3 ಜನರಲ್ಲಿಯೂ ಕೂಡ ಅಂಥ ಒಂದು ವಿಶೇಷವಾದಂಥ ಒಂದು ಸ್ಥಾನವನ್ನು ನಾವಿವತ್ತು ಗುರುತಿಸಿದ್ವಿ. ಇದು ನಿಜಕ್ಕೂ ಕೂಡ ನಮಗೆ ಹೆಮ್ಮೆ ಅನ್ನಿಸ್ತಾ ಇದೆ. ಮೊದಲನೇದಾಗಿ ಪ್ರಭುಲಿಂಗ ಅವರು, ನಮ್ಮ ಮೇಡಮ್ ಅವ್ರು ಹೇಳ್ದಂಗೆ, ಸುಭಾ ಮರವಂತಿ ಅವ್ರು ಹೇಳ್ದಂಗೆ, ನಮ್ಮ ಅನುಭವ ಮಟ್ಟದ ಅಧ್ಯಕ್ಷರಾಗಿರ್ತಕ್ಕಂಥ ಅಲ್ಲಮಪ್ರಭುನ ಹೆಸರನ್ನೇ ನಾಮಕರಣ ಮಾಡಿಕೊಂಡಿರುವಂಥ ವ್ಯಕ್ತಿ. ಅವರ ನಡೆನುಡಿಯಲ್ಲಿ ಅದನ್ನು ನಾವು ಕಂಡ್ವಿ. ಅವರು ಒಂದು ಮಾತನ್ನು ನಾವಿಲ್ಲಿ ಉಲ್ಲೇಖ ಮಾಡ್ತೀನಿ ಇವರೆಲ್ಲರದನ್ನು ಕೂಡ. ಅವರೊಂದು ಮಾತು ಹೇಳಿದರು, ನಾನು ವಚನಗಳನ್ನು ಬಹುಶಃ ನಾನು ಹೇಳಲ್ಲ, ಇಲ್ಲಿ ಉಲ್ಲೇಖ ಮಾಡಲ್ಲ, ಆದರೆ ವಚನಗಳನ್ನು ನನ್ನ ನುಡಿಯಲ್ಲಿ ಅಥವಾ ನನ್ನ ನಡೆಯಲ್ಲಿ ಅನುಭವಿಸ್ತಾ ಇದ್ದೀನಿ ಅಥವಾ ಅದನ್ನು ಅನುಸರಿಸ್ತಾ ಇದ್ದೀನಿ ಅಂತ ಶರಣರು ಬಯಸಿದ್ದು ಕೂಡ ಇದೇನೆ. ಬಸವಣ್ಣವ್ರು ಹೇಳಿದರು, ನುಡಿಯಲ್ಲಿ ಎಚ್ಚತ್ತು ನಡೆಯಲ್ಲಿ ತಪ್ಪಿದರೆ ಹಿಡಿದಿರ್ಪ ಲಿಂಗ ಘಟಸರ್ಪ ಕಾಣ ಅಂತ ಹೇಳಿದರು. ಆಮೇಲೆ ಎನ್ನ ನಡೆ ಒಂದು ಪರಿ ಎನ್ನ ನುಡಿ ಒಂದು ಪರಿ ಅಂದರೆ ಆಗದು ಅಂತಾರೆ. ಯಾಕೆಂದರೆ ಮೇಲೆ ತೂಗುವ ತ್ರಾಸು ಕಟ್ಟಳೆ ನಿಮ್ಮ ಕೈಯಲ್ಲಿದೆ, ಒಂದು ಜವೆ ಕೊರತೆಯಾದರೆ ಎನ್ನ ನದ್ದಿ ನೀನು ಎದ್ದು ಹೋಗ ಅಂಥೇಳಿ ದೇವರಿಗೆ ಸವಾಲು ಹಾಕಿದಂಥವರು ಬಸವಣ್ಣನವರು. ಅಂಥ ಮಾತನ್ನು ಮಾನ್ಯ ಜಿಲ್ಲಾಧಿಕಾರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಪ್ರಭುಲಿಂಗ ಕಟ್ಟಿಯವರು, ನಾನು ನುಡಿಯಲ್ಲಿ ಹೇಳ್ತಾ ಇಲ್ಲ ವಚನಗಳನ್ನು, ನಡೆಯಲ್ಲಿ ಅನುಸರಿಸ್ತಾ ಇದ್ದೇನೆ ಎಂದರೆ ಇವತ್ತಿನ ಜಗತ್ತಿನಲ್ಲಿ ನಮಗೆ ನುಡಿಯಲ್ಲಿ ಬೇಕಾಗಿಲ್ಲ, ನುಡಿಯಲ್ಲಿ ಹೆಚ್ಚಾಗಿದೆ, ನಡೆಯಲ್ಲಿ ಕೊರತೆಯಾಗಿದೆ. ಆ ಕೊರತೆಯನ್ನು ಅವರು ತುಂಬಿಕೊಡ್ತಿರೋದು ಒಂದು ಮಾದರಿ ಜಿಲ್ಲಾಧಿಕಾರಿ ಅಂತ ಇವತ್ತು ನಾವಿಲ್ಲಿ ಹೇಳಲಿಕ್ಕೆ ತುಂಬ ಸಂತೋಷ ಪಡ್ತಾ ಇದ್ದೇನೆ. ಇನ್ನು ನಮ್ಮ ಎಸ್ ಪಿ ಸಾಹೇಬ್ರಂತೂ ಕನ್ನಡದಲ್ಲಿ ನಾವು ಅಂದ್ಕೊಂಡಿದ್ವಿ ಇವ್ರು ಯಾರೋ ಔಟ್ ಆಫ್ ಸ್ಟೇಟ್ನವರು ಅಂತ ತಿಳ್ಕೊಂಡಿದ್ವಿ. ಇವರು ಕನ್ನಡವನ್ನು ಇಷ್ಟು ಚೆನ್ನಾಗಿ, ಅದರಲ್ಲೂ ವಚನಗಳ ಬಗ್ಗೆ, ಶರಣರ ಬಗ್ಗೆ ಇಷ್ಟೊಂದು ಅರಿವನ್ನು ಇಟ್ಕೊಂಡಿದ್ದಾರೆ ಅನ್ನೋದು ಅವ್ರ ಮಾತುಗಳಲ್ಲಿ ಕೇಳಿದಾಗ ನಮಗೆ ಭಾಳ ಸಂತೋಷ ಆಯಿತು. ಅವರು ಒಂದು ಮಾತನ್ನು ಮಾತ್ರ ಹೇಳ್ತೀನಿ ನಿಮಗೆ, ಒಂದು ಕಾಯಕದಲ್ಲಿ ತನ್ಮಯತೆ ಇರಬೇಕು ಅಂತ. ಎಲ್ಲದನ್ನು ನಾವು ಹೇಳೋಕ್ಕೋಗಲ್ಲ, ಒಂದೊಂದೇ ಮಾತು, ಸಮಯ ಇಲ್ಲ. ಅವ್ರು ಹೇಳಿದರು, ಅವ್ರ ಮನೆಯಲ್ಲಿರ್ತಕ್ಕಂಥ ಚಂದ್ರಮ್ಮ ಅವರೇ ಒಂದು ಪಕ್ಷ ಕಸ ಹೊಡೆಯೋ ಜಾಗದಲ್ಲಿ ಕೂತಿದ್ರೆ, ಹೇಳ್ರಿ ಸಾಹೇಬ್ರೆ ಇಲ್ಲಿ ಕಸ ಎತ್ತಿ ಹೊಡ್ಕೋಬೇಕು ನಾನು ಅಂತ ಹೇಳ್ತಾರಲ್ಲ, ಈ ಮಾತನ್ನು ಉಲ್ಲೇಖ ಮಾಡಿದರು. ಇದು ಕಾಯಕದಲ್ಲಿ ತನ್ಮಯತೆ. ಅದನ್ನು ಶುಭಾ ಅವರು ಭಾಳ ಚೆನ್ನಾಗಿ ಹೇಳಿದರು. ಕಾಯಕದಲ್ಲಿ ನಿರತನಾದರೆ ಗುರುವಾದರೂ ಮರಿಬೇಕು, ಲಿಂಗ ಪೂಜೆ ಆದರೂ ಮರಿಬೇಕು, ಜಂಗಮ ಮುಂದಿದ್ದರೂ ಹಂಗು ಅರಿಯಬೇಕು ಅಂತ ಇಷ್ಟು ನಿಷ್ಠುರವಾಗಿ ಕಾಯಕಕ್ಕೆ ಮಹತ್ವ ಕೊಟ್ಟಂಥ ಶರಣರು ಮಾತನ್ನು ಒಬ್ಬ ಚಂದ್ರಮ್ಮನ ಉದಾಹರಣೆ ಕೊಟ್ಟು ಹೇಳಿದ್ರಲ್ಲ, ಇದು ನಮಗೆ ಮಾದರಿ ಆಗಬೇಕು, ಕಾಯಕದಲ್ಲಿ ತನ್ಮಯತೆ. ಇನ್ನೊಂದು ಎಸ್ ಪಿ ಅವರ ಒಂದು ಕೊನೆಯ ಮಾತು ಭಾಳ ಚೆನ್ನಾಗಿದೆ. ಅಂತರಂಗ ಶುದ್ಧಿಯನ್ನು ನೀವು ಕಾಪಾಡಿಕೊಳ್ಳ್ರಿ. ಒಬ್ಬ ತಾಯಿಯವ್ರ ಪ್ರಶ್ನೆ ಕೇಳಿದರು, ಭಾಳ ಚೆನ್ನಾಗಿ, ಭಾಳ ಒಳ್ಳೆಯ ಪ್ರಶ್ನೆ ಕೇಳಿದರು ಅವರು. ನಮಗೇನು ಸೆಕ್ಯೂರಿಟಿ ಇದೆ, ಏನಿದೆ, ಹೇಗಿದೆ ಸಮಸ್ಯೆ ಅಂತ. ಅದಕ್ಕೆ ಅವರು ಒಳ್ಳೆ ಮಾತು ಹೇಳಿದ್ರು ರೀ, ಅಂತರಂಗದ ಶುದ್ಧಿಯನ್ನು ನೀವು ಕಾಯ್ಕೊಳ್ರಿ, ಬಹಿರಂಗದ ಶುದ್ಧಿಯನ್ನು ನಾವು ಕಾಯ್ತೀವಿ ಅಂತ ಹೇಳಿದರು. ಎಂಥ ಇದಕ್ಕಿಂತ ಇನ್ನೇನು ಹೇಳೋಕ್ಕೆ ಸಾಧ್ಯ ಇದೆ? ಇವತ್ತು ನಮ್ಮ ಮೇಲೆ ಜವಾಬ್ದಾರಿ ಇದೆ, ನಾವು ಎಸ್ ಪಿ ಅವ್ರ ಮೇಲೆ ಜವಾಬ್ದಾರಿ ಹಾಕೋಕ್ಕಾಗಲ್ಲ. ಪೊಲೀಸ್ ಇದೆ ಅಂತ ಕೂಡಲೇ ಎಲ್ಲ ಅವ್ರ ಮೇಲೆ ಬಿಡೋಕ್ಕಾಗಲ್ಲ. ಆದ್ದರಿಂದ ನಾವು ಮೊದಲು ಅಂತರಂಗವಾಗಿ ಶುದ್ಧಿ ಇಟ್ಕೊಳ್ಳಿ,
ಆಮೇಲೆ ಬಹಿರಂಗ ಶುದ್ಧಿಯನ್ನು ಅವ್ರು ಕಾಪಾಡದೆ ಹೋದರೆ ಹೇಳಿ. ಅದಕ್ಕೆ ಅವ್ರು ಭರವಸೆ ಕೊಟ್ಟಿದ್ದಾರೆ, ನೀವು ನಾನು ಬಹಿರಂಗವಾಗಿ ಕಾಪಾಡ್ತೀನಿ, ನೀವು ಅಂತರಂಗ ಶುದ್ಧವಾಗಿರ್ರಿ ಅಂತ ಒಳ್ಳೆಯ ಮಾತನ್ನು ಎಸ್ ಪಿ ಅವರು ಇವತ್ತು ಇಲ್ಲಿ ಹೇಳಿದರು. ನಿಜಕ್ಕೂ ಕೂಡ ನಿಖಿಲ್ ಅವರು ಭಾಳ ಸಂತೋಷ ಆಗ್ತಾ ಇದೆ. ಇನ್ನು ನಮ್ಮ ಕಮಿಷನರ್ ಅವರಂತೂ ಏನು ವೇದ ಉಪನಿಷತ್ತುಗಳ ಶ್ಲೋಕಗಳನ್ನೇ ಉಲ್ಲೇಖ ಮಾಡಿದರು ಮಾಯಣ್ಣ ಗೌಡರು, ಭಾಳ ಸಂತೋಷ ಆಗುತ್ತೆ. ಅವರು ಒಂದು ಮಾತು ಹೇಳಿದರು, ಉಪನಿಷತ್ತುಗಳಲ್ಲಿ ಮತ್ತು ವಚನ ವೇಗ ಆಗಮಗಳಲ್ಲಿ ಭಾಳಷ್ಟು ವಿಚಾರಗಳಿದ್ದಾವೆ, ಅವೆಲ್ಲ ಸಂಸ್ಕೃತದಲ್ಲಿದ್ದಾವೆ, ಅವನ್ನ ಅರ್ಥ ಮಾಡ್ಕೊಳ್ಳೋದು ಕಷ್ಟ ಅನ್ನುವಂಥ ಮಾತನ್ನು ಹೇಳಿದ್ರಲ್ಲ. ಅದಕ್ಕೆ M.R. ಶ್ರೀನಿವಾಸ ಮೂರ್ತಿನವರು ಒಂದು ಮಾತು ಹೇಳಿದ್ದಾರೆ, ಅವರು ಸಾಹಿತಿಗಳು ಏನು ಹೇಳಿದ್ದಾರೆ ಅಂದರೆ, ಇವತ್ತು ವೇದ ಉಪನಿಷತ್ತು ಆಗಮ ಇವುಗಳಲ್ಲಿ ಇರುವುದೆಲ್ಲವೂ ಕೂಡ ವಚನಗಳಲ್ಲಿ ಇದೆ, ಆದರೆ ವಚನಗಳಲ್ಲಿ ಇರುವುದೆಲ್ಲ ವೇದಾಗಮ ಉಪನಿಷತ್ತುಗಳಲ್ಲಿ ಇಲ್ಲ. ಆದ್ದರಿಂದ ವಚನ ಸಾಹಿತ್ಯದ ಸತ್ವ ಎಷ್ಟು ಸಮೃದ್ಧತೆ, ಎಷ್ಟು ಮಹತ್ವದ್ದು ಅನ್ನೋದನ್ನು ಈ ಮಾತಿನಿಂದ ನಾವು ತಿಳ್ಕೊಬೋದಾಗಿದೆ. ಆ ದೃಷ್ಟಿಯಿಂದ ಅವರು ಕೂಡ ಭಾಳ ಒಳ್ಳೆಯ ಮಾತುಗಳನ್ನು ಹೇಳಿದರು. ಹಾಗಾಗಿ ಇವತ್ತು ನಾವು ಕೂಡ ಶರಣರ ವಿಚಾರಧಾರೆಯನ್ನು ಅಳವಡಿಸ್ಕೊಳ್ಬೇಕಾದ್ದು ಇದು ಕಾಲದ ಕರೆ ಅಂತ ತಿಳ್ಕೊಳ್ಳೋಣ. ಇವತ್ತಿನ ಕಾಲದ ಕರೆ ಇದು. ಈ ಕರೆಯನ್ನು ನಾವು ಅಲಕ್ಷಿಸಿದರೆ ಬಹುಶಃ ಮುಂದಿನ ನಮ್ಮ ಭವಿಷ್ಯ ಜೀವನ ದುರಂತದ ಕಡೆಗೆ ಸಾಗ್ತದೆ ಎನ್ನುವಂಥ ಎಚ್ಚರಿಕೆಯನ್ನೇ ಈ ಆಡಳಿತ ಗೋಷ್ಠಿಯ ಸಂದೇಶ ಅನ್ನುವಂಥ ಮಾತನ್ನು ನಾವು ತಿಳಿಸಿ, ಈ 3 ಜನ ಅಧಿಕಾರಿಗಳು ನಿಜಕ್ಕೂ ಕೂಡ ಆದರ್ಶ, ಅಪರೂಪ. ಇಂಥ ಅಪರೂಪದ ಅಧಿಕಾರಿಗಳನ್ನು ಪಡೆದ ಶಿವಮೊಗ್ಗ ಜಿಲ್ಲೆ ಧನ್ಯ ಅನ್ನುವಂಥ ಮಾತನ್ನು ನಾವು ಈ ಸಂದರ್ಭದಲ್ಲಿ ತಿಳಿಸಿ, ಇಂಥ ಕಾರ್ಯಕ್ರಮವನ್ನು, ಅರ್ಥಪೂರ್ಣ ಕಾರ್ಯಕ್ರಮವನ್ನು ನಮ್ಮ ಶರಣ ಸಾಹಿತ್ಯ ಪರಿಷತ್ತು ಆಯೋಜಿಸಲ್ಪಟ್ಟಿರುವುದು ನಿಜಕ್ಕೂ ಕೂಡ ಈ ನಾಡಿನ ಧನ್ಯತೆಗೆ ಕಾರಣವಾಗಿದೆ ಎನ್ನುವಂಥ ಭಾವನೆಯನ್ನು ವ್ಯಕ್ತಪಡಿಸಿ ಮುಂದಿನ ಗೋಷ್ಠಿಗೆ ಸಜ್ಜಾಗೋಣ ಅಂತ ಹೇಳಿ ನಿಮಗೆಲ್ಲ ಶುಭ ಕೋರಿ ನಮ್ಮ ಆಶೀರ್ವಚನ ಮುಕ್ತಾಯ ಮಾಡ್ತಿದೆ. ಸಂಸಾರವೆಂಬ ಅಡವಿಯಲ್ಲಿ ಹುಲಿಯುಂಟು ಕರಡಿಯುಂಟು, ಶರಣನ್ ಅಂಜನು. ಯಾವುದಕ್ಕೂ ಕೂಡ ಶರಣನು ಅಂಜೋದಿಲ್ಲ. ಮಹಾಧೀರ ಶರಣನ್ ಅಂಜನು ಅಂತ ಕೂಡಲ ಸಂಗಮನ ಶರಣರಿಗೆ ಯಾವತ್ತೂ ನಿರ್ಭಯ ಅನ್ನುವ ಮಾತನ್ನು ಹೇಳ್ತಾ, ಇಂಥ ನಮ್ಮ ನಡುವೆ ಇರುವ ಮಹಾಧೀರರು, ಶರಣರು ಆಗಿರುವ ಈ ಮಾನ್ಯ ಅಧಿಕಾರಿಗಳನ್ನು ಈ ಸಂದರ್ಭದಲ್ಲಿ ವಂದಿಸ್ತಾ, ಅವರ ಉಪಸ್ಥಿತಿಯನ್ನು ಗೌರವಯುತವಾಗಿ ಸ್ಮರಿಸ್ತಾ, ಅವರು ತಮ್ಮ ಕಾರ್ಯದ ಒತ್ತಡದ ನಡುವೆಯೂ ಶರಣಗೋಷ್ಠಿಯ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅಮೂಲ್ಯವಾದ ತಮ್ಮ ನುಡಿಗಳಿಂದ ನಮ್ಮನ್ನು ಶೃಂಗರಿಸಿದ್ದಾರೆ, ನಮ್ಮೆಲ್ಲರನ್ನು ಆನಂದಗೊಳಿಸಿದ್ದಾರೆ. ನೇರವಾಗಿ ನಿಷ್ಠುರವಾದ ನುಡಿಯಲ್ಲಿ ಅವರ ಅಭಿವ್ಯಕ್ತಿಯನ್ನು ವ್ಯಕ್ತಪಡಿಸಿದ್ದಾರೆ. ಅವರಿಗೆ ನಾವೆಲ್ಲರ ಪರವಾಗಿ ಅತ್ಯಂತ ಪ್ರೀತಿಯ ವಂದನೆಗಳನ್ನು ಸಲ್ಲಿಸ್ತಿದ್ದೇನೆ.